ನಮಸ್ಕಾರ. ಕಳೆದ 6 ದಿವಸಗಳಿಂದ ಬೇಂದ್ರೆಯವರ ಒಡನಾಟವನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ನಮಗೆಲ್ಲ ಒದಗಿಸಿದ್ದಾರೆ. 16 ಪದ್ಯಗಳ ಅರ್ಥ ವಿವರಣೆಯ ಜೊತೆಗೆ ಆ ಪದ್ಯಗಳ ಹಿನ್ನೆಲೆ, ಮುನ್ನೆಲೆ ಇವುಗಳನ್ನೆಲ್ಲ ತಿಳಿಸಿದ್ದಾರೆ. ಇದು ದೊಡ್ಡ ಉಪಕಾರ. ಇದಕ್ಕಿಂತ ಹೆಚ್ಚಾಗಿ ಕಾವ್ಯಾನುಭವವನ್ನು ಹೀಗೆ ನಾವೆಲ್ಲ ಪರಸ್ಪರ ಹಂಚಿಕೊಳ್ಳೋದ್ರಿಂದ ಅದರ ಆನಂದ ದ್ವಿಗುಣವಾಗತ್ತೆ. ನಾವೆಲ್ಲ ಹೀಗೆ ಒಟ್ಟಿಗೆ ಸೇರಿ ಕವಿಯನ್ನು ಸಂದರ್ಶಿಸೋದ್ರಿಂದ ನಮ್ಮ ಅನುಭವಕ್ಕೆ ಹೊಸ ಆಯಾಮಗಳು ಬರುತ್ತವೆ. ಹೀಗೆ ಈ ಕಲೆತ ಅಂದರೆ ಕಲಿಕೆ, ಸಂಗಡಿಕೆ ಎರಡೂ ಬಹಳ ಆಸ್ವಾದನೀಯವಾಗಿವೆ. ಎದೆ ತೆರೆದು ಯಾವ ಕಾವ್ಯವನ್ನು ಕೇಳಿದರೆ ಇಂಪಿಗೆ ಕಿವಿ ಸೋಲುವುದು, ಬಣ್ಣನೆಗೆ ಕಣ್ಣು ಅರಳುವುವು, ತಾಳಲಯಕ್ಕೆ ಪ್ರಾಣ ಕುಣಿಯುವುದು, ಅದರ ಕೊಂಕಿಗೆ, ವ್ಯಂಜನೆಗೆ, ಧ್ವನಿಗೆ ಮೈಮರೆಯುವುದು, ಮನ ಉನ್ಮನವಾಗುವುದು, ಜೀವ ನೀರು ಕಡೆಯುವುದು, ಧರ್ಮ ಯಾವ ವೈಷಮ್ಯ ನೈರ್ಘೃಣ್ಯಗಳನ್ನು ಬುದ್ಧಿವಾದದಿಂದ ತಳ್ಳಬೇಕು ಅನ್ನತ್ತೋ ಅಂಥ ಪರಿಣಾಮವನ್ನು ಕವಿ ಎದೆಕರಗಿಸಿ ರಸಮಯವಾಗಿ ಮಾಡ್ತಾನೆ. ಇದು ಬೇಂದ್ರೆಯವರದೇ ಮಾತು. ಹಾಗೆಂದು ಬೇಂದ್ರೆಯವರು ಅಲಂಕಾರಶಾಸ್ತ್ರ ಪ್ರಕ್ರಿಯೆಗಳಿಗೆ ತಮ್ಮ ಕಾವ್ಯವನ್ನು ಎಂದೂ ಒಡ್ಡಿಕೊಂಡವರಲ್ಲ. ಬೇಂದ್ರೆಯವರ ಕಾವ್ಯ ನೋಡಿ ನಾವು ಹೊಸ ಅಲಂಕಾರ ಶಾಸ್ತ್ರ ಸೂತ್ರಗಳನ್ನು ನಿಷ್ಪಾದನೆ ಮಾಡಬೇಕಷ್ಟೆ. ಅವರು ನಮಗೆ ನೀಡೋದು ಅವರ ಅನುಭವವನ್ನೇ ಹೊರತು ಪ್ರಯತ್ನದಿಂದ ಹೊಸದ ಯಾವುದೋ ಛಂದ ಪಂಕ್ತಿಗಳನ್ನು ಅಲ್ಲ. ಅವರೇ ಇನ್ನೊಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ವ್ಯಾಖ್ಯೆಗಳಿಂದ ವಸ್ತುವನ್ನು ಹುಡುಕ್ತೇವೆ ಅನ್ನೋ ಹಠ ಸಾಧ್ಯವಲ್ಲ. ವ್ಯಾಖ್ಯೆಗಳಲ್ಲಿ ಕಣ್ಕಟ್ಟು ಇದೆ. ಒಂದು ಬಗೆಯ ಶಾಸ್ತ್ರ ವಿಚಾರಕ್ಕೆ ವ್ಯಾಖ್ಯೆಗಳು ಸಾಲಬಹುದು, ಆದರೆ ಜೀವಂತ ರಸಿಕತೆಗೆ ಅವು ಸೋಲಲೇಬೇಕು. ಇದು ಬೇಂದ್ರೆಯವರದೇ ಮಾತು. ಅಭಿಜಾತ ಕವಿ ಮಾಡುವ ಕೆಲಸ ಏನು ಅಂತ ಬೇಂದ್ರೆಯವರೇ ಸ್ಪಷ್ಟಪಡಿಸ್ತಾರೆ. ಸಾಮಾನ್ಯವಾಗಿ ನಮ್ಮ ಅಂತಃಕರಣ ಕಲ್ಲೋ ಮಂಜುಗಡ್ಡೆಯೋ ಆಗಿರುತ್ತೆ. ನಮ್ಮ ಸುಖ ದುಃಖವೇ ನಮ್ಮದು, ಇತರರದು ನಮ್ಮದಲ್ಲ. ಸಾಹಿತ್ಯ ಕವಿ ಈ ಹೃದಯ ಸಂಕೋಚಕ್ಕೆ ವಿರೋಧಿ. ಪರಗತ ಸುಖ ದುಃಖಕ್ಕೆ ನಮ್ಮ ಅಂತಃಕರಣವನ್ನು ಅನುಕೂಲವಾಗುವಂತೆ ರಸಮಯವಾಗಿ ಮಾಡೋದೇ ಕವಿಯ ಕಾರ್ಯ. ನಮ್ಮ ಸತ್ವ ಅದು. ಅದರ ಅಭ್ಯಾಸ ಕಾವ್ಯದಿಂದ ಆಗತ್ತೆ. ರಸಿಕ ತನ್ನ ಹೃದಯವನ್ನು ಹಿಗ್ಗಿಸ್ತಾನೆ, ಕವಿ ಎಲ್ಲರ ಹೃದಯವನ್ನು ಹಿಗ್ಗಿಸ್ತಾನೆ. ಇದು ಮುಂಬೈ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿ ಅಧ್ಯಕ್ಷರಾಗಿ 74ರಲ್ಲೋ ಏನೋ ಬೇಂದ್ರೆಯವರು ಮಾಡಿದ ಭಾಷಣದಲ್ಲಿ ಆಡಿದ್ದ ಮಾತು. ಈ ಕಾವ್ಯ ಲಕ್ಷಣ ನಿರೂಪಣೆಗೆ 100 ನಿದರ್ಶನಗಳನ್ನು ಬೇಂದ್ರೆ ತಮ್ಮ ಕವನಗಳಲ್ಲಿ ಒದಗಿಸಿದ್ದಾರೆ. ಕಳೆದ 5 ದಿವಸಗಳಿಂದ ಅಂಥ ತುಂಬ ನಿದರ್ಶನಗಳನ್ನು ನೋಡಿದ್ದೀವಿ. ಹೀಗೆ ಆನ್ವಯಿಕ ಕಾವ್ಯಮೀಮಾಂಸೆಗೆ ಸಮೃದ್ಧ ಸಾಮಗ್ರಿಯನ್ನು ಬೇಂದ್ರೆಯವರು ಬಿಟ್ಟು ಹೋಗಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಗಮನಿಸಬೇಕಾದ ಸಂಗತಿ ಅಂದರೆ ಬೇಂದ್ರೆ ನಮ್ಮ ಇಡೀ ಜನಸಮುದಾಯದ ಧ್ವನಿಯಾಗಿಬಿಟ್ರು ಅನ್ನೋದು. ನಾದಲೀಲೆಯ ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ, ಇಂಥ ಸರಳವಾಗಿ ಕಾಣುವ ಆದರೆ ಒಂದು ವಿಶಾಲ ಜೀವನ ದರ್ಶನವನ್ನು ಹರಳುಗಟ್ಟಿಸುವ ಪಂಕ್ತಿಗಳು ಬೇಂದ್ರೆಯವರ ಆತ್ಮಕಥನವಾಗಷ್ಟೇ ಉಳಿಯದೆ ಲಕ್ಷ ಜನರ ಆತ್ಮವೀಕ್ಷಣೆ ಆಗಿಬಿಟ್ಟಿದೆ. ಇನ್ನು ಒಲಿಯುವ ಹೃದಯ ಒಂದಿದ್ದರೆ ಏನನ್ನು ಬೇಕಾದರೂ ಪಡೆಯಬಹುದು ಅನ್ನುವ ಆ ಮಾತುಗಳಿನ ಧ್ವನಿ ಇದೆಯಲ್ಲ, ಅದರ ಬುಡದ ತಾತ್ವಿಕ ದರ್ಶನ ಇದೆಯಲ್ಲ, ಅದರ ಉದಾತ್ತತೆ ಕುರಿತು ಹೆಚ್ಚು ಹೇಳುವ ಅಗತ್ಯ ಇಲ್ಲ. ಬೇಂದ್ರೆಯವರೇ ಶ್ರಾವಣ ಪದ್ಯಗಳಲ್ಲಿ ಒಂದು ಕಡೆ ಭವದ ಬೆನ್ನ ಆ ಅನುಭವ ಬಂತು, ಅನುಭಾವ ಭಾವದ ತಳಿಯಲ್ಲಿ ಮೈದೋರಿತು,
ಸಹಾನುಭೂತಿಗೆ ಸ್ವಾನುಭೂತಿಯು ಕೂಡಿ ಉದ್ಭವ ವಿಭೂತಿ ಒಡಮೂಡಿತು ಅಂತ ಬೇಂದ್ರೆ ಅವರು ಹೇಳಿದ್ದಾರೆ. ಇಲ್ಲಿ ಉದ್ಭವ ಅನ್ನೋದು ಬಹಳ ವಿಶಿಷ್ಟಾರ್ಥದ ಪ್ರಯೋಗ. ವಿಗ್ರಹಗಳನ್ನು ಸಾಮಾನ್ಯವಾಗಿ ಶಿಲ್ಪಿ ಕಡಿದು ಮಾಡ್ತಾನೆ, ಆದರೆ ಅಪರೂಪವಾಗಿ ದೇವರ ವಿಗ್ರಹಗಳು ತಾವಾಗೇ ಉದ್ಭವವಾಗೋದು ಉಂಟಲ್ಲ. ಹಾಗೆ ಎಷ್ಟೋ ಕವನ ಪಂಕ್ತಿಗಳು, ರೂಪಕಗಳು ಬೇಂದ್ರೆಯವರ ಮನಃಪಟಲದ ಮೇಲೋ, ಕನಸಿನಲ್ಲಿಯೋ, ಅನ್ಯ ಸಮಯಗಳಲ್ಲಿಯೋ, ಪ್ರಯಾಣ ಮಾಡುತ್ತಿರುವಾಗಲೋ ತಾವಾಗಿ ಉದ್ಭವಗೊಂಡು ಆಮೇಲೆ ಅದನ್ನು ಅವರು ಪೂರ್ಣ ಮಾಡಿದ್ದು ಉಂಟು. ಇಂಥ ಹತ್ತಾರು ನಿದರ್ಶನಗಳು ಉಂಟು. ಎಷ್ಟೋ ಪದ್ಯಗಳಲ್ಲಿ ವ್ಯಾವಹಾರಿಕಕ್ಕೆ ಅತೀತವಾದ ಕಲ್ಪನೆಗಳು ವಿಜೃಂಭಿಸೋದಕ್ಕೆ ಕೂಡ ಬಹುಶಃ ಇದೇ ಕಾರಣ ಇದ್ದಿತು. ಉದಾಹರಣೆಗೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಇದು ಅವತರಿಸಿದ್ದು ಅಂಥ ಒಂದು ಸಂದರ್ಭದಲ್ಲಿ 1932ರಲ್ಲಿ ಅವರು ಮುಗದದಲ್ಲಿ ನಜರ್ಬಂದಿಯಲ್ಲಿ ಇದ್ದಾಗ. ಬೇಂದ್ರೆಯವರ ಜೀವನ ಉದ್ದಕ್ಕೂ ಹೇಗೆ ಮುಳ್ಳಿನ ಹಾಸಿಗೆ ಆಯಿತು ಅನ್ನೋದನ್ನು ಕಣ್ಣಿನಲ್ಲಿ ನೀರು ತರಿಸೋ ಹಾಗೆ ಡಾಕ್ಟರ್ ಕರ್ಜಗಿಯವರು 5 ದಿವಸಗಳಿಂದ ನಮಗೆ ವಿವರಿಸಿದ್ದಾರೆ. ಕೆಲವರ ವಿಷಯದಲ್ಲಿ ಭಗವಂತ ಅದೇಕೋ ತುಂಬ ಕ್ರೂರಿಯಾಗಿಬಿಡ್ತಾನೆ ಅಂತ ಅನಿಸತ್ತೆ. ಭಗವಂತಂದೇ ಭಾಗವತದಲ್ಲಿ ಒಂದು ಮಾತಿದೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರನ್ನು ವಿಶೇಷವಾಗಿ ನಾನು ಅನುಗ್ರಹಿಸಬೇಕು ಅನಿಸುತ್ತೋ ಅವನದು ಎಲ್ಲಾನು ನಾನು ಕಿತ್ಕೊಂಡು ಬಿಡ್ತೀನಿ ಅಂತ. ಇದೊಂದು ವಿಧಿವೈಕಟ್ಯ. ಆದರೆ ಈ ಭವ ಅನುಭವ ತಗೊಂಡು ಕವಿ ಏನು ಮಾಡ್ತಾನೆ ಅನ್ನೋದು ಮಹತ್ವದ್ದು. ಅವರ ಆರಂಭ ಕಾಲದ ಒಂದು ಪದ್ಯದ ಮಾತು, ದೇವನಾಜ್ಞೆ ಇದೆಂದು ಬೆಳಕು ಬೆಳಗುವುದು, ದೇವನಾಜ್ಞೆ ಇದೆಂದೇ ಮಾತು ಮೊಳಗುವುದು ಅಂತ ಅವರ ತರುಣ ತಪಸ್ವಿ ಅನ್ನುವ ಪದ್ಯದಲ್ಲಿ. ಹಾಗೆ ಆರಂಭವಾದ ಅವರ ಕಾವ್ಯ ಯಾತ್ರೆ 7 ದಶಕಗಳ ಕಾಲ ಅವ್ಯಾಹತವಾಗಿ ನಡೆಯಿತು. ಕೊನೆ ದಿನಗಳ ಒಂದು ಪದ್ಯದಲ್ಲಿ ಅವರು ಹೀಗಂದಿದ್ರು, ನೇಕಾರ ನೇಯ್ತಾನ ನೂಲು, ನಂದಿ ಬೆನ್ನಿನ ಮ್ಯಾಲೆ ಝೂಲು, ಶಿವಪಾರ್ವತಿ ಹೊರಟಾರ ಹಾಕ್ಯಾರ ಸವಾಲು, ಜವಾಬು ಕೊಡದ ಅಂಬಿಕಾ ತನೆಯ ಆಜ್ಞಾನ ಮೂಕ. ಕವಿ ಮೂಕನಾದದ್ದು 1981 ಅಕ್ಟೋಬರ್ 26, ಹೀಗೆ 28 ವರ್ಷಗಳ ಹಿಂದೆ. ಆದರೆ ಆ ಕವಿಯ ಧ್ವನಿ, ಒಸಗೆ, ಗುಂಜನ ಚಿರಕಾಲ ನಮ್ಮ ಜೊತೆ ಇರುತ್ತೆ ಅನ್ನೋದು ನಿಸ್ಸಂದೇಹ. ಈ 6 ದಿವಸಗಳ ಉಪನ್ಯಾಸ ಮಾಲೆಯನ್ನು ಶ್ರೀಮತಿ ನಿರ್ಮಲಾ ಅವರ ಸ್ಮರಣೆಯಲ್ಲಿ ನಮ್ಮ ಸಂಸ್ಥೆ ಹಿತೈಷಿಗಳಾದ ಪ್ರೊಫೆಸರ್ SL ನಾಗರಾಜ್ ಪರಿವಾರದವರು ಪ್ರಾಯೋಜನೆ ಮಾಡಿದ್ದಾರೆ. ಆ ಕುಟುಂಬಿಕರಿಗೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಪ್ರೊಫೆಸರ್ SL ನಾಗರಾಜ್ ಅವರ ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಇರುತ್ತೆ ಅವಾಗಾದಾಗ ಇಳಿದು ಬಾ ತಾಯಿ ಹೇಳಿದಾಗೆಲ್ಲ ಮಳೆ ಬಂದದ್ದುಂಟು ಅಂತ ಬೇಂದ್ರೆ ಅವರೇ ಬರೀತಾರೆ. ಅವರು ಹಾಡೋಕ್ಕೆ ಹೋದಾಗ ಜೋರಾಗಿ ಮಳೆ ಬಂದು ಮೊಳಕಾಲು ಮಟ್ಟ ನೀರು ಬಂತು ಅಂತ ಹೇಳೋರು, ಅಷ್ಟು ನೀರು ಬರ್ತಿತ್ತು ಅಂತ. ನಿನ್ನೆ ನಾವು ಆ ಬೇಂದ್ರೆಯವರ ಆ ಗುಂಗಿನಲ್ಲಿ ಆ ಹಾಡುಗಳನ್ನು ನೋಡ್ತಾ ಹೋದಾಗ ಕರಿಮರಿ ನಾಯಿಯಿಂದ ಶುರು ಮಾಡಿ ಅತ್ಯಂತ ಸುಲಭವಾದ ಪದ್ಯ, ಏನೂ ಕಷ್ಟ ಇಲ್ಲ ಅಂಥ ಪದ್ಯವನ್ನು ತಗೊಂಡು ನಂತರ ಮುಂದೆ ಮಕ್ಕಳಿವರೇ ನಮ್ಮ ಅಂತ ವಿಡಂಬನೆ ಮಾಡುವಂಥ ಹಾಡು, ದೆನ್ ಗಾಂಧಿ ಬಗ್ಗೆ, ಕುರುಡು ಕಾಂಚಾಣದ ಬಗ್ಗೆ ನೋಡಿದ್ವಿ. ಇವು ಸಾಮಾಜಿಕ ಪ್ರಜ್ಞೆಯ ಕಾವ್ಯಗಳು ಅಂತ ಕರಿತೇವೆ. ಇನ್ನು ಸ್ವಲ್ಪ ಪ್ರಕೃತಿ ಮತ್ತು ಅಧ್ಯಾತ್ಮದ ಹಂತದಲ್ಲಿರುವಂಥ ಪದ್ಯಗಳು. ಎಲ್ಲ ಪದ್ಯಗಳನ್ನು ತಗೊಳ್ಳೋಕೆ ಆಗೋದಿಲ್ಲ ಅಂತ ಗೊತ್ತಿರೋದ್ರಿಂದ ನಾನು ಮೊದಲು 4 ತಂತಿ ತೊಗೋಬೇಕಂತ ಮಾಡಿದ್ದೆ. ಫಸ್ಟ್ ಶುರು ಮಾಡೋದೇ ಮಾಡಬೇಕು ಅಂತ ಮಾಡಿದ್ದೆ. ಆದರೆ 4 ತಂತಿಗೆ ಒಂದು ಹೆಜ್ಜೆ ಇಟ್ಟು ಹೋಗೋಣ ಬೇರೆ ಅಂತ ಹೇಳಿ ಅವ್ರದ್ದು ಇನ್ನೊಂದು ಅತ್ಯಂತ ಪ್ರಖ್ಯಾತವಾದ ಗೀತೆ ಜೋಗಿ ಅಂತ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ವಿದ್ವಾಂಸರು ಅಂದರೆ, ಎಷ್ಟು ಓದಿದರೂ ಕೂಡ ಜೋಗಿ ತನ್ನ ರಹಸ್ಯವನ್ನು ಬಿಟ್ಟು ಕೊಡೋದಿಲ್ಲ ಅಂತ. ಶಂಕರ ಮೊಕಾಶಿ ಪುಣೇಕರ್ ಬಹಳ ಹಿಂದೆ ಹೇಳಿದರು. GS ಆಮೂರ್ ಬರೀತಾರೆ, ಕೀರ್ತಿನಾಥ್ ಕುರ್ತಕೋಟಿಯವರು ಎಷ್ಟು ಚೆನ್ನಾಗಿ ಬಂದಿರೋ ಅರ್ಥ ಮಾಡ್ಕೊಂಡವ್ರು. ಅವ್ರು ಹೇಳ್ತಾರೆ, ಜೋಗಿ ಓದಿದಾಗಲೆಲ್ಲ ಇದು ಅರ್ಥ ಬೇರೆ ಇರಬೇಕೇನೋ ಅಂತ ಅನಿಸುತ್ತೆ ಅಂತ. ಅದಕ್ಕೆ ಒಂದು ಪ್ರಸಂಗ ಇದೆ. ಬೇಂದ್ರೆಯವರು ಒಂದು ಕಡೆ ಅದನ್ನು ಸ್ಪಷ್ಟ ಮಾಡಿದ್ದಾರೆ.
ಅವರು ದಕ್ಷಿಣ ಕನ್ನಡದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಡೆಗೆ ಭಾಷಣ ಮಾಡಿದರು. ಭಾಳ ಒಳ್ಳೆಯ ಪುಸ್ತಕ ಇದು, ಮಾತೆಲ್ಲ ಜ್ಯೋತಿ ಅಂತ. ಅವ್ರ 10 ಭಾಷಣಗಳನ್ನು ಕೂಡಿಸಿ ತಂದಿದ್ದಾರೆ. ಹರಿದಾಸ್ ಭಟ್ರದ್ದು ಅವ್ರ ಕೆಲಸ ಅದು. ಅದರೊಳಗೆ ಆ ಜೋಗಿ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಬರೀತಾರೆ ಬೇಂದ್ರೆ ಅವರು. ಬಹುಶಃ ನಮ್ಗೆ ಅದ್ರ ಬಗ್ಗೆ ತಿಳಿಯೋದು. ಅದ್ರ ಬಗ್ಗೆ ಸಾಮಾನ್ಯವಾಗಿ ನಾವು ಅಂದ್ಕೊಂಡದ್ದು ಜೋಗಿ ಅಂದರೆ ಒಬ್ಬ ಗಂಡಸಿನ ಬಗ್ಗೆ ಇರಬೇಕು ಅದು ಅಂತ ಅನಿಸುತ್ತೆ. ಆ ಹಾಡು ಕೇಳಿಸ್ತೀನಿ ನಿಮಗೆ. ಕೇಳಿದಾಗ ತುಂಬ ಚಂದ ಅನಿಸುತ್ತೆ ಕೇಳೋದಕ್ಕೆ, ಅರ್ಥ ಗೋಜಲಾಗ್ಬಿಡುತ್ತೆ. ಏನು ಅಂತ ಅರ್ಥ ಆಗೋಲ್ಲ. ಒಂದು ಪದಕ್ಕೂ ಮತ್ತೊಂದು ಪದಕ್ಕೂ ಅರ್ಥ ಇಲ್ಲ ಅಂತ ಅನಿಸೋ ಹಾಗಾಗುತ್ತೆ. ಆದರೆ ಬೇಂದ್ರೆ ಸ್ಪಷ್ಟ ಮಾಡ್ತಾರೆ, ಇದು ಜೋಗಿ ಬರೆದಂಥ ಹಾಡಲ್ಲ, ಜೋಗಿ ಹಾಡಲ್ಲ, ಒಬ್ಬ ಸ್ತ್ರೀ ಹಾಡುವಂಥದ್ದು. ಇದು ನನ್ನ ತಾಯಿ ಅನುಭವ ಅಂತ ಬರೀತಾರೆ. ತಾಯಿ ಕಲ್ಪನೆ ಇಟ್ಟುಕೊಂಡು ಒಬ್ಬ ಸ್ತ್ರೀಗಾಗುವಂಥ ಅನುಭವವನ್ನು ಆ ಜೋಗಿ ಮೂಲಕ ಹೇಳ್ತಾರೆ. ಎಷ್ಟು ಚಂದ ಇದೆ ನೋಡಿ ಮಾತಾಡಿದ್ದವರು. ಇದರೊಳಗಿನ ಪಾತ್ರ ಸ್ತ್ರೀ ಪಾತ್ರ. ಇದನ್ನು ಎಷ್ಟೋ ಮಂದಿ ಅರಿತುಕೊಂಡಿಲ್ಲ. ಈ ಅನುಭವವನ್ನು ನನ್ನ ಅನುಭವ ಎಂಬಂತೆ ಹೊಂದಿಸಿಕೊಂಡು ಈ ಪದ್ಯವನ್ನು ಬರೆದಿದ್ದೇನೆ. ನಮ್ಮ ಊರು ಹೊರಗಿನ ಸೋಮೇಶ್ವರ, ನಮ್ಮ ಮೊದಲೇ ದಿವಸ ಸಣ್ಣ ಸೋಮವಾರ ಅಂತ ಹೇಳಿದ್ನಲ್ಲ, ಸೋಮೇಶ್ವರ ಅಂತ ದೇವಸ್ಥಾನ ಇದೆ. ಈಗೆಲ್ಲ ತುಂಬ ಅಲ್ಲಿ ದಾರಿಲಿ ಇಂಜಿನಿಯರಿಂಗ್ ಕಾಲೇಜು ಆಗಿಬಿಟ್ಟಿದೆ ದಾರಿಲಿ ಹೋಗ್ತಾ. ಮೊದಲು ಹೋಗಬೇಕಾದ್ರೆ ಸೋಮೇಶ್ವರಕ್ಕೆ ಹೆದರಿಕೆ ಬರಬೇಕು. ನಾವು ಹುಡುಗರಾಗಿದ್ದಾಗ ಹೋಗ್ಬೇಕಾದ್ರೆ ಹೆದರಿಕೆ ಇರಬೇಕಾದ್ರೆ, ಬೇಂದ್ರೆ ಹುಡುಗರಾಗಿದ್ದಾಗ ಇನ್ನೂ ಕಾಡಿದ್ದಂಗೆ ಇರಬೇಕದು. ಅಲ್ಲಿ ಹೋದಾಗ ಸೋಮೇಶ್ವರ ಎಂಬ ಸ್ಥಳದ ಪ್ರಕೃತಿಯ ಭಯಾನಕ ರಮ್ಯತೆಯನ್ನು ನೆನೆಸಿಕೊಂಡು, ಎಷ್ಟು ಚೆನ್ನಾಗಿ ಮಾತು ಗದ್ಯದಲ್ಲಿ ಬರೆದರೂ ಕೂಡ, ರಮ್ಯತೆಯನ್ನು ನೆನೆಸಿಕೊಂಡು ಜೀವನದಲ್ಲೂ ಬರುವಂಥ ಇಂಥ ಒಂದು ರಮ್ಯ ಭಯಾನಕ ಸ್ಥಿತಿಯನ್ನು ಈ ಪದ್ಯ ಹೇಳುತ್ತದೆ. ಅಂದರೆ ಬರೀ ಸೋಮೇಶ್ವರಕ್ಕೆ ಹೋಗೋದಲ್ಲ, ನಮ್ಮ ಜೀವನದಲ್ಲೂ ಬರುವಾದಂಥ ರಮ್ಯ ಬಗ್ಗೆ ಭಯಾನಕ ಸ್ಥಿತಿಯನ್ನು ಹೇಳ್ತದೆ. ಯಾರೋ ಒಬ್ಬರು ಮಂತ್ರ ಕೊಡ್ತಾರೆ, ಅದರ ಫಲ ಏನೋ ಅದ್ಭುತ ಬರುತ್ತದೆ. ಆ ಕಾಲಕ್ಕೆ ಅದರ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅಂಥ ಬೆಲೆ ಕಟ್ಟಲಾಗದ ಕಾಲಕ್ಕೆ ಒಂದು ವಿಷಮ ಕಾಲ ಬರುತ್ತದೆ. ಕಲ್ಪನೆ ಎಷ್ಟು ಚೆಂದ ಇದೆ ನೋಡಿ. ಯಾರೋ ಯೋಗಿ ಬಂದಿರ್ತಾರೆ, ಅವ್ರನ್ನ ಕೇಳ್ಕೊತೇನೆ, ಅವ್ರು ನನಗೊಂದೇನೋ ಪ್ರಸಾದ ಕೊಡ್ತಾರೆ, ಅದರಿಂದ ಒಳ್ಳೇದಾಗ್ತದೆ. ಅದು ಒಳ್ಳೆ ಆಗೋ ಕಾಲಕ್ಕೆ ಒಂದು ವಿಷಮ ಕಾಲನೂ ಬರಬಹುದು. ಅವ್ರಿಗೆ ಹೇಳ್ತಾರೆ, ಹೇಗೆ ನಿಮಗೆ ಮಂತ್ರ ಕೊಡು ಗುರು ಬರುತ್ತಾನೋ ಹಾಗೆ ವಿಷಮ ಕಾಲದಿಂದ ದಾಟಿಸುವ ಗುರುವೂ ಬರುತ್ತಾನೆ. ಜೀವನದಲ್ಲಿ ನಂಬಿಕೆ ಅಂದರೆ ಇದಪ್ಪ. ವಿಷಮ ಕಾಲ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ವಿಷಮ ಕಾಲ ಬಂದಾಗ ಒಬ್ಬ ಗುರು ಬರ್ತಾನೆ ಅಂತ ನಂಬಿಕೆ ವಿಷಮ ಕಾಲವನ್ನು ಹಗುರ ಮಾಡ್ತದೆ. ಇದೇ ಮಹತ್ವದ ಮಾತು. ದಾಟಿಸು ಗುರುವೇ, ದಾಟಿಸು ಎಂಬ ಮಾತು ಬಂದಾಗ, ನಿನಗೆ ದಾಟುವುದು ಅಗತ್ಯವಿದೆ ತಾನೇ, ಹಿಂದಿನಿಂದನ್ನು ಬಿಟ್ಟಿರುವೆ ತಾನೇ, ಮುಂದಿನಕ್ಕೆ ಹೋಗಬೇಕಾಗಿದೆ ತಾನೇ ಎಂದು ಕೇಳುವ ಗುರು ಕಾರುಣ್ಯ ನಮ್ಮನ್ನು ದಡ ಕಾಣಿಸುತ್ತದೆ. ಹೇಗೆ ನೀರಿನಲ್ಲಿ ಬಿದ್ದ ಒಂದು ಇರುವಿಗೆ ಒಂದು ಕಡ್ಡಿ ಆಧಾರವಾಗಿ ಅದನ್ನು ಹಿಡಿದುಕೊಂಡು ಹೋಗುತ್ತದೆಯೋ ಹಾಗೆ ಗುರು ಕಾರುಣ್ಯ ಕೂಡ ಬರುತ್ತದೆ ಎಂದು ಹೇಳುವಂಥ ಪದ್ಯ ಇದು. ಅಂದರೆ ಒಬ್ಬ ಸ್ತ್ರೀ ಹೇಳಿದ ಹಾಗೆ ಭಗವಂತನ ಕೃಪೆ ಆಗುವ ಸಮಯದಲ್ಲಿ ವಿಷಮ ಪರಿಸ್ಥಿತಿ ಬಂದಾಗ ಅದನ್ನು ನಂಬಿಕೊಂಡು ಗುರು ಬರ್ತಾನೆ ಅಂತ ಕಾದಿರುವಂಥ ಹಾಡು. ಆ ಹಾಡನ್ನು ಕೇಳೋಣ ಮೊದಲು, ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಈ ಪದ್ಯ ಕೇಳಿದರೆ ಚಂದ ಅನಿಸುತ್ತೆ ಕೇಳೋದಕ್ಕೆ, ಅರ್ಥ ಹುಡುಕಾಡಿದ್ರೆ ತೊಂದರೆ ಆಗ್ತದೆ. ಆ ಮೊದಲಿನ ಮಾತು ಕೇಳಬೇಕು. ಇದನ್ನು ಹಾಡಿದ್ರೊಳಗೆ ಎಷ್ಟೋ ಪದ್ಯ ಬಿಟ್ಟಿದ್ದಾರೆ ಅವರು. ಹಾಡಿನ ಲೆಂಗ್ ಜಾಸ್ತಿ ಆಗ್ತದೆ ಅಂತ ಒಂದು 3-4 ಮಾತ್ರ ಆರಿಸ್ಕೊಂಡಿದ್ದಾರೆ. ಸ್ವಲ್ಪ ದೀರ್ಘ ಪದ್ಯನೇ ಇದು. ಆ ಮೊದಲಿನ ಮಾತು ನೋಡಿ, ಊರ ತುದಿಯ 3 ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ, ಹಳ್ಳ ಅಡಿಗೆ ಹರದಲ್ಲಿ ತುಡುಗದನ ತೊಂಡು ಮೇಯುವಲ್ಲಿ, ದಿಕ್ಕು ತಪ್ಪತಾರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ, ಇರುಳು ಅಂತನ ಹಗಲ ಗೂಕತವ ಅಲ್ಲಿ ಜೋಡ ಗೂಗಿ ಅಂತ, ಗೂಗಿ ಕೂಗ್ತಾವೆ ಅಂತ. ಈ ಕವನ ಬರೆದಕ್ಕೊಂದು ಸಣ್ಣ ಬ್ಯಾಕ್ಗ್ರೌಂಡ್ ಇದೆ, ಅದು ಹೇಳಿಬಿಡ್ತೇನೆ. ಇದು ಕವನ ಪೂರ್ತಿ ಆಗಿಲ್ಲ, ಅರ್ಧ ಆದ ಕವನ ಇದು, ಅಲ್ಲಿಗೆ ನಿಲ್ಲಿಸಿದ್ರು ಅದನ್ನು. ಆದರೆ ಅರ್ಧಕ್ಕೂ ಒಂದು ಅರ್ಥ ಬರೋ ಹಾಗಿದೆ, ಅದಕ್ಕೆ ಇಟ್ಟಿದ್ದಾರೆ. ಅವರೇ ಬರೆದದ್ದು ಹೇಳ್ತಾರೆ. ಬರಿತಾ ಇದ್ರಂತೆ ಇದನ್ನು. ಅವ್ರ ಅಭ್ಯಾಸ ಬೇಂದ್ರೆ ಅವ್ರದ್ದು. ಪದ್ಯ ಬರೆದ ತಕ್ಷಣ ಒಂದೇನೋ ಚೆನ್ನಾಗಿ ಅನಿಸ್ತು ಅಂದರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಹೆಂಡತಿ ಮುಂದೆ ಓದಿ ತೋರಿಸ್ಬೇಕು ಅದನ್ನು ಪದ್ಯ ಹೇಗಿದೆ ಅಂತ. ಇದನ್ನು ಕೂತು ಬರೆದ್ರಂತೆ ಚೆನ್ನಾಗಿ. ಅವ್ರು ಬರೆದಿದ್ದಾರೆ, ತಮ್ಮ ಪುಸ್ತಕದ ಗುಹೆಯೊಳಗೆ ಕೂತು ಬರೆದ್ರು ಅಂತ. ಅವ್ರ ಮನೆ ಅಂದರೆ ಪುಸ್ತಕದ ಗುಹೆನೇ, ಅದು ಎಲ್ಲಿ ನೋಡಿದಲ್ಲಿ ಪುಸ್ತಕ ಬರೆದು ಚೆನ್ನಾಗಿ ಅನಿಸ್ತಂತೆ. ಅದನ್ನು ಓದಿ ತೋರಿಸೋಣ ಅಂತ ಅವ್ರು ಹೊರಗಿನ ಕೋಣೆಗೆ ಬಂದು ತಮ್ಮ ಶ್ರೀಮತಿಯವ್ರನ್ನ ಕರೆದ್ರಂತೆ, ಒಳಗೆ ಬಾ ಓದ್ತೀನಿ ಅಂತ. ಅದು ಉತ್ತರ ಅವ್ರು ಬರೆದಿದ್ದು ಹೆಂಗಿದೆ ನೋಡಿ. ಅಷ್ಟರೊಳಗೆ ಅವರ ಆಪ್ತ ಸಂಬಂಧಿಕರಾದ ಲಕ್ಷ್ಮಣರಾವ್ ಬೇಂದ್ರೆ ಬಂದ್ರಂತೆ. ಇವ್ರ ಹೆಂಡತಿನ ಕರೆದು ಓದಬೇಕು ಅನ್ನೋದು ಲಕ್ಷ್ಮಣರಾವ್ ಬೇಂದ್ರೆ ಬಂದ್ರಂತೆ. ಈ ಘಟನೆ ಬಗ್ಗೆ ಬೇಂದ್ರೆ ಹೇಳಿದ್ದು ಹೀಗೆ. ಹೆಂಗೆ ಹೇಳ್ತಾರೆ ಅಂದರೆ, ಬೇಂದ್ರೆ ಲಕ್ಷ್ಮಣರಾಯರು ಅವತ್ತು ಬರದೇ ಹೋಗಿದ್ರೆ, ನಾನು ನನ್ನ ಹೆಂಡತಿಗೆ ಈ ಪದ್ಯ ಓದಿ ತೋರಿಸಿದ್ರೆ ಬಹುಶಃ ಇನ್ನರ್ಧ ಭಾಗ ಬರೆದು ಮುಗಿಸ್ಲಿಕ್ಕೆ ಸ್ಫೂರ್ತಿ ದೊರೀತಿತ್ತು. ಲಕ್ಷ್ಮಣರಾಯರ ಹೊತ್ತಿಗೆ ಬರದೇ ಇದ್ದಿದ್ರೆ
ನಾನು ಪದ್ಯ ಮುರಿಸ್ತಿದ್ದೆ ಅಂತ. ಯಾಕೆ, ಏನಾಯಿತು, ಕವಿತಾ ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಹೇಳ್ತಾರೆ ಅವರಂದರು, ನನ್ನ ಕಾವ್ಯ ವಾಚನ ಕೇಳಿ ಬೇಂದ್ರೆ ಲಕ್ಷ್ಮಣರಾಯರು ಮುಖ ಒಂದು ನಮೂನಿ ಮಾಡಿದರು, ಒಂಥರ ಮುಖ ಮಾಡಿದ್ರಂತೆ, ಹರಳೆಣ್ಣೆ ಕುಡ್ದಂಗೆ. ಏನೂ ತಿಳಿದಿರ್ಲಿಕ್ಕಿಲ್ಲ ಅವರಿಗೆ, ಹರಳೆಣ್ಣೆ ಕುಡ್ದಂಗೆ. ನಾ ಮತ್ತೆ ಕವಿತಾ ಮುಂದೆ ಬರೀಲೇ ಇಲ್ಲ. ಇದನ್ನು ಪ್ರಕಟ ಮಾಡಬಾರ್ದು ಅಂತ ಮಾಡಿದ್ದೆ, ಆದರೂ ಹೋಗಲಿ ಬಿಡು, ಒಂದು ಹಂತಕ್ಕೆ ಬಂದದಲ್ಲ ಅಷ್ಟೇ ಸಾಕು ಅಂತ ಗಂಗಾವತರಣ ಸಂಗ್ರಹದಾಗ ಹಾಕಿಬಿಟ್ಟೆ ಅಂತ. ಈ ಪದ್ಯ ಒಂದು ಒಂದು ಅದ್ಭುತ ಕಲ್ಪನೆಯನ್ನು ಸೃಷ್ಟಿ ಮಾಡ್ತದೆ. ಇದು ಊರು ಮೊದಲಿನ 20 ಸಾಲು ನೋಡಿದರೆ ಬರೀ ಭಯಾನಕವಾದಂಥ ಚಿತ್ರ ಇದೆ. ಎಷ್ಟು ದೊಡ್ಡ ಕಾಡು ಅಂತಂದರೆ, ಇರುಳು ಅಂತನ ಹಗಲು ಗೂಕುತ್ತಾವ ಅಲ್ಲಿ ಜೋಡ ಗೂಗಿಗಳು ಸಾಮಾನ್ಯವಾಗಿ ಕೂಗೋದು ರಾತ್ರಿ. ಎಷ್ಟು ಭಯ ಬರುವಂಥ ಊರು ದಾಟಿ ಹೋದಾಗ 3 ರಸ್ತೆ ಕೂಡುವಲ್ಲಿ ಎಲ್ಲಿ ಕೊಳ್ಳ ಬರ್ತದೋ ಕೊಳ್ಳ ತುದಿಗೆ ಒಂದು ಹಳ್ಳ ಹರಿತದೆ, ಆ ನೀರು ಒಳಗೆ ಸೇರ್ಕೊಂಡ್ಬಿಡುತ್ತೆ, ಹಳ್ಳದ ನೀರು. ಅಂಥ ಜಾಗದಲ್ಲಿ ತುಡುಗು ದನಗಳೆಲ್ಲ, ಊರಾಗಿನ ಕಳ್ಳ ದನಗಳೆಲ್ಲ ಅಲ್ಲಿ ಹೋಗ್ತಾವೆ ಮೇಯೋದಕ್ಕೆ, ಸಾಕಿ ದನಗಳು ಹೋಗೋದಿಲ್ಲ. ದಿಕ್ಕು ತಪ್ಪತಾರ ಅಲ್ಲಿ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ, ಯಾರಾದರೂ ತಪ್ಪಿ ಒಳಗಡೆ ಹೋದರೆ ಕಕ್ಕಾವಿಕ್ಕಿ ಆಗಿ ಹೋಗುವಷ್ಟು ಭಯಾನಕವಾದಂಥ ಕಾಡಿದೆ. ಇರುಳು ಅಂತನ ಹಗಲ ಕೂಗುತ್ತಾವ, ರಾತ್ರಿ ಆಗಿದೆ ಅಂತ ತಿಳ್ಕೊಂಡು ಹಗಲತ್ತನಲ್ಲೇ ಗೂಗಿಗಳು ಕೂಗ್ತಾವಂತೆ. ಅದನ್ನು ದಾಟಿ ಆ ಮಸಣವಾಡಿ, ಸುಡುಗಾಡು ಬೇರೆ ಇದೆ, ಅದರ ಆಚೆ ಕಣ್ಣಿ ಕಟ್ಟಂಗೆ ಹೆಂಗೆ ಬರೀತಾರೆ ನೋಡಿ, ಅದರ ಆಚೆ ಅದರ ಎಡಕ್ಕಾಗಿ ಅದರ ಆಚೆ ಕಾಮ ತನ್ನ ಹಚ್ಚಂಗಿ ಹಾಸಿದಂಗೆಲ್ಲಿ ನೀರ ಪಾಚಿ ಹೊಂಡವನು ಮೆಚ್ಚ ಮಾಡತಾವೋ ಕಂಡ ಕಣ್ಣುಗಳಿಗೆ. ಹೊಂಡ ಇದೆ, ನೀರಿನ ಹೊಂಡ. ಮ್ಯಾಲೆ ನೋಡಿದರೆ ಪಾಚಿ ಕಟ್ಕೊಂಡ್ಬಿಟ್ಟಿದೆ, ಪೂರ್ತಿ ಪಾಚಿ ಕಲ್ಪನೆ ಮಾಡ್ಕೋಬೇಕು. ಅದನ್ನು ಹಸಿರು ಪಾಚಿ ನೀರ ಮೇಲೆ ಕಟ್ಕೊಂಡ್ಬಿಟ್ಟಿದೆ, ಪೂರ್ತಿ ಆಳವಾದ ಹೊಂಡ ಇದೆ. ಅದು ಹೇಗಿದೆ ಅಂದರೆ, ಕಲ್ಪನೆ ನೋಡಿ ಹೇಗೆ ಬರ್ತದೆ, ಮೂರ್ತಿ ಪ್ರತಿಮೆಗಳನ್ನು ಕೊಡ್ತಾ ಹೋಗ್ತಾರೆ. ಕಾಮ ತನ್ನ ಹಸಿರು ಅಂಗಿ ಹಾಕಿದ್ದಾನೇನೋ ಅನ್ನೋ ಹಾಗೆ ಅಂತ. ಮೇಲಿನ 4 ಸಾಲುಗಳಲ್ಲಿ ಸಾವು, ಘನತೆ, ಹೆದರಿಕೆ, ಭಯಾನಕತೆ, ಸಾವಿನ ಚಿತ್ರ ಕೊಡ್ತಾ ಹೋಗ್ತಾ ಮುಂದೆ ಕಾಮದ ಬಗ್ಗೆ ಚಿತ್ರ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಆ ಪಾಚಿ ಸರಿಸಿದಾಗ ಕಣ್ಮುಂದೆ ಕಟ್ಟಬೇಕದು. ನೀರು ಮೇಲೆ ಪಾಚಿ ಕಟ್ಟಿದಾಗ ಸರಿಸಿದ್ರೆ ಒಳಗೆ ಕರಿ ನೀರು ಕಾಣಿಸುತ್ತೆ. ಅದಕ್ಕೆ ಹೇಳ್ತಾರೆ, ಪಾಚಿ ಸರಿಸಿದಾಗ ಕಪ್ಪು ನೀರು ಕರೀತಾವ ಒಳಗೆ ಅಂದರೆ ಸಾವು. ಕಪ್ಪು ಅಂದರೆ ಸಾವು ಅಂತ. ಅದು ಕಾಮನ ಹಿಂದೆ ಸಾವಿದೆ, ಅದು ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಹೇಗಿದೆ, ಬರೀ ಭಯಾನಕವಾದಂಥ ಚಿತ್ರ ಹೇಳ್ತಾ ಹೋಗಿ ಅಲ್ಲಿ ನಡು ಒಂದು ಸ್ವಲ್ಪ ಪಾಸಿಟಿವ್ ಆಗಿ ತೋರಿಸ್ತಾರೆ. ಎಲ್ಲ ಭಯಾನಕ ಆಗಿಲ್ಲ ಅಂಥೇಳಿ ಅದರೊಳಗೆ ಹೋಗಿ ನೋಡಿದರೆ, ಆ ಹೊಲದ ನಟ್ಟ ನಡಿಯಿರುವ ಹುಣಸಿ ಮರ ಏರಿ ನೋಡಿದಾಗ 10 ಗಿಡದ ಗುಂಪೊಂದು ಕಾಣತದ ಸಣ್ಣ ಏರಿ ಮ್ಯಾಗ. ಹುಣಸಿ ಮರದ ಹತ್ರ ಬಂದರೆ ಒಂದು 10 ಮರದೊಂದು ಬೇರೆ ಜಾಗ ಕಾಣಿಸುತ್ತಂತೆ. ಅಲ್ಲಿ ತೊಗಲ ಬಾವಲಿ ಚೀರತಾವ ಭರತಿ ಹಗಲಿನೊಳಗೆ. ಮತ್ತೆ ಭಯಾನಕ ಶುರು ಆಯಿತು. ತೊಗಲ ಬಾವಲಿ ಅಂದರೆ ಈ ಬ್ಯಾಟ್ಸ್, ಕಣ್ಕಪ್ಪಡಿ ಅಂತಾರೆ ಅದಕ್ಕೆಲ್ಲ. ಅವೆಲ್ಲ ತೋಲ್ಬಾಲಕ್ಕಿ, ಅದು ತಲೆ ಕೆಳಗಾಗಿ ಜೋತಾಡುವಂಥದ್ದು. ಅದಕ್ಕೆ ರಾತ್ರಿನೇ ಕಣ್ಣು ಬರಬೇಕು, ಅದಕ್ಕೆ ಹಗಲೊತ್ತು ಕಾಣಿಸೋಲ್ಲ. ಆದರೆ ಅದು ಹಗಲು ಅಂತ ಹೇಳಿ ಭರತಿ ಹಗಲಿನೊಳಗೆ, ಅಂದ್ರೆ ಮಧ್ಯಾಹ್ನ ಹಗಲಿನಲ್ಲೇ ಕೂಗ್ತಾವಂತವು. ಹಿಂಡ ಪಾರಿವಾಳ ಹೊಕ್ಕ ಹೊರಡತಾವ ಮತ್ತ ಒಳಗ ಹೊರಗ. ಇದೆಲ್ಲ ಭಯಾನಕ ಸೃಷ್ಟಿ. ಮತ್ತೆ ಮುಂದೆ ಪಾಸಿಟಿವ್ ಬರೋದು ಹೇಗೆ ಅಂದರೆ, ಅಲ್ಲಿ ಹಬ್ಬಿ ಹರಹದ ಬೇವಿಗೆ ಸುತ್ತ ಅಮೃತ ಬಳ್ಳಿ. ಅಮೃತ ಬಳ್ಳಿ ಅನ್ನುವಂಥದ್ದು ಶುಭ ಲಕ್ಷಣ. ಅಂಥದ್ರೊಳಗೆ ಕೂಡ ಶುಭ ಲಕ್ಷಣ ಅದ. ಆಗಲೇ ಭಾಳ ಚಂದ ಹೇಳಿದ್ರಲ್ಲ ಅವರು, ಇದು ಬರೀ ಕಾಡಿಗೆ ಅನ್ವಯಿಸೋದಲ್ಲ, ನಮ್ಮ ಜೀವನಕ್ಕೂ ಅನ್ವಯಿಸುವಂಥದ್ದು ಅಂತ. ಎಲ್ಲೆಲ್ಲಿ ಭಯಾನಕ ಬಂದಾಗ ಅದರೊಳಗೆ ಚಂದ್ರನ ಗೆರೆ ಕಾಣಿಸುತ್ತೆ, ಸಂತೋಷ ಗೆರೆ ಕಾಣಿಸುತ್ತೆ. ಅಮೃತ ಬಳ್ಳಿ ಹಾಲ ಸುರುವತಾವ ಆಲ ಅಲ್ಲಿ ಅಳ್ಳಾಡತಾವ ಬಳ್ಳಿ. ಆಲದ ಮರ ಸಮೃದ್ಧಿಯ ಸಂಕೇತ, ಮತ್ತೆ ಭದ್ರತೆಯ ಸಂಕೇತ. ಅಷ್ಟು ಕಾಡಿನೊಳಗೆ, ಭಯದೊಳಗೆ, ಸಾವಿನ ದಟ್ಟವಾದ ಛಾಯೆಯೊಳಗೆ ಮತ್ತೆ ಭದ್ರತೆ ಇದೆ ಅಂತ ಹೇಳ್ಕೊಂಡು ಹೋಗೋದು. ಮುಂದೆ ಬರುವಂಥದ್ದು ಅದ್ಭುತ. ಅತ್ತಿ ಗಿಡಕ್ಕೆ ಹತ್ಯಾವ ಹಲಸಿನಂಗ ಬುಡುಕು ಕೆಂಪು ಹಣ್ಣು. ಅತ್ತಿ ಗಿಡ, ಅತ್ತಿ ಹಣ್ಣು ಅಂತ ಆಗ್ತದೆ. ಅತ್ತಿ ಗಿಡಕ್ಕೆ ಹಲಸಿನಕಾಯಿ ಹಾಗೆ ಬುಡುಕ ಕೆಂಪು ಹಣ್ಣು. ಇದು ಹೇಳ್ತಾರೆ, ಮೃತ್ಯುವನ್ನು ಬೀರಿ ಬರುವಂತಹ ಕಾಮ ಅಂತ ಒಂದು ನೋಟ್ಸ್ ಮಾಡಿದ್ದಾರೆ ಅವ್ರ ಬುಕ್ಸಲ್ಲಿ. ಕೆಲವೊಂದು ಸಲ ಕಾಮ ಮೃತ್ಯುವನ್ನು ಕೂಡ ದಾಟಿ ಹೋಗ್ತದೆ, ಛೇದಿಸಿ ಹೋಗ್ತದೆ, ಧೈರ್ಯದ ಎದುರು ನಿಲ್ತದೆ ಅಂತ. ಈ ಮಾತನ್ನು ಒಂದು ಸಲ ಬೇಂದ್ರೆಯವರು ಭಾಳ ಚಂದ ಹೇಳಿದ್ರು ನಮಗೆ. ಏನಿದು ಕಾಮ ಮೃತ್ಯುವನ್ನು ಗೆಲ್ತದೆ ಅಂದರೆ ಏನರ್ಥ ಅಂತ. ಅಂದರೆ ಮೃತ್ಯುವಿನ ಭಯ ಇಲ್ಲದ ಹಾಗೆ ಕಾಮ ತಾಂಡವ ಮಾಡ್ತದೆ ಅಂಥೇಳಿ ಪಾಂಡುವಿನ ಎಕ್ಸಾಂಪಲ್ ಹೇಳಿದರು, ಪಾಂಡುರಾಜನ ಎಕ್ಸಾಂಪಲ್ ಹೇಳಿದರು. ಪಾಂಡುರಾಜನ ಗೊತ್ತಿತ್ತು, ಯಾವತ್ತು ನನ್ನ ಹೆಂಡತಿಯನ್ನು ಕೂಡ್ತೇನೆ ಅವತ್ತು ನನ್ನ ಮೃತ್ಯು ಆಗ್ತದೆ ಅಂತ ಗೊತ್ತಿತ್ತು. ಶಾಪ ಇತ್ತು ಅವನಿಗೆ. ಅದು ಗೊತ್ತಿದ್ರೂ ಕೂಡ ಆ ಕಾಮ ಪ್ರಚೋದನೆ ಆದಾಗ ಮೃತ್ಯುವಿನ ಭಯ ಕೂಡ ಹಾರು ಹೋಗ್ಬಿಡ್ತು ಅವನಿಗೆ. ಅದು ಹೇಳ್ತಾರೆ, ಮೃತ್ಯುವನ್ನು ಮೀರಿ ನಿಲ್ಲುವಂತಹ ಕಾಮ. ಹತ್ತಿ ಗಿಡಕ್ಕೆ ಹತ್ಯಾವ ಹಲಸಿನಂಗ ಬುಡಕು ಕೆಂಪು ಹಣ್ಣು, ಜೇನು ತುಂಬಿ ತೊಟಗುಟ್ಟು ತಾವಾದ ಬಯಸತಾವ ಕಣ್ಣು ಅದಕ್ಕೆ ಹೋಗ್ತದೆ. ಇಷ್ಟು ಘನತೆಯಲ್ಲಿ, ಗಾಂಭೀರ್ಯದಲ್ಲಿ, ಭಯದಲ್ಲಿ ಕೂಡ ಒಂದು ಎಳೆ ಕಾಣಿಸುತ್ತೆ. ಅಲ್ಲಿ ಕೂಡ ಅಪೇಕ್ಷೆಗಳು, ಕಾಮಗಳು ಶುರು ಆಗ್ತದೆ ಅಂಥೇಳಿ
ಅದರೊಳಗೆ ಹೇಳ್ತಾರೆ, ಈ ತೋಪಿನಾಗ ಬೆಳೆದಾದ ಹೆಂಗೋ ಮೂಲ್ಯಾಗ ತಪ್ಪಿ ಮಾವು ಮತ್ತೆ ಸಮೃದ್ಧಿ ಸಂಕೇತ. ಇಂಥ ಭಯಾನಕವಾದ ವಾತಾವರಣದಲ್ಲಿ ಅಲ್ಲೊಂದು ಮಾವಿನ ಗಿಡ ಕೂಡ ಬಂದಿದೆ. ಅದು ಹೇಗೆ ಬಂತೋ, ತಪ್ಪಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಈ ತೋಪಿನಾಗೆ ಬೆಳೆದಾದ ಹೆಂಗೋ ಮೂಲ್ಯಾಗ ತಪ್ಪಿ ಮಾವು, ತಪ್ಪಿ ಎಲ್ಲ ಬಂದ್ಬಿಟ್ಟಿದೆ, ಮಾವು ಬಂದ್ಬಿಟ್ಟಿದೆ. ಅದರಡಿಗೆ ಹುತ್ತ, ಮಾವಿನ ಹುತ್ತ ಕೆಳಗೆ ಹುತ್ತ, ಆ ಹುತ್ತ ಅದರಾಗ ಐತೆ ಒಂದು 7 ಎಡೆಯ ಹಾವು, 7 ಹೆಡೆಯ ಹಾವು. ಆ ಮಾವಿನ ಕೆಳಗೆ ಹುತ್ತ ಇದೆ, 7 ಎಡೆ ಹಾವು ಇದೆ ಅಂತ. ಹಾವು ಮುತ್ತ, ಹಾವು ಕೂಡ ಮತ್ತೆ ಕಾಮದ ಸಂಕೇತ. ಈ ಮಾವಿನೊಳಗೆ, ಈ ಸುಗ್ಗಿಯೊಳಗೆ ಬಂದದ ಕೋಗಿಲೊಂದು, ಒಂದು ಕೋಗಿಲು ಬಂದದ್ದು ಮಾವಿನ ಗಿಡದಾಗ. ಮಾವಿನ ಗಿಡಕ್ಕೂ ಕೋಗಿಲಕ್ಕೂ ಒಂದು ಸಂಬಂಧ, ಅವಿನಾಶ ಸಂಬಂಧ ಅದು. ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಅಂತ ಹಾಗೆ ಅದು ಬಂದಕ್ಕೊಂದು ಸಂಬಂಧ ಅದು. ಕೋಗಿಲೆ ಬಂದದ್ದು. ಇನ್ನೊಂದು ತಮಾಷೆ ಅಂದರೆ ಬೇಂದ್ರೆ ಯಾವಾಗಲೂ ಹೇಳೋದು, ಕೂಗೋದು ಯಾವಾಗಲೂ ಗಂಡು ಕೋಗಿಲೆ, ಹೆಣ್ಣು ಕೋಗಿಲೆ ಕೂಗೋದಿಲ್ಲ ಅಂತ. ಕೂಗೋದು ಗಂಡು ಕೋಗಿಲೆನೇ ಕೂಗೋದು. ಈಗ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಆಕೆ ಆ ಭಯದ ವಾತಾವರಣದಲ್ಲಿದ್ದಾಳೆ, ಯಾವುದೋ ಚಿಂತೆ ಇದೆ, ಎಲ್ಲೋ ಒಂದು ಸಮೃದ್ಧಿ ಸೂಚಕನೂ ಇದೆ, ಅಲ್ಲಿ ಶುಭ ಸೂಚಕನೂ ಇದೆ. ಆ ಹೊತ್ತಿಗೆ ಕೋಗಿಲೆ ಧ್ವನಿ ಕೇಳಿಸ್ತದಕ್ಕೆ, ಯಾರೋ ಕರೆದಂಗೆ ಕೇಳಿಸ್ತದೆ. ಬಂದದ ಕೋಗಿಲೊಂದು ತನ್ನ ಜೋಡಿ ಕರೆದಾಂಗ ಕರೀತದ ನನ್ನ ಬಾರ ಎಂದು. ಕೂಗೇ ಕೂಗುತ್ತದ ಗಿರಣಿ ಕರೆಯೋ ಹಂಗ. ಈ ಗಿರಣಿ ಇರ್ತಾವಲ್ಲ, ಗರ ಮಿಲ್ಸ್ ಮಾಡ್ತಿರ್ತಾವಲ್ಲ, ಹಾಗೆ ಒಂದೇ ಸಮ ಕರಿತಾ ಇದೆ. ಅಂದರೆ ಮನಸ್ಸಿನಲ್ಲಿ ಒಂದೇ ಸಮ ಸೆಳೆತ ಬರ್ತಾ ಇದೆ. ಆ ಭಯದ ವಾತಾವರಣದಲ್ಲಿ ಕೂಡ ಮನಸ್ಸನ್ನು ಸೆಳೀತಾ ಇದೆ. ತೆರಪು ಇಲ್ಲ ಒಂದಳತಿ ಕೂಗುತ್ತದ, ಬ್ಯಾಸರ ಇಲ್ಲದ ಹಂಗ, ಬ್ಯಾಸರಿಲ್ಲದೆ ಕೂಗ್ತದೆ ಅಂತ ಹೇಳಿ. ತಾರ ಪಂಚಮದಾಗ ಕೋಗಿಲ ಕೂಗುತ್ತದ ಜೋಗಿ, ಯಾವ ಬಣ್ಣ ಅದಕ್ಕಾವ ಕಣ್ಣು ನಾ ಹೋಗಲೇನು ಜೋಗಿ. ತೋಟವೆಲ್ಲ ಹೂವಾಗಿ ನಿಂತು ತೊಂಗೆಲ್ಲ ಗೊಂಚಲಾಗಿ, ಪಾಡು ಆಗತಾವ ಹಣ್ಣು ಆಗತಾವ ಅದರ ಲೈಕೆ ತೂಗಿ. ಇಷ್ಟೆಲ್ಲ ಇದ್ರೂ ಕೂಡ ಆಕೆಗೆ ಎಳೆಯೋದು ಗೂಗೆ ಅಲ್ಲ, ಆ ತೊಗಲ್ ಬಾವಲ್ ಬರುವಂಥ ಕಣ್ಕಪ್ಪಡಿ ಅಲ್ಲ, ಆಕೆನ ಎಳೆಯೋದು ಆ ಕೋಗಿಲೆ ಧ್ವನಿ. ಇದು ಜೀವನದಲ್ಲಿ ಬಹಳ ಮುಖ್ಯ. ಭಾಗವತದಲ್ಲಿ ಬರ್ತದೆ. ಮನುಷ್ಯ ಹೋದ, ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ಜಾರಿ ಬಿದ್ದ, ಕತ್ಲೆ, ಎಲ್ಲಿ ಬಿದ್ದೆ ಗೊತ್ತಿಲ್ಲ, ಬಿದ್ದ ಹೋದೆ ಅಂತ ಅಂದ್ಕೊಂಡ. ಕೈ ಚಾಚಿದ, ಕೈಗೆ ಒಂದೇನೋ ಸಿಕ್ಕಿತ್ತು, ನೇತಾಡ್ತಾ ಇದ್ದಂತೆ. ಅದು ಕಿರ್ರನ್ನು ಸಪ್ಪಳ ಆಗ್ತಾಯಿತ್ತು. ಏನೋ ಹೋದೆ, ಏನು ಕೈಯಲ್ಲಿ ಸಿಕ್ಕಿದೆಯೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಕೂತ, ಬೆಳಗ್ಗೆ ಸ್ವಲ್ಪ ಆಗಲಿ ಅಂತ. ಬೆಳಗ್ಗೆ ನೋಡಿದಾಗ ಯಾವುದೋ ಮರದ ಬೇರು ಹಿಡ್ಕೊಂಡು ಕೂತಿದ್ದಾನೆ. ಅದು ಹಾಳಭಾವಿ, ಆಳವಾದ ಹಾಳಭಾವಿ. ಅದೆಲ್ಲೋ ಬೇರು, ಆಲದ ಮರದ ಬೇರು ಅದರೊಳಗೆ ಹಾಸಿ ಕೆಳಗಡೆ ಬಂದಿದೆ, ಅದಕ್ಕೆ ಸಿಕ್ಕಾಕ್ಕೊಂಡಿದ್ದಾನೆ. ಆ ಮೇಲಿನ ಕಲ್ಲು ಇದೆಯಲ್ಲ, ಅದು ಅಲಗಾಡ್ತಾ ಇದೆ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ತಲೆ ಬಿದ್ದರೆ ತಲೆ ಮೇಲೆ ಬೀಳಬೇಕು. ಅದಲ್ಲದೆ ಬೇರು ಕೂಡ ಕತ್ತರಿಸೋಂಗಾಗಿದೆ, ಕರ್ರ ಅಂತ. ಯಾವಾಗ ಕತ್ತರಿಸಿ ಬೀಳುತ್ತೋ ಗೊತ್ತಿಲ್ಲ. ತೆಳಗಿಳಿದು ಬಿಡಲಿ ಅಂತ ನೋಡಿದರೆ ಬಾವಿ ಕೆಳಗೆ ಒಂದು ದೊಡ್ಡ ನಾಗರ ಹಾವು ತಲೆ ಎತ್ಕೊಂಡು ಕೂತಿದೆ. ಕೆಳಗೆ ಇಳಿಯೋ ಹಂಗಿಲ್ಲ, ಅಲ್ಲೇ ನೇತಾಡೋ ಹಂಗಿಲ್ಲ, ಯಾಕಂದರೆ ಕತ್ತರಿಸಿ ಹೋಗ್ತದೆ ಅದು. ಮೇಲೆ ಹತ್ತಿ ಹೋಗ್ಬಿಡ್ಲಾ ಅಂತ ನೋಡಿದರೆ ಮೇಲೆ ಒಂದು ಹಸಿದ ಹುಲಿ ನಿಂತ್ಕೊಂಡಿದೆ ಅಂತ. ಮೇಲೆ ಹಸಿದ ಹುಲಿ, ತೆಳಗೆ ನಾಗರ ಹಾವು. ಯಾವಾಗ ಕತ್ತರಿಸಿ ಬೀಳ್ತದೋ ಗೊತ್ತಿಲ್ಲ, ಅಭದ್ರವಾದಂಥ ಹಗ್ಗ ಇದು, ಬೇರು ಕಲ್ಲು ಬೀಳೋ ಹಾಗಿದೆ. ಭಯ ಪಟ್ಕೊಂಡ ಮನುಷ್ಯ. ಅಷ್ಟರೊಳಗೆ ಮೂಗಿನ ಮೇಲೆ ಏನೋ ಬಿದ್ದಂಗೆ ಆಯ್ತಂತೆ. ಏನು ಬಿತ್ತು ಅಂತ ನೋಡಿದರೆ ಆ ಆಲ ಮರದ ಟೊಂಗೆ ಮೇಲೆ ಒಂದು ಜೇನು ಗೂಡಾಗಿದೆ. ಆ ಜೇನು ಹನಿಯಾಗಿ ಬೀಳ್ತಾ ಇದೆ. ಅವನೇನು ಮಾಡ್ದ ಅಂದರೆ, ಆ ಗೋಡೆ ಇತ್ತಲ್ಲ, ಬಾವಿ ಗೋಡೆಗೆ ಕಾಲಿಟ್ಟು ಹಿಂದೆ ಒತ್ಕೊಂಡು ನಾಲಿಗೆ ಚಾಚಿ ಆ ಜೇನು ಹನಿನ ನಾಲಿಗೆ ಮೇಲೆ ಬೀಳ್ಕೊಳ್ಳೋಂಗೆ ಮಾಡಿದ್ದಂತೆ. ಒದ್ದಾಡೋದಿದ್ದೇ ಇದೆ, ಜೇನು ಹಾಕಿಬಿಡ್ಬೇಕು ಅಂತ. ಮನುಷ್ಯನ ಜೀವನ ಹೀಗೆ, ಕಷ್ಟ ಪರಂಪರೆಗಳ ನಡುವೆ ಒಂದೇನಾದರೂ ಸಮೃದ್ಧಿಯನ್ನು, ಒಂದು ಸಂತೋಷವನ್ನು ಹುಡುಕ್ತಾ ಇರುತ್ತೆ ಜೀವ. ಅದು ಹೇಗೆ ಹೇಳ್ತಾಳೆ ನೋಡಿ. ಇಷ್ಟಾದರೂ ಕೂಡ ಎಳೆದೇ ಎಳಿತಿದೆ ನನ್ನ. ಬಂದೆ ಜೋಗಿ, ಅದು ಹೇಗೆ ಮುಂದೆ, ಮುಂಜಾವ ತೊಟ್ಟು ಇರು ಹಂಗು ಬಿಟ್ಟು ಬರೀ ಹಾಂಗ ಕೂಗುತ್ತದೋ, ತಲೆ ಕಾವಿನೊಳಗ ಇಮ್ಮಾವಿನೊಳಗ ಬಿಸಿಗಾಲ ನೂಗುತ್ತದೋ, ಕೊಳಲ ನುಡಿಸಿದ ಹಾಂಗ ಕುಹು 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 ಉಲಿತದೋ ಜೋಗಿ. ಬೇರೆ ಕೆಲಸದಾಗ ಮನಸ್ಸು ತೊಡಗುತ್ತದೋ ನೋಡಲೇನೋ ಜೋಗಿ. ಬೇರೆ ಯಾವ ಕೆಲಸದಲ್ಲೂ ಮನಸ್ಸು ಕೂಡ್ತಾ ಇಲ್ಲ, ಅದೇ ಎಳಿತಾ ಇದೆ ನನ್ನ. ಟ್ರೈ ಮಾಡಲ, ಮನಸ್ಸು ಟ್ರೈ ಮಾಡಿ ಹೇಗತ್ತ ಕೇಳ್ತಾಳೆ. ಬೇರೆ ಕೆಲಸದಾಗ ಮನಸ್ಸು ತೊಡಗುತ್ತದೋ ನೋಡಲೇನು ಜೋಗಿ. ಬೇರೆ ಕೆಲಸದಲ್ಲಿ ಹೋಗ್ತದ ನೋಡಲ ನಾನು. ಆದರೆ ತಿಳ್ಕೋಬೇಕು, ಮೊದಲು ಆಕೆಗೆ ಒಂದು ಭವಿಷ್ಯ ಜೋಗಿ ಆಶೀರ್ವಾದ ಮಾಡಿದ್ದಿದೆ. ಆದರೆ ಈಗ ಮನಸ್ಸು ಎಲ್ಲೋ ಬೇರೆ ಕಡೆ ಎಳಿತಾ ಇದೆ ಮನಸ್ಸು. ಅದು ಮುಖ್ಯ, ಮರಿಬಾರ್ದು. ಅದು ಕೇಳ್ತಾಳೆ, ಬಂದೆ ಜೋಗಿ ಬಾರೋ ಜೋಗಿ, ಏನು ಹೊತ್ತು ಬಂದಿ. ನೀನೇ ಹೇಳಿದ ನಾನು ಜಪಿಸುವಾಗ ಬಂತೋ ಸುಗ್ಗಿ ಸಂಧಿ. ನೀನು ಹೇಳಿ ಹೋಗಿದ್ದಲ್ಲಪ್ಪ ಜೋಗಿ, ನನ್ನ ಮಂತ್ರ ಹೇಳಿ ಹೋಗಿದ್ದಲ್ಲ ಯಾವುದೋ ಒಂದು, ಅದನ್ನು ಹೇಳಿದಾಗ ಜಪ ಮಾಡುವಾಗ ಬಂತು. ತಲೆಯ ಯಾವುದೋ ನಾಡಿನೊಳಗನ್ನು ಸುರುವಾತು ನುಗ್ಗಿ ಸೊಲ್ಲು, ಮುಂದೆ ಕೇಳಿದರ ಅದೇ ತುಂಬಿತೋ ಮೂಲೆ ಮೂಲೆಯಲ್ಲೂ. ನೀನು ಹೇಳಿ ಹೋಗಿದ್ದೆ ಮಂತ್ರ, ಅದು ಮನಸ್ಸಿನಲ್ಲಿತ್ತು ನನಗೆ, ಆದರೆ ಈ ಕೋಗಿಲೆ ಧ್ವನಿ ಬಂದುಬಿಟ್ಟಿದೆಯಲ್ಲ, ಇದು ಬಂದು ಅದು ತುಂಬಿಕೊಂಡು ನಿನ್ನ ಮಂತ್ರ ಮರ್ತು ಹೋಗ್ತಾ ಇದೆ ನನಗೆ ಅಂಥೇಳಿ ಮುಂದಿನ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಅದರೊಳಗೆ. ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಕುಹು ಎಂದು. ನಾನು ಹೊರಟದ್ದು ಗುಡಿಗೆ, ಭಗವದ್ ದರ್ಶನಕ್ಕೆ ಹೊರಟಿದ್ದೇನೆ, ನಾನು ಶುಭಕ್ಕೆ ಹೊರಟಿದ್ದೇನೆ. ಹೊರಟಾಗ ಅದು ಕುಹು ಕುಹು ಎಂದು ಕರೀತದೆ. ಮನದ ಜಪದ ನಡುವೆ ನಡೀತದ ಓ ಕುಹು ಎಂದು. ಎಷ್ಟು ಚೆನ್ನಾಗಿದೆ.
ಮನಸ್ಸಲ್ಲಿ ಓಂ ಅನ್ನಬೇಕು ಅಂತ ಕಲಿಸ್ಕೊಟ್ಟಿದ್ದಾನೆ ಗುರು. ಆ ಓಂ ಜೊತೆಗೆ ಕುಹುನೂ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೇಳ್ತದೆ ಮನದ ಜಪದ ನಡುವೆ ತಾವು ನೋಡಿರಬೇಕು, ಇದು ಬಹಳ ಜನಕ್ಕೆ ಆಗುವಂಥದ್ದು. ಯಾವುದನ್ನೋ ಚಿಂತೆ ಮಾಡ್ತಾ ಇದ್ದರೆ ಅಥವಾ ಯಾವುದೋ ನೋಡ್ತಾ ಇದ್ದರೆ ಬಹಳಷ್ಟು ಸಲ ಅಡ್ವರ್ಟೈಸ್ ಮಾಡೋದು ಯಾಕೆ ಅಂತ ತಿಳ್ಕೊಂಡಿದ್ದೀರಿ. ದಿವಸಕ್ಕೆ 100 ಸಲ ಹಾಕ್ತಾರೆ ಅಡ್ವರ್ಟೈಸ್ಮೆಂಟು. ಎಷ್ಟು ಸಲ ಹಾಕ್ತಾರಪ್ಪ, ತಲೆ ಕೆಟ್ಟು ಹೋಗಲ್ವ ಇವರಿಗೆ ಅಂತ ಅನಿಸುತ್ತೆ. ಭಾಳ ಬುದ್ಧಿವಂತರು ಅವರು. 100 ಸಲ ನೋಡಿ 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 ನಿಮ್ಮ ತಲೆ ಕೂತಿರುತ್ತಲ್ಲ, ಅಂಗಡಿಗೆ ಹೋದ ತಕ್ಷಣ ಫಸ್ಟ್ ಅದೇ ಕಾಣುತ್ತೆ ನಿಮ್ಗೆ. ಅದೇ ನೋಡು ಅಂತ ನಿಮ್ಮ ಮನಸ್ಸನ್ನು ಹೇಗೆ ಹಿಡ್ಕೊಂಡ್ಬಿಡ್ತಾರೆ ಅವರು. ಹಾಗೆ ಇಲ್ಲಿ ತಲೆಯಲ್ಲಿ ಗುಡಿಗೆ ಹೋಗೋದಿದ್ರು ಕೂಡ ಆ ಕುಹು ಕೇಳಿ ಓಂ ಹೋಗಿ ಏನಾಗಿದೆ ಅಂದರೆ ಮನದ ಜಪದ ನಡುವೆ ನಡೀತದ ಓ ಕುಹು ಎಂದು. ಹೋದದ್ದು ಗುಡಿಗೆ ಬರೀ ಕುಹು ಕೇಳಿಸ್ತಾ ಇದೆ. ಕನಸಿನೊಳಗ ನಾ ಸ್ವರ ಕೇಳಿ ಮಾಮರ ಆಗತ್ತೇನೋ. ಕನಸಿನೊಳಗೆ ಕೇಳಿದಂಗೆ ಅನಿಸ್ತದೆ, ಸ್ವರ ಕೇಳಿ ನಾನೇ ಮಾವಿನ ಗಿಡ ಆದಂಗೆ ಆಗ್ಬಿಟ್ಟಿದ್ದೇನಲ್ಲಪ್ಪ. ಮಾವಿನ ಗಿಡದಲ್ಲಿ ಕೂಡೋದು ಯಾವುದು? ಕೋಗಿಲೆ. ಅಂದರೆ ನಾನು ಕೋಗಿಲೆ ಹತ್ರ ಹೋಗಬೇಕು, ಕೋಗಿಲೆಯನ್ನು ಪಡ್ಕೊಳ್ಬೇಕು ಅನ್ನೋ ಭಾವನೆ ನನಗೆ ಬರ್ತಾ ಇದೆ ಅಂತ ಹೇಳಿ ಅಂತ ಭ್ರಮ ಆಗ್ಯದ. ಮನಕ ನೀ ಬಂದೆ ಜೋಗಿ ಏನೋ, ಬಂದ ಪಾಪ ಕಾಪಾಡು, ನನ್ನ ಮನಸ್ಸು ಎಲ್ಲಿ ಎಳ್ಕೊಂಡು ಹೋಗ್ತಾ ಇದೆ, ನನ್ನ ಪಾರು ಮಾಡು ಅಂತ. ಯಾವ ಸ್ವರ ಇದು, ಯಾವ ಕೋಗಿಲ, ಯಾವ ಮರವೋ ಏನೋ, ಯಾಕೆ ಹಿಂಗ ಅಸರಂತ ಕೂಗುತ್ತದ, ಏನು ಇದಕ್ಕೆ ಬ್ಯಾನ್ಯೋ, ಇದಕ್ಕೇನು ರೋಗ ಬಂತಪ್ಪ. ಬೆಳಗ್ಗಿಂದ ಸಾಯಂಕಾಲ ಕುಳಿತದೆ ಈ ಮನಸ್ಸಿಂದ. ಹೀಗೆ ಒಂದು ಸಲ ಮನಸ್ಸಿನ ಹುಕ್ಕು ಅದಕ್ಕೆ ಸಿಕ್ಕಿಬಿಟ್ರೆ ಎಳೆತಕ್ಕೆ ಅದು ಬಿಡೋದಿಲ್ಲ, ಎಳ್ಕೊಂಡು ಹೋಗ್ತದೆ. ಅದಕ್ಕೆ ಕೊನೆಯ ಸಾಲು ಬಹಳ ಮುಖ್ಯ. ಸುತ್ತು ಗುಡ್ಡ ನುಗ್ಗಾಗಿ ಹೋದುವೋ ಓಗೊಟ್ಟು ಇದಕ್ಕೆ. ಕುಹು ಕೇಳಿ ಸುತ್ತಮುತ್ತಲ ಗುಡ್ಡು ಕೂಡ ನುಗ್ಗಾಗಿ ಹೋಯ್ತು. ಕೊನೆಯ ಸಾಲು, ಬಿಸಿಲು ಕುಣಿದು ಬೆವತದ ಈಗ ಬಂದದ ಮಳೆಯ ಹದಕ. ಕಡಿ ಸಾಲು ಆಕೆ ಅದರಿಂದ ಪಾರಾದ್ಲು ಅಂತ ಸೂಚನೆ ಮಾಡುವ ಹಾಗೆ. ಈಗ ಮಳೆ ಹದಕ್ಕೆ ಬಂದದ್ದು, ಶಾಂತ ಆಗೋ ಪರಿಸ್ಥಿತಿ ಬಂದಿದೆ. ಬಿಸಿಲು ಕುಣಿದು, ಆಗಲೇ ಕಾಮನ ಬಿಸಿಲು ಕುಣಿತಲ್ಲ ನನಗೆ, ಕುಣಿದು ಈಗ ಬೆವತದ. ತಾವು ಗೊತ್ತಿರಬೇಕು, ತುಂಬ ಜ್ವರ ಬಂದಾಗ ಬೆವರು ಬಂದರೆ ಜ್ವರ ಇಳಿದು ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಬಿಸಿಲು ಕುಣಿದು ಬೆವತದ ಈಗ ಬಂದದ ಮಳೆಯ ಹದಕ್ಕೆ. ಈಗ ಮಳೆ ಆಗಿ ಮನಸ್ಸು ಶಾಂತ ಆಗುವಂಥ ಹದಕ್ಕೆ ಬಂದಿದೆ ಅಂತ ಹೇಳಿ ಪಾಸಿಟಿವ್ ಇದೆ. ಆದರೆ ಮುಂದೆ ಅವ್ರು ಇನ್ನೂ ಏನು ಬರೀತಿದ್ರೋ ಗೊತ್ತಿಲ್ಲ, ಲಕ್ಷ್ಮಣರಾವ್ ಬೇಂದ್ರೆ ಹೋಗಿದ್ರೆ. ಆದರೆ ಇಷ್ಟಕ್ಕೆ ನಿಂತ್ಕೊಂತು. ಆದರೆ ಒಂದು ಸೂಚನೆ ಇದು ಬರೋದು, ಜೋಗಿ ಬರೋದು ಸಾಮಾನ್ಯವಾಗಿ ಓದಿದಾಗ ಅರ್ಥ ಆಗದೇ ಇರುವಂಥ ಪದ್ಯ ಬರೋದಿಷ್ಟು. ನಮ್ಮ ಜೀವನದಲ್ಲಿ ಯಾವುದೋ ಒಂದು ದರ್ಶನ ಆಗ್ತದೆ, ಯಾವುದೋ ಆಶೀರ್ವಾದ ಆಗ್ತದೆ, ಮಾರ್ಗದರ್ಶನ ಆಗ್ತದೆ. ಆ ದಾರಿಗೆ ಹೋಗುವಾಗ ಬೇಕಾದಷ್ಟು ವಿಷಮತೆಗಳು ಬರ್ತವೆ, ಬೇರೆ ಬೇರೆ ಕಡೆ ಎಳಿತಾವೆ ನಮ್ಮನ್ನು. ಆ ಎಳೆದಾಗ ಒಂದು ದಿವಸ ಮಳೆ ಬರ್ತದೆ, ಹದಕ್ಕೆ ಬರ್ತದೆ ಅನ್ನೋದು ನೆನಪಿಟ್ಟುಕೊಳ್ಳೋದು ಬಹಳ ವಾಸಿ. ಇಲ್ಲದೆ ಹೋದರೆ ನಾನು ಹೋಗುತ್ತಿರುವಂತಹ ಗುಡಿಯನ್ನು ತಪ್ಪಿ ಕೋಗಿಲೆ ಹಿಂದೆ ಹೋಗುವಂಥ ಅವಕಾಶ ಇದೆ. ಆದ್ದರಿಂದ ಜೋಗಿಯ ಕೃಪೆ ಇದ್ದರೆ ಮಾತ್ರ ಆ ದಾರಿ ತಪ್ಪೋದಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ಇದಾದ ಮೇಲೆ ನಾನೀಗ 4 ತಂತಿ ಹೇಳಲೇಬೇಕು. ಯಾಕಂದರೆ ಅದು ನನ್ನನ್ನು ಬಹಳ ಕಾಡ್ಬಿಟ್ಟಿದೆ. ಅದು ಈ 2 ದಿವಸದಲ್ಲಂತೂ ತುಂಬ ಕಾಡ್ಬಿಟ್ಟಿದೆ. ನಾನು PhD ಕೂಡ ಅಷ್ಟು ಓದಿದ್ನೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅದು ಇರೋದೇ ಹಾಗೆ. ಎಷ್ಟು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಿರೋ ಅಷ್ಟು ಕನ್ಫ್ಯೂಸ್ ಆಗ್ತದೆ. ಆ ಪದ್ಯ ಇರೋದೇ ಹಾಗೆ, ಇರೋದು ತುಂಬ ಸುಲಭ. ಅದು ನಾನು ಹಾಡು ತಂದಿದ್ದೆ, ಅದಕ್ಕೋ ಆಗ್ತಾ ಇಲ್ಲ, ಪ್ಲೇ ಮಾಡೋಕ್ಕಾಗ್ತಾ ಇಲ್ಲ. ಹಾಡು ತಮಗೆ ಗೊತ್ತಿದೆ, ತುಂಬ ಸುಲಭವಾದ ಹಾಡು ಕೇಳೋದಕ್ಕೆ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ, ನಾನು ನೀನಿನ ಈನಿ ನಾನಿಗೆ ಬೇನೆಯೇನೋ ಜಾಣಿನ, ಚಾರು ತಂತ್ರಿಯ ಚರಣದ ಘನಘನಿತ ಚತುರಸ್ವನ, ಹತವೋ ಹಿತವೋ ಆ ಅನಾಹತ ಮಿತಿಗೆ ಮಿತಿ ನನನನ, ಬೆನ್ನಿ ನಾನಿಕೆ ಜನನ ಜಾನಿಕೆ ಮನನವೇ ತಹಿತಸ್ತನ, ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗೆಲೆ ಬಂದಳು ನಡುನಡುಗಿ, ಸಲಿಗೆಯ ಸುಲಿಗೆಯ ಬಯಕೆಯ ಒಲುಮೆ ಬಯಲಿಯ ನೇಗೆಯ ಸಿರಿಯುಡುಗಿ, ನಾಡಿಯ ನಡಿಗೆಯ ನಲುವಿನ ನಾಲಿಗೆ ನೆನೆದಿರೆ ಸೋಲುವ ಸೊಲ್ಲಿನಲಿ, ಮುಟ್ಟದ ಮಾಟದ ಹುಟ್ಟದ ಥಟ್ಟಿಗೆ ಜೇನಿನ ಥಳಮಳಿ ಸನಿಹಹನಿ, ಬೆಚ್ಚಿದ ವೆಚ್ಚವು ಬಸುರಿನ ಮೊಳಕೆ ಬಚ್ಚಿದ್ದಾವದು ನಾತಿಳಿಯೇ, ಭೂತದ ಭಾವ ಉದ್ಭವ ಜಾವ ಮೊಲೆ ಊಡಿಸುವಳು ಪ್ರತಿಭೆನವ, ಚಿತ್ತಿ ಮಳಿ ತತ್ತೀ ಹಾಕತಿತ್ತು ಸ್ವಾತೀ ಮುತ್ತಿನೊಳಗ, ಸತ್ತಿಯೋ ಮಗನ ಅಂತ ಕೂಗಿದರು ಸಾವೀ ಮಗಳು ಭಾವೀ ಮಗಳು ಕೂಡಿ, ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗ, ನಾ ಅವರ ಕಂದ ಶ್ರೀ ಗುರುದತ್ತ ಅಂದ, ನಾನು ನೀನು ಆನು ತಾನು 4 ತಂತಿ, ಸೊಲ್ಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ, ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ. ಇದು ಪದ್ಯ, ಇಷ್ಟೇ ಇರೋದು. ಆದರೆ ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಪರಿಶ್ರಮ ಬೇಕು ಅಂತ ಅನಿಸ್ತು ನನಗೆ. 4 ತಂತಿ ಅಂತ ಹೇಳ್ತಾರೆ. ಇದನ್ನು ವಿಶ್ಲೇಷಣೆ ಮಾಡಿದ್ದು
ನಾನು ಸಾಕಷ್ಟು ಜನರನ್ನ ಕೇಳ್ಕೊಂಡು ಮಾಡ್ಕೊಂಡಿದ್ದು, ವಿದ್ವಾಂಸರನ್ನೆಲ್ಲ ಕೇಳಿದ್ದು. ಆದರೆ ಯಾರಲ್ಲೂ ಒಂದು ಏಕಮತದ ಅಭಿಪ್ರಾಯ ಇಲ್ಲ, ಎಲ್ಲರೂ ಬೇರೆ ಬೇರೆ ಅರ್ಥ ಮಾಡ್ಕೊಂಡು ಹಾಗೆ. ಆದರೆ ಕೆಲವೊಂದು ನಿರ್ದೇಶನಗಳನ್ನು ಬೇಂದ್ರೆಯವರು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ಚಿತ್ರ ಬಿಡಿಸ್ಕೊಂಡು ಹೋಗಬೇಕು. ಇದು ನಿಸರ್ಗದ ವರ್ಣನೆ ಮಾಡಿದ ಹಾಗೆ. ಆಕಾಶ ನೋಡಿದಾಗ ಒಬ್ಬರಿಗೆ ಮೋಡ ಆನೆ ಥರ ಕಾಣಿಸಿ, ಇನ್ನೊಬ್ಬರು ಸಿಂಹನ ಥರ ಕಾಣಿಸ್ಬೋದು. ಸಿಂಹನ ಆನೆ, ಹೌದು, ನಿನಗೆ ಆನೆ ಕಾಣಿಸಿದ್ರೆ ಆನೆಪ್ಪ, ನನಗೆ ಸಿಂಹ ಕಾಣಿಸಿದ್ರೆ ಸಿಂಹ. ಹಾಗೆ ಒಂದು ಇದನ್ನು ಆಗಲೇ ಶ್ರೀಮಾನ್ ರಾಮಸ್ವಾಮಿಯವರು ಹೇಳಿದ್ರು, ಉದ್ಭವ ಅಂತ ಹೇಳಿದರು. ಅದಕ್ಕೆ ಹೇಳ್ತಾರೆ, ಇದೊಂಥರ ಬೀಜೋದ್ಭವವಾದಂಥ ಹಾಡು ಇದು ಅಂತ. ಇದನ್ನು ಒಂದು ವಿಶೇಷ ಪ್ರಕಾರ ಅಂತ ಕರೀತಾರೆ. ಇದನ್ನು ಸಾಮಾನ್ಯವಾಗಿ ಬೀಜಾಕ್ಷರ ರೂಪದ ಶ್ರುತಿ ಕಾವ್ಯ ಅಂತ ಕರೀತಾರೆ. ಬೀಜಾಕ್ಷರ ರೂಪದ ಶ್ರುತಿ ಕಾವ್ಯ. ಸ್ವಲ್ಪ ವಿಸ್ತಾರ ಮಾಡಿ ಹೇಳಿದ್ರು ಅಡ್ಡಿಲ್ಲ, ಹೇಳಬೇಕಿದನ್ನು. ಬೀಜಾಕ್ಷರ ರೂಪದ ಶ್ರುತಿ ಕಾವ್ಯ ಅಂದರೆ ಒಂದೇ ಒಂದು ಬೀಜದ ಅಕ್ಷರದ ಮೇಲೆ ಇಡೀ ಕಾವ್ಯ ರಚನೆ ಆಗಿರುವಂಥದ್ದು. ಒಂದೇ ಅಕ್ಷರದ ಮೇಲೆ, ಪದ ಅಲ್ಲ, ಒಂದೇ ಒಂದು ಅಕ್ಷರದ ಮೇಲೆ ಇಡೀ ಕಾವ್ಯ ರಚನೆ ಆಗಿರುವ ಹಾಗೆ ಇದರ ಪ್ರಧಾನತೆ ಏನು ಅಂದರೆ ಶ್ರುತಿ, ಕೇಳುವಂಥದ್ದು. ಪ್ರತಿಯೊಂದು ಅಕ್ಷರ ವಿಶ್ಲೇಷಣೆ ಮಾಡೋ ಕಾರಣ ಇಲ್ಲ, ಅದು ಭಾವನೆಯನ್ನು ಕೊಡ್ತಾ ಹೋಗ್ತದೆ, ಉದ್ಭವ ಮಾಡ್ತಾ ಹೋಗ್ತದೆ. ಇದರ ಅರ್ಥ ಹೇಗೆ? ಇದಕ್ಕೆ ನಾನು ಸಾಶಿ ಮರಳಯ್ಯನವರಿಗೆ ತುಂಬ ಕೃತಜ್ಞನಾಗಿರಬೇಕು. ನಾ ಕೇಳಿದೆ ನಿಮಗೇನಿದೆಯಾ ಅಂತ. ಬೆಳಗ್ಗೆ ಪುಸ್ತಕ ಕಳಿಸ್ಕೊಟ್ರು, ಪಾಪ ಒಳ್ಳೆ ಪುಸ್ತಕ ಕಳಿಸ್ಕೊಟ್ರು, ಅವ್ರು ಬರೆದಂಥದ್ದು. ಅದನ್ನು ಇಟ್ಕೊಂಡು ಸುಮಾರು ವಿದ್ವಾಂಸರನ್ನ ಕೇಳಿ ಮಾಡ್ಕೊಂಡಂಥದ್ದು. ಮನುಷ್ಯನಿಗೆ ಇದು ಅನಲೈಸ್ ಮಾಡ್ಕೊಳ್ಳೋದು ಹೀಗೆ ಬಹುಶಃ ಅನಿಸುತ್ತೆ. ಮನುಷ್ಯನಿಗೆ ಸ್ವಯಂ ವೇದ್ಯವಾದಂಥ ಒಂದು ನೋವು ಇದೆ ಅಂತ, ಒಂದು ನೋವಿದೆ ಮನುಷ್ಯನಿಗೆ. ಅದನ್ನು ಬೇಂದ್ರೆಯವರು ಇದು ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಇಂಗ್ಲೀಷಲ್ಲಿ ಒಂದು ಬರೀತಾರೆ, ಭಾಷಣ ಮಾಡ್ತಾರೆ. ಭಾಷಣದಲ್ಲಿ ಒಂದು ಪ್ಯಾರಾಗ್ರಾಫ್ ಬರೀತಾರೆ, ಅದು ಬಹಳ ಮುಖ್ಯ ಅನಿಸುತ್ತೆ ನನಗೆ ಹೋಗ್ಬೇಕಾದ್ರೆ. ಮ್ಯಾನ್ಸ್ ಐಡೆಂಟಿಟಿ ಈಸ್ 4-fold. ಮನುಷ್ಯನ ಗುರುತಿಸುವಿಕೆ ಇರುವುದು 4 ಹಂತಗಳಲ್ಲಿ. ನಾನು, ನೀನು, ತಾನು, ಆನು. ನಾನು, ನೀನು, ಆನು, ತಾನು, 4. ನು ಈಸ್ ಸೆನ್ಸಿಬಿಲಿಟಿ, ಮನುಷ್ಯನ ಸಂವೇದನೆ. ನು ಅನ್ನುವಂಥದ್ದು ಮನುಷ್ಯನ ಸಂವೇದನೆ. ನೋ ಅಥವಾ ನೋವು, ನೋಂಪಿ are special forms of sensibility turned into agony. I cannot see myself, not even my face, yet I love it. That is Nanu, I. You can see me as I am, but cannot participate in my sensibility. That is Ninu, you. Tanu is the received self. Anu is the receiving self, the one that discovers itself by surrender. These 4 strings, when turned, can make the other music of all particularity. ಅಂತ ಅದು ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋಗೋಣ ಹೇಗಿದೆ ಅಂತ. ನು ಅಂದರೆ ನೋವು ಅಂತ. ನು ಅಂದರೆ ನೋವು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನೋವಿದೆ, ಅದು ನೂ ಇದೆ. ಇದನ್ನು ನು ಅನ್ನುವಂಥದ್ದು ನಾ, ನೀ, ಆ ಮತ್ತು ತ ಎಂಬುವುಗಳನ್ನು ಮಂತ್ರ ರೂಪದಲ್ಲಿ ಇಡಿಯಾಗಿ ಸಮರಸಗೊಳ್ಳುವಂಥ ಸೃಜನಾತ್ಮಕವಾದಂಥ ಪ್ರೇಮದ ಸಾಂಕೇತಿಕ ಶಬ್ದ ಅಂತ ಬರೀತಾರೆ. ಬರೀ ಒಂದು ನು ಅನ್ನೋದಿದೆಯಲ್ಲ, ಇದನ್ನು ಜೋಡಿಸ್ಬೇಕು. ಎದ್ರ ಜೊತೆ ಜೋಡಿಸ್ಬೇಕು? ಆ, ನೀ, ತ, ಆ 4 ಜೋಡಿಸ್ಬೇಕು. ಇದನ್ನು ಅವರೊಂದು ಚಿತ್ರ ಬರೆದು ತೋರಿಸ್ತಾರೆ. ಹೀಗೆ ಒಂದು ಚೌಕೋನ ಮಾಡಿ, ಚೌಕೋನದೊಳಗೆ ಮೇಲ್ಗಡೆ ನೀ, ನ, ಆ, ತ, ಸೆಂಟ್ರದಲ್ಲಿ ನು. ಅವ್ರು ಬರೆದು ತೋರಿಸಿ ಚಿತ್ರ, ಅದು ಸೆಂಟ್ರದಲ್ಲಿ ನು ಅಂತಿದೆ. ಇದನ್ನು ಸೇರಿಸ್ಕೊಂಡ್ರೆ, ಮೇಲಿಂದ ಇದಕ್ಕೆ ಸೇರಿಸ್ಕೊಂಡ್ರೆ ನೀನು ಆಯಿತು. ಇಲ್ಲಿ ನಾ ಇದೆ, ನಾನು ಆಯಿತು. ಇಲ್ಲಿ ಸೇರಿಸ್ಕೊಂಡ್ರೆ ತಾನು ಆಯಿತು. ಇಲ್ಲಿ ಸೇರಿಸ್ಕೊಂಡ್ರೆ ಆನು ಆಯಿತು. ನೋ ಈಸ್ ಕಾಮನ್ ಟು ಆಲ್ ಆಫ್ ದೆಮ್. ಅಂದರೆ ನೋವು ಎಲ್ಲ ಕಡೆಗೂ ಇರುವಂಥದ್ದೇ. ಅದನ್ನು 4 ಜೊತೆಗೆ ಸೇರಿಸ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಈ ನೋವು ಅನ್ನುವಂಥದ್ದು ಇದೆಯಲ್ಲ, ನೋವು ಇದೆಯಲ್ಲ, ಇದು ಒಂದು ತಪ, ಒಂದು ನೋವು. ಒಂದು ಅದ್ಭುತವಾದ ಚಿಂತನೆ ಕೊಡ್ತಾರೆ. ಈ ನೋವು ಮುಂದೆ ಅನುಭವ ಆಗುವಂಥದ್ದು. ನೋವಿಲ್ಲದೆ ಅನುಭವವಿಲ್ಲ ಅಂತ ಗಮನಿಸಬೇಕಾದ್ದು. ಯಾವುದೇ ಅನುಭವ ಆಗಬೇಕಾದ್ರೂ ನೋವು ಬೇಕು. ನೋವಿಲ್ಲದೆ ಅನುಭವ ಇಲ್ಲ. ಅನಿಸುತ್ತೆ, ನೋವೆಲ್ಲಿದೆ? ಆರಾಮಾಗಿ ಕೂತು ಮನೆಯಾಗ ಸಿನಿಮಾ ನೋಡ್ತಾ ಇದ್ದೀನಿ, ನೋವೇನಿದೆ ಅಂತ ಅನ್ಬೋದು. ನೋವು ನಿಮಗೆ ಗೊತ್ತಾಗಲಿಕ್ಕಿಲ್ಲ. 3 ತಾಸು ಕೂತು ನೋಡೋದು ಕಣ್ಣಿಗೆ ತುಂಬ ನೋವಾಗ್ತದೆ, ಅದು ಹೇಳಲ್ಲ. ನಾನು 8 ತಾಸು ನಡ್ಕೊಂಡು ಹೋಗ್ತೇನೆ, 8 ತಾಸು ನಿಂತು ಪಾಠ ಮಾಡ್ತೇನೆ ಅಂದಾಗ ನನಗೆ ಆವಾಗ ಗೊತ್ತಾಗಲಿಕ್ಕಿಲ್ಲ, ರೋಮಾಂಚನಾಗಿ ಮಾತಾಡ್ತಬಹುದು. ಆದರೆ ನಿಲ್ಲುವಾಗ ದೇಹಕ್ಕೆ ನೋವು ಆಗಿರುತ್ತೆ. ಈಗ ನೀವು ಅಲ್ಲಿಂದ ಮನೆಯಿಂದ ಬರಬೇಕಾದ್ರೆ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ನೋವು ಪಟ್ಕೊಂಡೇ ಬರಬೇಕು. ನಾನು ಅಲ್ಲಿದ್ದು ಬರ್ಬೇಕಾದ್ರೆ ನೋವು ಬರಬೇಕು. ಆದರೆ ಮುಂದೆ 10 ವರ್ಷ ಆದಮೇಲೆ, ಅಯ್ಯೋ ಅವತ್ತು ಏನು ಮಳೆ ಬಂದಿತ್ತಲ್ಲ ಅಂತ ನೆನಪಾಗಿ, ಅದಕ್ಕೆ ಹಿಂದಕ್ಕೊಂದ್ಸಲ ಆರ್ಟಿಕಲ್ ಬರೆದಿದ್ದೆ ನಾನು, ಆಲ್ ಯುವರ್ ಚೈಲ್ಡ್ಹುಡ್ ಸಫರಿಂಗ್ಸ್ ಬಿಕಮ್ ಎ ಪಾರ್ಟ್ ಆಫ್ ಯುವರ್ ನಾಸ್ಟಾಲ್ಜಿಯಾ ಲೇಟರ್ ಅಂತ.
ನನ್ನ ಸಣ್ಣ ವಯಸ್ಸಿನಲ್ಲಿ ಆದಂಥ ಕಷ್ಟ ಪರಿಸ್ಥಿತಿಗಳೆಲ್ಲ ಮುಂದೆ ನೆನೆಸ್ಕೊಂಡು ಸಂತೋಷ ಪಡ್ತೀವಿ ಅಲ್ವಾ. ನಾನು ಹೇಳ್ತೀನಿ, ಈಗ ಅದು ಹುಡುಗರಿಗೆ ಧಾರವಾಡದಲ್ಲಿದ್ದಾಗ ಏನು ಮಳೆನೋ ಮಾರಾಯ, ರೇನ್ಕೋಟ್ ಹಾಕ್ಕೊಂಡು 4 ಮೈಲ್ ನಡ್ಕೊಂಡು ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಂತ ನೆನೆಸ್ಕೊಂಡು ಸಂತೋಷ ಪಡ್ತೇನೆ. ಈಗ ದುಃಖ ಇಲ್ಲ ನನಗೆ, ಆಗ ದುಃಖ ಪಟ್ಟದ್ದು. ಆಗಿನ ನೋವು ಇವತ್ತಿನ ಅನುಭವ ಆಗಿದೆ ನನಗೆ. ಅದಕ್ಕೆ ಹೇಳ್ತಾರೆ ನೋವಿಲ್ಲದೆ ಅನುಭವ ಇಲ್ಲ ಅಂತ. ಈ ನೂ ಅನ್ನುವಂಥದ್ದು ಏನಿದೆಯಲ್ಲ, ನೋವು, ನೂ ಅನ್ನೋ ಪದ ಇದೆಯಲ್ಲ, ಇದನ್ನು ನೂಲಬೇಕು ಅಂತ. ನೂಲೋದಂದ್ರೆ ಏನು? ನೂಲು ತೆಗೆಯೋ ತಮ್ಮ ಕಲ್ಪನೆ ಮಾಡ್ಕೊಳ್ಳಿ. ಹತ್ತಿ ಹಿಡ್ಕೊಂಡು ನೂಲು ತೆಗಿಬೇಕಾದ್ರೆ ಹತ್ತಿಯ ಗರ್ಭದಿಂದ ಎಳೆ ಬರ್ತಾ ಹೋಗ್ತದೆ. ಹತ್ತಿ ಇಲ್ಲ, ದಾರ ಇಲ್ಲ ಒಳಗದ್ರೊಳಗೆ, ಹತ್ತಿ ಮಾತ್ರ ಇರುವಂಥದ್ದು. ಎಳೆದ ಹಾಗೆ ಒಂದು ದಾರ ಬಂದ ಹಾಗೆ ಹತ್ತಿಯ ಗರ್ಭದಿಂದ ಎಳೆ ಬರ್ತಾ ಹೋಗ್ತದೆ. ಅದನ್ನು ಹೇಳ್ತಾರೆ ಅವರು. ಹಾಗೆ ನೂತಾಗ ನಾನು, ನೀನು, ಆನು, ತಾನು ಎಂಬ ರೂಪವನ್ನು ನೂ ಪಡೀತದೆ. ಈ ನೋವು ಅನ್ನುವಂಥದ್ದು 4 ರೂಪಗಳನ್ನು ಪಡ್ಕೊಳ್ಳುತ್ತದೆ. ಈ 4 ರೂಪವೇ 4 ತಂತಿ ಅಂತ. ನನ್ನ ನೋವು ಆ ಜೊತೆಗೆ ಸೇರಿಕೊಂಡಾಗ ಆನು ಆಯಿತು, ತಾ ಸೇರ್ಕೊಂಡಾಗ ತಾನೂ ಆಯಿತು, ನೀ ಜೊತೆ ಸೇರಿಕೊಂಡಾಗ ನೀನು ಆಯಿತು, ನಾ ಜೊತೆ ಸೇರಿಕೊಂಡಾಗ ನಾನು ಆಯಿತು. ಈ ಬೇಂದ್ರೆಯವರ 4 ತಂತಿಯ ದರ್ಶನದ ಮೂಲ ಎಲ್ಲಿದೆ ಅಂದರೆ ಸೋಯಮಾತ್ಮ ಚತುಷ್ಪಾತ್ ಅಂತ ಶ್ರುತಿ ವಾಕ್ಯದಲ್ಲಿ ಇದೆ ಅಂತ. ಬಹುಶಃ ಅವರು ಅಲ್ಲಮನ ವಚನವನ್ನು ಕೇಳಿರಬೇಕು, ಪ್ರಭಾವಿತರಾಗಿದ್ದರೂ ಆಗಿರಬೇಕು. ಅಲ್ಲಮನ ವಚನ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ವರ್ಷ ಹಿಂದೆ ಬರೆದಿದ್ದದು, 12ನೇ ಶತಮಾನದಲ್ಲಿ. ನಾನೊಂದು ಪ್ರಮಾಣು, ನೀನೆಂಬುದು ಪ್ರಮಾಣು, ಸ್ವಯಂ ಎಂಬುದು ಪ್ರಮಾಣು, ಪರಂ ಎಂಬುದು ಪ್ರಮಾಣು. ಅಲ್ಲಮ ಪ್ರಭು 4 ಇಡ್ತಾನೆ ಎತ್ತಿ. ಹೇಗೆ? ನಾನೆಂಬುದು ಪ್ರಮಾಣು, ನೀನೆಂಬುದು ಪ್ರಮಾಣು, ಸ್ವಯಂ ಎಂಬುದು ಪ್ರಮಾಣು, ಪರಂ ಎಂಬುದು ಪ್ರಮಾಣು, ಪ್ರಮಾಣು ಎಂಬುದು ಪ್ರಮಾಣು, ಗುಹೇಶ್ವರನೆಂಬುದು ಮಾತ್ರ ಅಪ್ರಮಾಣು. ಗುಹೇಶ್ವರನ ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಉಳಿದೆಲ್ಲ ಪ್ರಮಾಣ ಇದೆ. ಕವನದ 4ನೇ ಭಾಗದಲ್ಲಿ ಇವರೇ ನಮ್ಮ ಬೇಂದ್ರೆಯವರು 4 ತಂತಿಗಳನ್ನು ಗುರುತಿಸಿದ್ದಾರೆ. ಅವು 4 ತಂತಿಯನ್ನು ಬನ್ನಂಜೆ ಗೋವಿಂದಾಚಾರ್ಯ ಇನ್ನೊಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ನನಗೆ ಇಷ್ಟವಾದಂಥ ವ್ಯಾಖ್ಯಾನ. ಅದು ಹೇಳ್ತಾರೆ, ನಾನು ಯಾರು? ಈಗ ನಾನು ಅನ್ನುವಂಥದ್ದು ಯಾರು? ಅದು ಹೇಳಿದರು, ನಾನು ಮುಖ ನೋಡ್ಕೋತೇನೆ, ನನ್ನ ಮುಖ ಕೂಡ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಲವ್ ಇಟ್ ಅಂತ ಬೇಂದ್ರೆ ಹೇಳಿದರು. ಈಗ ನಾನು ಅನ್ನುವಂಥದ್ದು ನನ್ನ ಕಲ್ಪನೆ. ಇಷ್ಟು ಚೆನ್ನಾಗಿ ಆಳಕ್ಕೆ ಹೋಗ್ಬೋದು ಈ ಪದ್ಯ. ಅಂದರೆ ನಾನು ಯಾರು, ನಾನು ಹೇಗಿದ್ದೀನಿ ಅಂತ ಒಂದು ಭ್ರಮೆ ಇದೆ ನನಗೆ, ನಾನು ಹೀಗಿದ್ದೀನಿ ಅಂತ. ಬಹುಶಃ ತಾವೆಲ್ಲ ಗಮನಿಸಿರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೆಗೆಸಿದ ಮೇಲೆ 100 ಜನನ ಕೇಳಿ ಫೋಟೋ ತೆಗೆಸ್ಕೊಂಡವರ ಫೋಟೋ ಹೆಂಗೆ ಬಂದಿದೆ, ನಂದು ಚೆನ್ನಾಗಿ ಬಂದಿಲ್ಲ, ನಿಮ್ಗೆ ಚೆನ್ನಾಗಿದೆ. ಬಹಳಷ್ಟು ಜನ ತಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಷ್ಟಪಡಲ್ಲ. ಯಾಕೆ ಗೊತ್ತಾ? ಪಾಪ ಕ್ಯಾಮ್ರಾ ಏನು ಮಾಡುತ್ತೆ, ಮುಂದೆ ಹೇಗಿರುತ್ತೋ ಹಾಗೆ ತೆಗಿತದೆ. ಅದು ಇಷ್ಟ ಯಾಕಾಗಲ್ಲ ಅಂದರೆ ನಾನು ಹೀಗಿದ್ದೀನಿ ಅಂತ ಭ್ರಮೆ ಇದೆ. ಅದಕ್ಕೆ ಹೊಂದೋವರೆಗೂ ಫೋಟೋ ಚೆನ್ನಾಗಿಲ್ಲ. ಕೆಲವರು 100 ತೆಗೆಸಿ ಒಂದು ಇಟ್ಕೊಂಡಿರ್ತಾರೆ, ಇದು ಚೆನ್ನಾಗಿದೆ ನೋಡು ಫೋಟೋ ಅಂತ. BSc ಗ್ರ್ಯಾಜುಯೇಷನ್ ತೆಗೆದು ಫೋಟೋ ರಿಟೈರ್ಮೆಂಟ್ ಬಂದು ಅದೇ ಇಟ್ಟಿರ್ತಾರೆ ಅವರು, ಅದು ಚೆನ್ನಾಗಿದೆ ಫೋಟೋ ಅಂತ. ಯಾಕಂದರೆ ಅದು ಹಂಗೆ ಕಾಣಿಸ್ತೀನಿ ಅಂತ ಭ್ರಮೆ ಇದೆ. ಈ ನಾನು ಅಂದ್ಕೊಂಡಿರುವಂತಹ ಕಲ್ಪನೆ ನಾನು ಭ್ರಮೆಯಿಂದ ಮಾಡಿಕೊಂಡದ್ದು ಅಥವಾ ಮತ್ತೊಬ್ಬರು ಹೇಳಿದ್ದು ಹೀಗಿದ್ದೀನಿ ಅಂತ. ಇದು ನಾನು ತಿಳಿದುಕೊಂಡಂಥ ವ್ಯಕ್ತಿತ್ವ ಇದೆಯಲ್ಲ, ನಾನು ಹೀಗಿದ್ದೀನಿ ಅಂತ, ಅದು ನಾನು. ನೀನು ಇನ್ನೊಂದು ಬರ್ತದೆ, ನೀನು ಮತ್ತೊಬ್ಬರಲ್ಲ. ಅದು ನೀನು ಅಂದರೆ ನಾನು ಇಲ್ಲದೆ ನೀನಿಲ್ಲ, ನೀನಿಲ್ಲದೆ ನಾನಿಲ್ಲ. ಇನ್ನೊಬ್ಬರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಇಟ್ಕೊಳ್ಳಿ, ನಾನೊಬ್ಬನೇ ಇದ್ದೀನಿ. ನಾನು ಒಂದು ಪದ ಬರೋದೇ ಇಲ್ಲ ಅಲ್ಲಿ. ನಾನು ಅನ್ಬೇಕಾದ್ರೆ ಇನ್ನೊಬ್ರು ಇರಬೇಕು ಅಲ್ವಾ? ಯಾರು ಇಲ್ಲದೆ ಹೋದರೆ ನಾನೀಗ ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ, ನನ್ನ ವ್ಯಕ್ತಿತ್ವವನ್ನು ಮತ್ತೊಬ್ಬರು ಹ್ಯಾಕೆ ತಿಳ್ಕೊಂಡಿದ್ದಾರೆ. ವಾಟ್ ಐ ಥಿಂಕ್ ಐ ಆಮ್ ಈಸ್ ನಾನು ಏನಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೇನೋ ಅದು ನಾನು ಹೇಗಿದ್ದೇನೆ ಅಂತ ಮತ್ತೊಬ್ಬರು ತಿಳ್ಕೊಂಡಿದ್ದಾರೋ ಅದು ನೀನು. ನನ್ನ ಅಭಿಪ್ರಾಯ ಅಲ್ಲ, ಅದು ಮತ್ತೊಬ್ಬರ ಅಭಿಪ್ರಾಯ. ಹೇಳ್ತಾರೆ, ಭಾಳ ದೊಡ್ಡವರು ಸಾರ್ ನೀವು ಅಂತಾರೆ. ಎಷ್ಟು ದೊಡ್ಡವನೊಳಗೆ ಅವನು ಗೊತ್ತಿದೆ. ಆದರೆ ಹೊರಗಿನ ಜನ ಅಂದ್ಕೊಂಡ್ರದ್ದು ಹೀಗೆ, ಅಥವಾ ಅವನು ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಮತ್ತೊಬ್ಬರು ತಿಳ್ಕೊಂಡ ಹಾಗೆ. ಮತ್ತೊಬ್ಬರು ಜನ ನಿನ್ನ ಬಗ್ಗೆ ಭಾವಿಸಿದಂಥ ವ್ಯಕ್ತಿತ್ವ ಇದೆಯಲ್ಲ, ಅದು ನೀನು. 3ನೇದು ಅದ್ಭುತವಾದಂಥದ್ದು, ನಾನು ತಿಳ್ಕೊಂಡ ವ್ಯಕ್ತಿನೂ ಅಲ್ಲ, ಮತ್ತೊಬ್ಬರು ತಿಳ್ಕೊಂಡ ವ್ಯಕ್ತಿನೂ ಅಲ್ಲ, ನಾನು ಬೇರೆಯೇ ಇದ್ದೇನೆ. ಎಷ್ಟು ಚಂದ ಅಲ್ಲ ಇದು? ನಾನು ಅನ್ನುವಂಥದ್ದು ನಾನು ಮಾಡಿಕೊಂಡಂಥ ಭ್ರಮೆ, ನಾನು ಹೀಗಿದ್ದೇನೆ ಅಂತ. ನೀನು ಅನ್ನುವಂಥದ್ದು ಮತ್ತೊಬ್ಬರು ನಾನು ಹೇಗಿದ್ದೇನೆ ಅಂತ ಭ್ರಮೆ ಸೃಷ್ಟಿ ಮಾಡಿದ್ದಾರೆ, ಅದು ನೀನು. ನಾನು ಅದೂ ಅಲ್ಲ ಇದೂ ಅಲ್ಲ, ಅತ್ಯಂತ ಚಿತ್ ಸ್ವರೂಪನಾದಂಥ ಒಬ್ಬ ಆತ್ಮರೂಪನಾಗಿ ನಿಂತಿದ್ದೇನೆ ನಾನು. ಅದು ಅಯನದ ನನ್ನ ಭ್ರಮೆಗಳು ಮತ್ತು ಪರರ ಭ್ರಮೆಗಳು ಅಳಿದ ಮೇಲೆ ನೈಜವಾಗಿರುವಂಥ ನನ್ನ ರೂಪ ಇದೆಯಲ್ಲ, ಅದನ್ನು ಸ್ವಯಂ ಅಂತ ಕರೀತಾರೆ, ಅಥವಾ ಸೆಲ್ಫ್ ಅಂತ ಕರೀತಾರೆ. ಅದು ಆನು ಅಂದರೆ ನನ್ನ ನಿಜ ರೂಪ. ನಾನು ತಿಳ್ಕೊಂಡು ಹಾಗಿರುವಾಗಲಿ ಮತ್ತೊಬ್ಬರು ಭ್ರಮಿಸಿದ ಹಾಗೆ ಅಲ್ಲ, ನನ್ನ ನಿಜ ರೂಪ ಅದು. ಮತ್ತು ಇನ್ನೊಂದು ಕಡೆದು ತಾನು ಅಂತಿದೆಯಲ್ಲ, ತಾನು ಯಾವುದದು? ಯಾವುದು ಮತ್ತೊಂದನ್ನು ಆನಿಸಿ ಹಿಡ್ಕೊಂಡಿದೆಯೋ, ಆಧಾರವಾಗಿದೆಯೋ,
ಅದು ಮತ್ತೊಂದಕ್ಕೆ ಅಧೀನವಾಗಿಲ್ಲ, ಸರ್ವತಂತ್ರ ಸ್ವತಂತ್ರವಾಗಿರುವಂಥದ್ದು ಆ ಪರ ಅಂತೀವಲ್ಲ, ಅಥವಾ ಅದನ್ನು ಆತ್ಮತತ್ವ, ಬ್ರಹ್ಮತತ್ವ ಅನ್ನಿ, ಸುಪ್ರೀಂ ಅನ್ನಿ, ಅದನ್ನು ಆನು ಅಂತ ಕರೀತಾರೆ. ಈ ಆನು ತಾನುವನ್ನು ಕೂಡ ರಕ್ಷಣೆ ಮಾಡುವಂಥದ್ದು, ಆನನ್ನು ರಕ್ಷಣೆ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಈ ತಾನು ಅನ್ನುವಂಥದ್ದು ಭಗವತ್ ಸೃಷ್ಟಿ, ಪರಾತ್ಪರ ಶಕ್ತಿ ಅದು. ಆ ಪರಾತ್ಪರ ಶಕ್ತಿ ಎಷ್ಟೊಂದು ಜೀವನಗಳನ್ನು ರಕ್ಷಣೆ ಮಾಡ್ತಲ್ಲ, ನನ್ನ ಆನನ್ನು ಕೂಡ ರಕ್ಷಣೆ ಮಾಡ್ತದೆ. ಆನು ಅಂದರೆ ನನ್ನ ನಿಜ ಸ್ವರೂಪ, ನನ್ನ ನಿಜ ಸ್ವರೂಪವನ್ನು ಒಳಗೊಂಡಿರುವಂಥದ್ದು ಅದು ತಾನು. ಈ 4 ಒಂದೇ ವ್ಯಕ್ತಿತ್ವದ 4 ಮುಖಗಳು. ಇದನ್ನು ಬೇಂದ್ರೆ ತುಂಬ ಸ್ಪಷ್ಟ ಮಾಡಿದ್ದಾರೆ. ನನ್ನ ಜೀವನದಲ್ಲಿ 4 ಮುಖಗಳಿದೆ ನನಗೆ. ಬ್ರಹ್ಮನಿಗೆ ಹೇಗೆ ಅಂದ್ಕೊಂತೀವೋ ಹಾಗೆ 4 ಮುಖ ನಮಗಿದೆ. ಒಂದು ನಾನು ಭ್ರಮಿಸಿದಂಥ ಮುಖ, ಇನ್ನೊಬ್ಬರು ನನ್ನ ಬಗ್ಗೆ ತಿಳ್ಕೊಂಡಂಥ ಮುಖ, ನಾನು ನಿಜವಾಗಿರುವಂಥ ಮುಖ, ಇದರ ಜೊತೆಗೆ ಭಗವಂತ ನನ್ನ ನಿರ್ದೇಶ ಮಾಡುವಂಥ ಒಂದು ಮುಖ. ಈ 4 ಮುಖಗಳು ಸೇರಿಕೊಂಡಿದೆ. ಇದು 4 ತಂತಿ. ಇನ್ನು ಕೆಲವರು ತುಂಬ ಸುಲಭವಾಗಿ ಅದನ್ನು ನಾನು ಅಂದರೆ ತಂದೆ, ನೀನು ಅಂದರೆ ತಾಯಿ, ಆಮೇಲೆ ಆನು ಅಂದರೆ ಮಗು, ತಾನು ಅಂದರೆ ಪರಮಾತ್ಮ ಅಂತ ಹೇಳಿ ವ್ಯಾಖ್ಯೆ ಮಾಡೋದು ಉಂಟು. ಅವ್ರವ್ರ ದೃಷ್ಟಿ ಅದು. ಈಗ 4 ಸಾಲು ನೋಡ್ಕೊಳ್ಳೋಣ. ಮೊದಲೇದ್ದು, ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ನಿಜವಾಗ್ಲೂ ಅರ್ಥ ಆಗೋಲ್ಲ ಮೊದಲು ಗೊತ್ತಿಲ್ಲದೆ ಹೋದರೆ. ಅದಕ್ಕೆ ಹೇಳ್ತಾರೆ ಆವು. ಆವು ಅಂದರೆ ಗೋವು ಅಂತೂ ಅರ್ಥ ಆಗುತ್ತೆ. ಆವು ಅಂದರೆ ಹಸು. ಈವು ಅಂದರೆ ಸೃಷ್ಟಿ. ಗೋವು ಸೃಷ್ಟಿ ಅಂತ ಒಂದು ಅರ್ಥ ಆದರೆ, ಈವ್ ಅನ್ನೋದನ್ನು ಈವ್ ಅಂತ ಅರ್ಥ ಮಾಡ್ತಾರೆ. ಆ್ಯಡಮ್ ಆ್ಯಂಡ್ ಈವ್, ನಮ್ಮ ಮೊದಲ 2 ದಂಪತಿಗಳವರು, ಆ್ಯಡಮ್ ಆ್ಯಂಡ್ ಈವ್. ಆ್ಯಡಮ್ ಆ್ಯಂಡ್ ಈವರ ಗರ್ಭದಲ್ಲಿ ನಟ್ಟ ನಡುವೆ ನಿಂತು ನನ್ನಲ್ಲಿಯೇ ನಾನು ಅಂತ ಹೇಳ್ಕೊಂಡಂಥ ತತ್ವ ಇದೆಯಲ್ಲ, ಅದು ಆವು. ಈವಿನ ನಾನು ಸ್ವಯಂ ಆಗಿರುವಂಥ ನೀನು ಅಂತ ಹೇಳ್ಕೊಳ್ಳುವಂಥ ತತ್ವ ನೀನು, ಸ್ವಯಂ ಆಗಿರುವಂಥ ಆನು, ಮತ್ತು ಎಲ್ಲವನ್ನು ವ್ಯಾಪಿಸಿಕೊಂಡಿರುವಂಥ ಈ ಪರತತ್ವ, ಈ 4 ತಂಕಿಗಳು ಆನು ತಾನದ ತನನನ. ಇವು 4 ಒಂದು ಚೂರು ಕೂಡ ಸುಮ್ಮನೆ ಇರಲ್ಲಂತೆ, ಸತತವಾಗಿ ಸ್ವರವನ್ನು ಹೊರಡಿಸ್ತಾ ಇರ್ತವೆ. ನಮಗೆ ಗೊತ್ತಿಲ್ಲದ ಹಾಗೆ. ಟೈಮ್ ಸಿಕ್ಕ ತುಂಬ ವಿಚಾರ ಮಾಡ್ಬೋದು ಇದ್ರ ಬಗ್ಗೆ. ನಾನು ಅನ್ನುವಂಥದ್ದು ಯಾವತ್ತೂ ನಿಲ್ಲದು ಗೊತ್ತಾ? ಎಂದೂ ನಿಲ್ಲಲ್ಲ. ಜೀವ ಇರೋವರೆಗೂ ನಾನು 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 ಅಂತ ಒಳಗಡೆ ಗುಂಗಿನಾಗ ಹಿಡಿಸಿರುತ್ತೆ. ನೀನು ಅನ್ನೋದು ಗುಂಗಿನಾದ ಹಿಡಿದಿದೆ ಒಳಗಡೆಗೆ. ಆನು ನಿಜವಾಗಿರೋದು ಏನಪ್ಪ ಅಂದರೆ ಅದು ಆ ಸೆಲ್ಫ್, ಅದನ್ನು ನಿರ್ದೇಶ ಮಾಡುವಂಥ ಭಗವಂತ ಶಕ್ತಿ. ಅವೆಲ್ಲವೂ ಯಾವತ್ತೂ ಶಾಂತವಾಗಿರೋದಿಲ್ಲ, ಒಂದಕ್ಕೊಂದು ಪೂರಕವಾಗಿ ಗುಂಗುಡ್ತಾ ಇರ್ತವೆ. ಅದನ್ನೇ ತನನನ, ಹಾಗೆ ತನನನ ಮಗ್ನವಾಗಿದ್ವಿ. ಅವು ಸ್ವರಮೇಳವನ್ನು ಧ್ವನಿಸ್ತಾ ಇರ್ತವೆ ಅಂತ. ಮುಂದಿನ ಸಾಲು, ನಾನು ನೀನಿನ ಈನಿ ನಾನಿಗೆ ಬೇನೆ ಏನೋ ಕಾಣಿನ ಅಂದರೆ ಏನರ್ಥ? ಅದ್ರ ನಡುವೆ ಎಲ್ಲವೂ ಏಕಾಗ್ರವಾಗಿರಬೇಕು. ಈ 4 ತಂತಿಗಳಂತೇನಿದೆ, ಒಬ್ಬ ವ್ಯಕ್ತಿತ್ವನ 4 ಮುಖಗಳು ಅವು ಒಂದಕ್ಕೊಂದು ಪೂರಕವಾಗಿದ್ದಿದ್ರೆ, ಒಂದಕ್ಕೊಂದು ಸರಿಯಾಗಿದ್ದಿದ್ರೆ ಸುಸ್ವರವಾದಂಥ ಸ್ವರ ಬರ್ತದೆ. ಕಲ್ಪನೆ ಮಾಡಿಕೊಡಿ, ವೀಣೆಗೆ 4 ತಂತಿ ಕಟ್ಕೊಂಡು 4 ತಂತಿ ಬೇರೆ ಬೇರೆ ಸ್ವರಗಳನ್ನು ತರ್ತಾ ಇದ್ದರೆ ಎಷ್ಟು ಕೆಟ್ಟು ಹೋಗುತ್ತೆ, ಅಪಸ್ವರ ಬಂದ್ಬಿಡ್ತದೆ. ಹಾಗೆ ಅವನ ಚಿಂತೆ ಆಗುತ್ತೆ ಕವಿಗೆ, ನಾನು ನೀನಿನ ಈನಿ ನಾನಿಗೆ ಬೇನೆ ಏನೋ ಕಾಣೆನ. ನಾನು ನೀನು ಇವುಗಳ ನಡುವೆ ನಾನು ನೀನು ಭೇದ ಹೇಗೆ ಬಂತು? ನಾನು ಅಂದರೆ ನಾನು ಹೇಗಿದ್ದೀನಿ ನನ್ನ ಭ್ರಮೆ, ನೀನು ಜನ ತಿಳ್ಕೊಂಡು ಹಾಗೆ. ವಾಟ್ ಐ ಆಮ್, ವಾಟ್ ಐ ಥಿಂಕ್ ಐ ಆಮ್ ಆ್ಯಂಡ್ ವಾಟ್ ಪೀಪಲ್ ಥಿಂಕ್ ಅಬೌಟ್ ಮೀ, ಇದರೊಳಗೆ ವ್ಯತ್ಯಾಸ ಬರಬಾರ್ದು. ಎಷ್ಟು ಮನಸ್ಸು ಜೀವನ ಪಾರದರ್ಶಕವಾಗಿರ್ತದೋ ಅಷ್ಟು ಒಳ್ಳೆಯದು. ನಾನು ಇರೋದೇ ಒಂದು, ತೋರಿಸ್ಕೊಳ್ಳೋದೇ ಒಂದು. ಹಾಗಾಗಿದೆ. ಅದಕ್ಕೆ ಹೇಳ್ತಾರೆ ನಾನು ನೀನು ಇವುಗಳ ನಡುವೆ ನಾ ಪದ ಹೇಗಿದೆ ನೋಡಿ. ನಾನು ನೀನಿನ ಈನಿ ನಾನಿಗೆ ಈ ನೀ ನಾನಿ ಅನ್ನುವಂಥ ವಿರಸ ಬೇನೆ ಯಾಕೆ ಬಂತಿದು? ಯಾಕೆ ಬಂತು ಅಂದರೆ ನನ್ನ ಮನಸ್ಸು ಜೀವನ ಪಾರದರ್ಶಕವಾಗಲಿಲ್ಲ. ಅದಕ್ಕೆ ನಾನಿನ ಬೇನೆ ಏನೋ ಕಾಣೇನ. ಇದು ಯಾಕೆ ಬಂತಪ್ಪ ಬೇನೆ ಜಾಣೇನ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ಕೊತಾನೆ. ಮುಂದಿನ ನೋಡಿ, ಚಾರು ತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವನ. ಈ 4 ತಂತಿಯ ಮಿಡ್ತಾ ಇದೆಯಲ್ಲ, ಸ್ವಲ್ಪ ಆಶಾವಾದ ಬಂತು, ಸ್ವಲ್ಪ ಜೀವನ ಪರಿಶುದ್ಧ ಆಯಿತು, ಸ್ವಲ್ಪ ಶುದ್ಧ. ನೋವು ನಿಧಾನಕವಾಗಿ ಸಂವೇದನೆ ಆಯಿತು. ಸಂವೇದನೆ ಹೋಗಿ ನಿಧಾನಕ್ಕೆ ಬರ್ತದೆ, ಅದು ನಿವೇದನೆ ಆಗ್ತದೆ. ಸಂವೇದನ ನಿವೇದನ ಆಗಬೇಕು. ಹಾಗಾದಾಗ ಚಾರು ತಂತ್ರಿಯ ಚರಣದ ಘನಘನತೆ ಚತುರಸ್ವನ, ಆ 4 ತಂತಿಗಳು ಒಂದೇ ಥರ ಬರ್ತಾ ಇದೆ ಸ್ವಲ್ಪ ಅಂತ ಅನಿಸುತ್ತಂತೆ. ಸಂತೋಷ ಆಗುತ್ತೆ, ಅಂತೂ ನನ್ನ ಜೀವನ ಹಾದಿಗೆ ಬರ್ತಾ ಇದೆ ಅಂತ. ಆದರೂ ಚಿಂತೆ ಬಂತು ಅವನಿಗೆ. ಬಂತು, ಪರ್ಮನೆಂಟ್ ಆಗಿರ್ತದೋ ಇಲ್ಲೋ ಇದು? ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಸೊಗಸು ಬಂದಾಗ ಎಷ್ಟು ಸಂತೋಷ ಇರುತ್ತೆ ಗೊತ್ತಾ? ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅಂತ ಮನಸ್ಸು ಹಾರಾಡ್ತಾ ಇರುತ್ತೆ ಗಾಳಿ ಹಾಗೆ. ಆ ಚತುರಸ್ವನ, ಘನಘನತೆ ಚತುರಸ್ವನ ಬಂದಿರುತ್ತೆ. ಆದರೆ ಇದು ಪರ್ಮನೆಂಟ್ ಆಗಿದೆಯೋ ಅಂತ ಚಿಂತೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಹತವೋ ಹಿತವೋ ಆ ಅನಾಹತ ಮಿತಿಗೆ ಇತಿ ನನನನ. ಈ ಬಂದಂಥ ಸುಸ್ವರ ಏನು ಬಂದಿದೆಯೋ ಅದು ಹತವೋ ಬೇಗ ನಾಶ ಆಗಿ ಹೋಗ್ತದೋ,
ಅಥವಾ ಹಿತವೋ ನನಗೆ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೋ ಹಿತವಾಗಿ, ಅಥವಾ ಅನಾಹತ. ಅನಾಹತ ಚಕ್ರ ಅಂತ ನಮ್ಮ ಬರ್ತದೆ, ಈ ಭ್ರೂಮಧ್ಯದಲ್ಲಿರುವಂಥದ್ದು. ಸಾಧಕರಿಗೆ ಮಾತ್ರ ಇಲ್ಲಿ ಬರ್ತದೆ, ಮುಂದೆ ಸಹಸ್ರಾರಕ್ಕೆ ಹೋಗಬೇಕು. ಆ ಅನಾಹತ ಚಕ್ರದಲ್ಲಿ, ಹೃದಯದಲ್ಲಿ ಬರುವಂಥದ್ದು ಅನಾಹತ ಚಕ್ರ. ಆ ಅನಾಹತ ಚಕ್ರದಲ್ಲಿ ಬಂದಾಗ ಸಂತೋಷ ಬರ್ತದೆ ನಿಮಗೆ. ಆದರೆ ಧ್ವನಿ ಹೇಳ್ತಾರೆ, ಅನಾಹತದ ಧ್ವನಿ ಕೇಳಿಸೋದಿಲ್ಲ, ಅನುಭವಿಸಬೇಕು ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಎಲ್ಲ ಸ್ವರಗಳು ಅಳಿದಾಗ ಉಳಿಯುವಂಥದ್ದು ಓಂಕಾರ ಮಾತ್ರ ಅಂತ. ಅದನ್ನು ಅನುಭವಜನ್ಯವಾಗಿ ಬರುವಂಥದ್ದು, ಹೊರಗೆ ಕಿವಿ ಕೇಳಿಸೋದಲ್ಲ. ಅಂದರೆ ಈ ಧ್ವನಿ ಬರ್ತದಲ್ಲ, 4 ತಂತಿಗಳ ಧ್ವನಿ, ಇದು ಹತವೋ ಅಥವಾ ಹಿತವೋ ಅಥವಾ ಆ ಅನಾಹತ ಮಿತಿಗೆ ಇತಿ ನನ್ನ ಚಿಂತೆ ಮಾಡುತ್ತಿದ್ದ ಹಾಗೆ ನನ್ನ ಚಿಂತನೆಗೆ ಒಂದು ಮಿತಿ ಇದೆ ಅಂತ ಅನಿಸುತ್ತೆ. ಇದು ಯಾವುದೊಂದು ಗೊತ್ತಾಗೋದಿಲ್ಲ. ಈ ಮಿತಿಗಳ ಅಳಿವು ತಿರಬೇಕು. ಯಾವಾಗಲೂ ಮನುಷ್ಯ ಬೆಳಿಬೇಕಾದ್ರೆ ತನ್ನ ಮಿತಿಗಳ ಪರಿಚಯ ಇರಬೇಕಂತೆ. ಎ ಪರ್ಸನ್ ಹೂ ನೋಸ್ ಇಸ್ ಲಿಮಿಟ್ಸ್ ಓನ್ಲಿ ಕ್ಯಾನ್ ಕಾಂಕರ್ ಅಂತ. ಯಾವನಿಗೆ ತನ್ನ ಮಿತಿಗಳ ಪರಿಚಯ ಚೆನ್ನಾಗಿದೆಯೋ ಹಾಗೆ ಮಿತಿಗಳ ಪರಿಚಯ ಆಗೋಕ್ಕೆ ಶುರು ಆಯಿತು. ಮುಂದಿನ ನೋಡಿ, ಬೆನ್ನಿನ ಆನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ಥಾನ. ಇದರೊಳಗೆ ನೆನಪಾಯಿತು ಅವನಿಗೆ. ಕಷ್ಟ ಬಂದಾಗ ಇದು ಅನಾಹತವೋ ಹತವೋ ಅಂತ ಅಂದಾಗ ಚಿಂತೆ ಬಂತು ಅವನಿಗೆ. ಇದ್ರ ಹಿಂದೆ ಇರುವಂಥದ್ದು ಯಾವುದು? ಬೆನ್ನಿನ ಆನಿಕೆ ಜನನ ಜಾನಿಕೆ. ಬೆನ್ನಿನ ಆನಿಕೆ ಆಧಾರವಾಗಿರುವಂಥದ್ದು ಅದು ಈಶ್ವರ ಪ್ರಜ್ಞೆ. ನಾನು ಯಾವತ್ತೇ ಹೇಳಿದ್ನಲ್ಲ ತಾನು ಅಂಥೇಳಿ, ಆವಾಗ ನೆನಪಾಗೋದು. ಆವಾಗ ಯಾವಾಗ ನನ್ನ ಮನಸ್ಸಲ್ಲಿ ದುಗುಡ ಬಂತೋ, ಚಿಂತೆ ಬಂತೋ, ಆವಾಗಲೇ ಈಶ್ವರನ ಧ್ಯಾನ ಬರುವಂಥದ್ದು. ಅದಕ್ಕೆ ಹೇಳ್ತಾರೆ ಬೆನ್ನಿನ ಆನಿಕೆ ಅಥವಾ ಆಧಾರ ಅನ್ನುವಂಥ ಈಶ್ವರ ಸಂಶಯ ಇಲ್ಲ. ಭಗವಂತನನ್ನು ಕುರಿತು, ತನ್ನ ಅಸ್ಮಿತೆಯ ಗುಟ್ಟನ್ನು ಕುರಿತು ಮನನ ಮಾಡಿದಾಗ ಮಾತ್ರ ಅರ್ಥ ಆಗ್ತದೆ ಅಂತ. ಇದನ್ನು ಮಾತಾಡಿದ್ರೆ ಆಗೋದಿಲ್ಲ, ಮನನ ಮಾಡಬೇಕು ಅಂತ. ಎಷ್ಟು ಅದ್ಭುತ ಮಾತಿದೆ ನೋಡಿ. ಇದನ್ನು ನಾವು ಮಾತಾಡಿದಷ್ಟು ಸಿಗೋದು ಕೈಗಲ್ಲ, ಜಾರ್ಕೊಂಡು ಹೋಗುವಂಥದ್ದು. ಅದನ್ನು ಮನನ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮುಖ್ಯವಾಗಿರುವಂಥದ್ದು ಒಳಗಡೆ ನೋಡುವಂಥದ್ದು, ಆಂತರ್ಯವನ್ನು ಗಮನಿಸುವಂಥದ್ದು. ಹೊರಗಡೆ ನೋಡುವುದು ಪಾಶ್ಚಿಮಾತ್ಯ ದೃಷ್ಟಿ, ಆದರೆ ಅಂತಃಶೋಧನೆ ನಮ್ಮ ಭಾರತೀಯ ಪ್ರಜ್ಞೆ. ಅದಕ್ಕೆ ಹೇಳ್ತಾರೆ ಮನನವೇ ಸಾಹಿತ್ಯ, ಮನನವೇ ಸಹಿತಸ್ಥಾನ. ಇದು ಒಂದೇ ಹಾದಿ ಇರುವಂಥದ್ದು, ನನಗೆ ಮನನ ಮಾಡ್ಕೊಂಡಿರುವಂಥದ್ದು. ಎರಡನೇ ಭಾಗ ವಿಚಿತ್ರವಾಗಿರುವಂಥದ್ದು, ಪ್ರತಿಮಾಪೂರ್ಣವಾಗಿರುವಂಥದ್ದು. ಮೊದಲನೇ ಧಾಟಿ ಏನೇನೋ ಶಬ್ದವಾಗಿರುವಂಥದ್ದು. ಎರಡನೇದು ಚಿತ್ರ ಬರುವಂಥದ್ದು. ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗೆಲೆ ಬಂದಳು ನಡು ನುಡುಗಿ. ಎಲ್ಲಿ ಆವು ಈವಿನ ಎಲ್ಲಿ ಬರ್ತದೆ, ಇದೆಲ್ಲಿ ಬರ್ತದೆ? ಆದರೆ ಗಮನ ಇಟ್ಟು ನೋಡಿದ್ರೆ ಎರಡಕ್ಕೂ ಒಂದಕ್ಕೊಂದು ಸರಿಯಾಗಿದೆ. ಆವು ಈವಿನ ಅಂದಾಗ ಗೋವಿನ ಕೊಡುಗೆಯೇ ಬಂದಿದೆ. ಆವು ಅಂದರೆ ಗೋವು, ಗೋವಿನ ಸೃಷ್ಟಿ. ಈವಿನ ಅಂದರೆ ಗೋವಿನ ಕೊಡುಗೆ ಬಂದಿದೆ. ಆ ನಾವು ನೀವಿಗೆ, ನಾವು ನೀವು ಅಂತ ಒಂದು ಅರ್ಥ ಮಾಡ್ಕೋಬಹುದು. ನಾವು ಅಂದರೆ ದೋಣಿ ಅಂತಲೂ ಅರ್ಥ ಆಗತ್ತೆ. ನಾವು ಅಂದರೆ ದೋಣಿ. ಇಲ್ಲಿ ಬರೋದು ನೋಡಿ, ನಾವು ನೀವು ಹೋಗಿ ಹಡಗದ ಹುಡುಗಿ ಬಂದಳು. ಆನು ತಾನ ಹೋಗಿ ಬೆಡಗೆಲೆ ಬಂದಳು. ಆ ಆನು ತಾನ ಆಗುವಂಥದ್ದನ್ನು ಬೆಡಗು ಬಂತು. ತನನ ಹೋಗಿ ನಡುನಡೆಗೆ ಆಯಿತು. ಇದೇನು ಅರ್ಥ ಅಂದರೆ, ಇದು ಯಾರು ಹುಡುಗಿ? ಏನೋ ಆನು ತಾನು ಮಾತಾಡೋ ಹುಡುಗಿ ಎಲ್ಲಿದ್ದು ಬಂದಳು ಅಂತ. ಅದಕ್ಕೆ ಹೇಳ್ತಾರೆ, ಈ ಹುಡುಗಿ ಯಾರು ಅಂದರೆ ಅದು ಸ್ಫೂರ್ತಿ ದೇವತೆ. ನನ್ನ ಜೀವನದಲ್ಲಿ ಯಾವುದೋ ಒಂದು ಸ್ಫೂರ್ತಿ ಬಂದಾಗ ನನ್ನ ದೃಷ್ಟಿ ಬೇರೆ ಆಗ್ತದೆ ಅಂತ. ಸ್ಫೂರ್ತಿ ದೇವತೆ ಬರ್ತಾಳೆ ಅಂತ. ಆಕೆ ಹೇಗಿದ್ದಾಳೆ ಅಂದರೆ, ಗೋವಿನ ಕೊಡುಗೆಯ ಹಡಗದ ಹುಡುಗಿ ಬೆಡಗೆಲೆ ಬಂದಳು ನಡು ನಡುಗಿ. ಮುಂದಿನ 3 ಪದ್ಯ ಸರಸರಸರ ಹೋಗ್ತದೆ. ಆಕೆನ ವರ್ಣನೆ ಮಾಡ್ತಾ ಹೋಗ್ತಾರೆ ಸ್ಫೂರ್ತಿ ಹೇಗಿದ್ದಾಳೆ ಅಂತ. ಸಲಿಗೆಯ ಸುಲಿಗೆಯ ಬಯಕೆಯ ಒಲುಮೆ. ಸಲಿಗೆಯಿಂದ ಸುಲಿಗೆ ಮಾಡ್ಕೊಳ್ಳುವಂಥದ್ದು. ಬಯಕೆಯ ಒಲುಮೆ, ಬಯಲಿನ ನೇಯ್ಗೆಯ ಸಿರಿ ಹುಡುಗಿ, ನಾಡಿನ ನಡಿಗೆಯ ನಲುವಿನ ನಾಲಿಗೆ, ನೆನೆದಿರೆ ಸೋಲುವ ಸೊಲ್ಲಿನಲ್ಲಿ. ಪ್ರತಿಭೆ ಹಾಗೆ ಬರ್ತದೆ, ಒಕ್ಕೊಂಡು ಬರ್ತದೆ, ಸ್ಫೂರ್ತಿ ಬರ್ತದೆ. ಮುಟ್ಟದ ಮಾಟದ ಕವನ ಬರೆಯೋದಕ್ಕಿಂತ ಮೊದಲು, ಯಾವುದೇ ಸಾಧನೆ ಮಾಡೋದಕ್ಕಿಂತ ಮೊದಲು ಕಲ್ಪನೆ ಮಾಡ್ಕೊಳ್ಳಿ. ಯಾವುದೋ ಒಂದು ಹಾಡು ಹಾಡಬೇಕು ಅಂತ ಹೋಗ್ತೀರಿ ನೀವು. ಹಾಡೋದಕ್ಕಿಂತ ಮೊದಲು ಭಾವನೆ ಮನಸ್ಸಲ್ಲಿ ತುಂಬಿಕೋಬೇಕು ನೀವು. ಅದಕ್ಕೆ ಹೇಳ್ತಾರೆ ಮುಟ್ಟದ ಮಾಟದ. ಇನ್ನೂ ಹಾಡಿಲ್ಲ ನೀವು, ಹಾಡೋದಕ್ಕಿಂತ ಹಾಡಿನ ಮಾಟ ಮನಸ್ಸಲ್ಲಿ ಕೂತ್ಕೊಂಡಿದೆ. ಮುಟ್ಟದ ಮಾಟದ ಹುಟ್ಟದ ತಟ್ಟಿಗೆ. ನಾ ಕವನ ಬರೀತಿರ್ಬೇಕಾದ್ರೆ ಆ ಕವನ ಹುಟ್ಟೋದಕ್ಕಿಂತ ಮೊದಲು ಮನಸ್ಸಲ್ಲಿ ಥಟ್ಟಂತ ಚಿಂತೆ ಬರುತ್ತೆ ಅದ್ರ ಬಗ್ಗೆ. ಹುಟ್ಟದ ತಟ್ಟಿಗೆ ಜೇನಿನ ಥಳಮಳಿ, ತಲೆಯಲ್ಲಿ ಒಂಥರ ಜೇನಿನ ಗುಂಜು ಬರ್ತದೆ. ಏನು ಬರಿಬೇಕು, ಅರ್ಥ ಇರಬೇಕು ಅಂತ ಬರೆದಾಗಲೇ ಬರುವಂಥದ್ದು. ಸನಿಹ ಧನಿ. ಕೊನೆಗೆ ಇದೆಲ್ಲ ಸ್ಫೂರ್ತಿ ಬಂದು ಬರೀಬೇಕು ಅಂತ ಕವಿ ಕೂತಿದ್ದಾನೆ ಬರೀಬೇಕು ಅಂತ. ಆ 4 ತಂತಿ ರಸಮಯವಾಗಿ ಬರಬೇಕಾದ್ರೆ ಕೊನೆ ಹೇಳ್ತಾರೆ, ಬೆಚ್ಚಿದ ವೆಚ್ಚವು ಬಸರಿನ ಮೊಳಕೆ, ಬಚ್ಚಿದ್ದಾವುದು ನಾ ತಿಳಿಯೇ. ಒಂದು ಸಲ ಕವನ ಬರೆದು ಮುಗಿಸಿದ್ರಿ ಅಂದರೆ ಸ್ಫೂರ್ತಿ ದೇವತೆ ಬಂದದ್ದಾಯಿತು. ಬೆಚ್ಚಿದ ವೆಚ್ಚ, ಇಟ್ಟು ತನಕ ಖರ್ಚು ಮಾಡಿದ್ದೀನಲ್ಲ, ಎನರ್ಜಿ ಎಲ್ಲ, ನನ್ನ ಶಕ್ತಿ ಖರ್ಚು ಮಾಡಿದ್ದೀನಲ್ಲ, ಎದಕ್ಕೆ ಮಾಡಿದ್ದದು? ಬಸರಿನ ಮೊಳಕೆ. ಆ ಕಾವ್ಯದ ಬಸರಿನ ಮೊಳಕೆ ಅದು ಬಂದು ಬಚ್ಚಿದ್ದಾವುದು ನಾ ತಿಳಿಯೇ. ಒಂದು ಸಲ ಕಾವ್ಯ ರೂಪದಲ್ಲಿ ಬಂದ ಮೇಲೆ ತಲೆಯಲ್ಲಿದ್ದದ್ದು ಗುಂಗೆಲ್ಲ ಬಿಳಿದು ಹೋಯ್ತು. ಅದೆಲ್ಲ ಬಂದು ಸ್ಪಷ್ಟ ಆಗಿ ಯಾವುದು ಬಚ್ಚಿದ್ದಾಗಲಿಲ್ಲ ಅಂಥೇಳಿ ಕೊನೆಗೆ ಇನ್ನೂ ಸ್ಪಷ್ಟ ಮಾಡಿಬಿಡ್ತಾರೆ ಇದನ್ನು. ಭೂತದ ಭಾವ ಉದ್ಭವ ಜಾವ.
ನಾನು ಬರೀಬೇಕಾದರೆ, ಯಾವುದೇ ವಿಚಾರ ಬರೀಬೇಕಾದರೆ, ರಿಮೆಂಬರ್ ಯು ಸೆಡ್ ಬ್ಯೂಟಿಫುಲಿ ಅಬೌಟ್ ರಿವರ್ಸ್, ಯು ಕ್ಯಾನ್ ನೆವರ್ ಸ್ಟೆಪ್ ಇನ್ ಟು ದ ಸೇಮ್ ರಿವರ್ ಟ್ವೈಸ್ ಅಂತ. ಯಾವುದೇ ನದಿಯಲ್ಲಿ ಎರಡನೇ ಬಾರಿ ಕಾಲಿಡೋಕ್ಕಾಗೋದಿಲ್ಲಂತೆ. ಒಂದೇ ನದಿಯಲ್ಲಿ ಎರಡನೇ ಸಲ ಕಾಲಿಡೋಕ್ಕಾಗಲ್ಲ. ಯಾಕಂದರೆ ಇವತ್ತು ನಾನು ಕಾಲಿಟ್ಟರೆ ಒಂದು ಕ್ಷಣದಲ್ಲಿ ನೀರು ಹರ್ಕೊಂಡು ಹೋಗಿರ್ತದೆ. ಎರಡನೇ ಕಾಲಿಡೋದ್ರೊಳಗೆ ಆ ನೀರಿಲ್ಲ, ಬೇರೆ ನೀರು ಬಂದಿದೆ. ಇಟ್ಸ್ ಡಿಫ್ರೆಂಟ್ ರಿವರ್ ಆಲ್ ಟುಗೆದರ್. ಹಾಗೆ ಭಾವ, ಮನಸ್ಸಿನಲ್ಲಿ ಭಾವ ಇದೆ, ಭೂತದ್ದದು. ನಾನು ಏನು ಕವನ ಬರೆದ್ರು, ಸಂಗೀತ ಹೇಳಿದ್ರು ಕೂಡ ನನ್ನ ಹಿಂದೆ ಇರುವಂಥ ಭೂತದಲ್ಲಿ ಆದಂಥ ಚಿಂತನೆಗಳನ್ನೇ ಬರೆಯುವಂಥದ್ದು ನಾನು. ಅದು ಬರೆದದ್ದು ಉದ್ಭವ ಜಾವ. ನಾನು ಹಿಂದೆ ಬಾರದಂಥ ಭಾವನೆಗಳೆಲ್ಲ, ಚಿಂತನೆಗಳೆಲ್ಲ ಇವತ್ತು ಉದ್ಭವ ಆಗ್ತವೆ ಬೆಳಗಿನಲ್ಲಿ. ಜಾವ ಅಂದರೆ ಬೆಳಗು. ಆ ಚಿಂತನೆಯ ಬೆಳಗಿನಲ್ಲಿ ಉದ್ಭವ ಆಗ್ತದೆ. ಮೊಲೆ ಊಡಿಸುವಳು ಪ್ರತಿಭೆ ನವ. ಆ ನವ ಪ್ರತಿಭೆ ಅನ್ನುವಂಥವಳು ನನಗೆ ಹಾಲು ಕೊಟ್ಟು ಪ್ರಚೋದನೆ ಕೊಟ್ಟು ಮಾಡ್ತಾಳೆ. ಇದು ಎರಡಂತಾಯಿತು. ಮೂರನೇದು ಎರಡೇ ಪದ್ಯ ಇರುವಂಥದ್ದು. ಇದನ್ನು ಮರಾಠಿಯದಲ್ಲಿ ಸವಾಲ್ ಜವಾಬ್ ಅಂತ ಕರೀತಾರೆ. ಆಗಲೇ ಸರ್ ಹೇಳಿದ ಹಾಗೆ ಸವಾಲ್ ಜವಾಬ್ ಅಂತ. ಇದು ಪ್ರಶ್ನೆ ಇದೆ ಇದರೊಳಗೆ. ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗೆ, ಸತ್ತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಸಾವಿ ಮಗಳು ಭಾವಿ ಮಗಳು ತುಂಬ ಸಾಂಕೇತಿಕವಾಗಿರುವಂಥದ್ದು. ಒಂದು ಸಾವು, ಇನ್ನೊಂದು ಭಾವ. ಸಾವು ಅನ್ನುವಂಥದ್ದು ಜೀವಕ್ಕಾಗಬೇಕು ಅಂತಿಲ್ಲ, ನಿಮ್ಮ ಚಿಂತನೆಗಾಗಬಹುದು, ವಿಚಾರಕ್ಕಾಗಬಹುದು, ಆ ಸ್ಫೂರ್ತಿಗಾಗಬಹುದು. ಸಾವು ಮತ್ತು ಭಾವ ಎರಡೂ ಅದು ಸಾಂಕೇತಿಕವಾಗಿ ಬಂದಿರುವಂಥದ್ದು. ಅವರು ಕೂಗಿದ್ರಂತೆ, ಸತ್ತಿಯೋ ಮಗನ ಅಂತ ಕೂಗಿದ್ರಂತೆ. ಸತ್ತು ಹೋಗ್ತೀಯೋ ನೀನು ಅಂತ ಸಾವು ಹೆದರಿಸ್ತು, ಭಾವ ಹೆದರಿಸ್ತು. ಯಾವತ್ತು ಭಾವ ಬರೋದಿಲ್ವೋ ಭಾವ ಹೆದರಿಸ್ತದೆ. ಆ ಚಿಂತನೆಗೆ ಸಾವು ಬಂದಾಗ ಹೆದರಿಸ್ತದೆ, ಸತ್ತು ಹೋಗ್ತೀಯೋ ನೀನು ಅಂತ ಹೆದರಿಸ್ತದಂತೆ. ಆದರೆ ಅಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ. ಅಲ್ಲಿ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗೆ. ಯಾವುದೋ ಒಂದು ಘಟನೆಯೊಳಗೆ ಆ ಚಿಪ್ಪಿನೊಳಗೆ ಒಂದು ಸ್ವಾತಿಯ ಒಂದು ಹನಿ ಮಳೆ ಆ ಚಿಪ್ಪಿನೊಳಗೆ ಹೋದಾಗ ಮುತ್ತಾಗ್ಬಿಡ್ತದಂತೆ. ಒಂದು ರೀತಿ ಕಲ್ಪನೆ ಮಾಡ್ಕೋಬೇಕು, ಆ ನೀರಿನ ಹನಿಗೆ ಸಾವಾಯಿತು. ಆ ನೀರಿನ ಹನಿ ಸಾವಾದರೆ ಹುಟ್ಟಿದ್ದು ಮುತ್ತು. ಆದ್ದರಿಂದ ಸತ್ತಿಯೋ ಮಗನ ಅಂದರೆ ಚಿಂತೆ ಪಡಬೇಕಾಗಿಲ್ಲ. ಯಾಕಂದರೆ ಸತ್ತರೆ ಮುತ್ತಾಗ್ತೇನೆ. ನೀರು ಆವಿಯಾಗಿ ಹೋಗುವಂಥದ್ದು, ಮುತ್ತು ಶಾಶ್ವತವಾಗಿರುವಂಥದ್ದು. ಅಂದರೆ ನೀರಾಗಿರುವಂಥ ಹನಿ ಮುತ್ತಾಗ್ತೇನೆ ಅಂತ ಭರವಸೆ ಮಾತು ಕೂಡ ಇದೆ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗ. ಎಷ್ಟು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಇಟ್ಟುಬಿಟ್ಟಿದ್ದಾರೆ ಇದರೊಳಗೆ. ನಮ್ಮಲ್ಲಿ ಪುರುಷ ಪ್ರಕೃತಿ ಅಂತ ಕಲ್ಪನೆ ಇದೆ. ದ್ವಾಸುಪರ್ಣ ಅಂತ, ಎಷ್ಟು ಅದ್ಭುತ ಪದ್ಯ ಅದು. ದ್ವಾಸುಪರ್ಣ ಅಂತ ಉಪನಿಷತ್ತಲ್ಲಿ ಬರುವಂಥದ್ದು. ಅದು ಹೇಳ್ತಾರೆ, ಎರಡು ಹಕ್ಕಿಗಳಿದೆ ಅಂತೆ. ಒಂದು ಸುಮ್ಮನೆ ಕೂತು ಸಾಕ್ಷಿ ರೂಪವಾಗಿ ನೋಡ್ತಾ ಇದೆ, ಇನ್ನೊಂದು ಕೆಲಸ ಮಾಡ್ತಾ ಇದೆ ಅಂತ. ಪುರುಷ ಯಾವಾಗಲೂ ಸಾಕ್ಷಿ ರೂಪವಾಗಿರುವಂಥದ್ದು. ಪುರುಷ ಪ್ರಕೃತಿಗಳ ಸಂಯೋಗದಿಂದ ಈ ಇಡೀ ಪ್ರಪಂಚ ಆಗಿದೆ ಅಂತ. ಪ್ರಪಂಚ ಆಗಿರೋದೇ ಪುರುಷ ಪ್ರಕೃತಿಗಳ ಸಂಯೋಗದಿಂದ. ಪುರುಷ ಸಾಕ್ಷಿ ಭಾವದಿಂದ ನಿಂತ್ಕೊಂಡು ನೋಡುವಂಥದ್ದು, ಕೆಲಸ ಮಾಡುವಂಥದ್ದು ಪ್ರಕೃತಿ ಮಾತ್ರ. ಅದಕ್ಕೆ ಹೇಳ್ತಾರೆ, ಈ ಜಗತ್ತಿದೆಯಲ್ಲ, ಅಪ್ಪ ಅಮ್ಮನ ಮಗ. ಅಪ್ಪ ಪುರುಷ, ಪ್ರಕೃತಿ ತಾಯಿ, ಪ್ರಕೃತಿ ಪುರುಷರ ಸಂಯೋಗದಿಂದ ಆಗಿರುವಂಥದ್ದು ಈ ಜಗ. ಅಮ್ಮನೊಳಗ ಅಪ್ಪನ ಮಗ. ನೋಡಿ, ಪುರುಷ ಶಾಂತವಾಗಿ ಸಾಕ್ಷಿ ರೂಪದಾಗಿರುವಂಥದ್ದು, ಕೆಲಸ ಆಗ್ತಿರೋದೆಲ್ಲ ಪ್ರಕೃತಿ. ಈ ಪ್ರಕೃತಿಯೊಳಗೆ ಪುರುಷ ತತ್ವ ಕೂಡ ಸೇರ್ಕೊಂಡಿದೆ. ಅದಕ್ಕೆ ಹೇಳ್ತಾರೆ, ಪ್ರಕೃತಿಯೊಳಗೆ ಪುರುಷ ತತ್ವ ಸೇರ್ಕೊಂಡಿರೋದ್ರಿಂದ ಅಮ್ಮನೊಳಗ ಅಪ್ಪನ ಮಗ. ಅಪ್ಪ ಪುರುಷ, ಅವನ ಮುಖ ಕೂಡ ಪ್ರಕೃತಿಯೊಳಗೆ ಸೇರ್ಕೊಂಡಿದೆ. ಅಪ್ಪನ ಕತ್ತಿಗೆ ಅಮ್ಮನ ನೊಗ. ಅಪ್ಪನ ಕತ್ತಿಗೆ ನೋಡಿ ನೊಗ, ಅಮ್ಮನ ನೊಗ. ಎಷ್ಟೇ ಅಂದ್ರೆ ಪುರುಷ ಸಾಕ್ಷೀಭೂತವಾಗಿ ಇರ್ತಾನೆ ಅಂದರೆ ಅದು ಮೂಲ ಬೀಜ ಅದೇ, ಪ್ರಪಂಚದ ಮೂಲ ಬೀಜ ಅದು. ಆದ್ದರಿಂದ ಅದು ಹೊರಬೇಕಾದದ್ದೇ ಕರ್ತವ್ಯ. ಯಾವ್ದು ಹೊರಬೇಕು? ಅಮ್ಮನ ನೊಗ. ಪ್ರಕೃತಿ ಏನು ಸೃಷ್ಟಿ ಮಾಡ್ತಾಳೋ ಮಾಯಾರೂಪದ ಪ್ರಪಂಚವನ್ನು, ಇದನ್ನು ಹೊರಬೇಕಾದದ್ದು ಪುರುಷ ಪ್ರಕೃತಿ, ಪುರುಷ ಶಕ್ತಿ ಅದು. ಅದಕ್ಕೆ ಹೇಳ್ತಾರೆ, ಅಪ್ಪನ ಕತ್ತಿಗೆ ಅಮ್ಮನ ನೊಗ. ನಾ ಅವರ ಕಂದ ಶ್ರೀ ಗುರುದತ್ತ ಅಂದ. ಗುರುದತ್ತ ಅಂದ ಅನ್ನೋದು ಎರಡು ರೀತಿ ನೋಡ್ಬೋದು. ಗುರುದತ್ತ ಅಂದ ಅಂದ್ರೆ ಅಂದನು ಅಂತ ಒಂದು ಅರ್ಥ ಆಗ್ತದೆ, ಅಂದ ಅಂದರೆ ಚಂದ ಅಂತೂ ಅರ್ಥ ಆಗ್ತದೆ. ಚಂದನಾದ ಗುರುದತ್ತ ಹೇಳಿದ ಅಂತ. ಕೊನೆಗೆ ಹೇಳ್ಬಿಡ್ತಾರೆ, ಬಾಯಿ ಒಡೆದು ಹೇಳ್ಬಿಡ್ತಾರೆ ಇದೇನು ಅಂಥೇಳಿ. ನಾನು ನೀನು ಆನು ತಾನು ನಾಲ್ಕು ತಂತಿ. ಇಡೀ ಪ್ರಪಂಚ ಇರೋದು ನಾಲ್ಕೇ ಅಪ್ಪ, ಇದು ಇರೋದೇ 4, ಇದು ಬಿಟ್ಟು ಮತ್ತೆ ಯಾವುದೂ ಇಲ್ಲ ಅಂತ ಹೇಳಿ. ಈ 4 ತಂತಿಗಳು ವಿವಿಧ ಸ್ತರಗಳಲ್ಲಿ ತನ್ನನ್ನು ಅರಸಿಕೊಂಡು ಹೋಗ್ತವೆ. ಸೊಲ್ಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ. ಇದೆಷ್ಟು ಚೆನ್ನಾಗಿದೆ ನೋಡಿ. ಮನಸ್ಸು ಮೊದಲು ನೋವನ್ನು ಪಟ್ಟಿರುವಂಥದ್ದು, ನೋವನ್ನು ದಾಟಿ ಸಂವೇದನೆ ಆಗ್ತದೆ. ಆ ಸಂವೇದನೆ ಹೋಗಿ ಮುಂದೆ ಅದು ಒಂದು ನಿವೇದನೆ ಆಗ್ತದೆ. ಅಪ್ಪ ಅಮ್ಮನ ಮಗ ಸೃಷ್ಟಿ ಅಂತ ಹೇಳಿದಾಗ ಅದು ನಿವೇದನೆ ಮಾಡ್ಕೊಂಡು ಹೋಗುವಂಥದ್ದು. ಕೊನೆಗೆ ಅದು ನೋವಿದ್ದದ್ದು, ಸಂವೇದನೆ ಆದದ್ದು, ಅನುಭವ ಆದದ್ದು ಕೊನೆ ಹಂತಕ್ಕೆ ಬಂದಾಗ ಅನುಭವ ಆಗ್ತದೆ ಅಂತ. ಅನುಭವ ಆಗುವಂಥ ಪ್ರಕೃತಿ. ಈ ವಿಶ್ವ ವಿಕಾಸದ ಸಮಷ್ಟಿಯನ್ನೆಲ್ಲ
ತನ್ನ ಸಾರ್ವಭೌಮ ಸರ್ವತೆಯಲ್ಲಿ ಹಿಡಿದಂಥ ಆ ತಾನು ಇದೆಯಲ್ಲ, ಅದು ಮುಖ್ಯವಾದ ನಾಲ್ಕನೆಯ ತಂತಿ. ನಾಲ್ಕನೇ ತಂತಿ ಬಹಳ ಮುಖ್ಯ ನಮಗೆ. ಒಂದು ಸಲ ಬಾರಡು ಮುರಳೀಕೃಷ್ಣವರು ದೂರದರ್ಶನದಲ್ಲಿ ಹೇಳಿದ್ರು ಇದ್ರ ಬಗ್ಗೆ ಹೇಳಿದಾಗ, 4 ತಂತಿಯಲ್ಲೇ ಎಲ್ಲ ಸ್ವರಗಳನ್ನು ನುಡಿಸ್ಬೋದು ನಾವು ಅಂತ. 4 ಸ್ವರದೆಲ್ಲ ನುಡಿಸ್ಬೋದು ಅಂತೇಳಿ, ಆದರೆ 4ನೇ ತಂತಿ ಬಹಳ ಹುಷಾರಾಗಿರಬೇಕು, ಅದು ಬಹಳ ಮುಖ್ಯ. ಅದು ಹೇಳ್ತಾರೆ. ಆದ್ದರಿಂದ ಆ 4ನೇ ತಂತಿಯನ್ನು ಹೆಣೆದಿರಿಸಿ ವಿಶ್ವವೀಣೆಯನ್ನು ನಿಲ್ಲಿಸಿ ಸೊಲ್ಲಿಸಿ ಅದರಿಂದ ಓಂಕಾರದ ಝೇಂಕಾರವನ್ನು ಹೊರಡಿಸಬಲ್ಲಂಥ ಮೈಮಾಯಕ ಗಣನಾಯಕನಾಗರ ಶಕ್ತಿ ಇರೋದಂಥದ್ದೇ ತಾನು. ಕೊನೆಗೆ ತಾನು ತನ್ನನ್ನು ಒಪ್ಪಿಸಿಕೊಳ್ಬೇಕು, ತಾನಿಗೆ ತನ್ನನ್ನು ಒಪ್ಪಿಸಿಕೊಳ್ಳಬೇಕು, ಅದು ಪ್ರಯತ್ನ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ, ಮೈ ಮಾಯಕ ಸೈ ಸಾಯಕ ಮಾಡಿ ಗುರಿಯ ತುಂಬಿ. ಇದು ಸೃಷ್ಟಿ ವಿಕಾಸದ ಅತ್ಯಂತ ಅಂತಿಮ ಗುರಿ. ಇದು ಕುರಿಯ ಕಣ್ಣಿನ ಅದೇ ಧಾತು, ಅದೇ ಮಾತು, ಅದೇ ಪರಾಪಶ್ಯಂತಿ ಮಾಧ್ಯಮ ಅಂದ ಹಾಗೆ ವೈಖರಿಯಾಗಿ ಹರಿಯುವಂಥ ವಾಕ್ ಇದರೆಲ್ಲ ಸಾರ್ತದೆ. ಈ ಚೌದಂತ ವೀಣೆ ಅಂತ ಕರೀತಾರೆ ಬೇಂದ್ರೆಯವರು. ಇದಕ್ಕೆ ಚೌದಂತ ವೀಣೆ, 4 ತಂತಿ ಇರುವಂಥ ವೀಣೆ. ಈ ಹೆಣೆ ಆಗಿರುವಂಥ 4ನೇ ತಂತಿ, 4ನೇ ಪರ, 4 ಪದರು. ಆದರೆ ಮೂಲದ ಅವ್ರ ಮಾತನ್ನು ಹೇಳಿ ಮುಗಿಸ್ತೇನೆ, ಎಷ್ಟು ಚೆನ್ನಾಗಿದೆ ಅಂದರೆ, ಮೂಲದಲ್ಲಿ ಈ ಕಾವ್ಯ ಹೇಳುವಂಥದ್ದು ಒಂದು ಸಮರಿ ಹೇಳೋದಾದರೆ, ಮೂಲದಲ್ಲಿ ಒಂದಾಗಿದ್ದಂಥ ಪರತತ್ವ 4 ಪ್ರಣಾಳಿಕೆಯಲ್ಲಿ ಪ್ರವಹಿಸಿ, ನಾನು ನೀನು ಆನು ತಾನು 4 ಪ್ರಣಾಳಿಕೆ ಹರಿಸಿ 4 ತಂತಿಯಾಗಿ ನುಡಿದು ತಾನೇ ಸೃಷ್ಟಿಗೆ ತಂದೆಯಾಗಿ ತಾಯಿಯಾಗಿ ಸರ್ವ ಋತುಗಳಲ್ಲಿ ಋತುವಾಗಿ ನೇತಿಯಾಗಿ ಪ್ರೀತಿಯಾಗಿ ಪ್ರಣವವಾಗಿ ಕವಿ ಮನೋರಂಗದಲ್ಲಿ ಅನುಭೂತಿಯಾಗಿ ಅನುಭವವಾಗಿ ಮೈತೊಳುತ್ತೆ. ಇದು ತರ್ಕದಿಂದ ಸಾಧ್ಯ ಇಲ್ಲ, ಅನುಭೂತಿಯಿಂದ ಅನುಭವದಿಂದ ಮಾತ್ರ ಸಾಧ್ಯ, ಅಂತರ್ಬೋಧೆಯಿಂದ ಮಾತ್ರ ಸಾಧ್ಯ ಅಂತ. ಯಾವಾಗ ನಾನು ನನ್ನ ಭ್ರಮೆಗಳೇನಿದೆಯೋ ನಾನು ಅನ್ನುವಂಥದ್ದು ಜನರು ಹುಟ್ಟಿಸಿದಂಥ ಭ್ರಮೆ, ನನ್ನ ಸ್ವಂತ ರೂಪ, ಇದು ಪರತತ್ವ, ಇವು 4 ಒಂದಕ್ಕೊಂದು ಸಂವಾದಿಯಾಗಿ ಬದುಕಿದಾಗ ಜೀವನ ಸಾರ ಸರ್ವಸ್ವವನ್ನು ಪಡ್ಕೊಳ್ಳುತ್ತದೆ. ಅದರೊಳಗೆ ಏನಾದರೂ ಸ್ವಲ್ಪ ಭಿನ್ನ ಆಗಿಬಿಟ್ರೆ ಅಪಸ್ವರ ಬರ್ತದೆ. ಆದ್ದರಿಂದ 4 ತಂತಿಗಳು, ಅದು ಹೇಳ್ತಾರೆ 4 ತಂತಿ ಅಂತ. 4 ಅನ್ನೋದು ಇನ್ನೊಂದು ಅರ್ಥ ಕೂಡ ಇದೆ. 4 ಅಂದರೆ ಸ್ವರ್ಗ. ಈ 4 ತಂತಿಗಳು ಏಕೀಭವಿಸಿ ಗುಣಗುಣಿಸಿದಾಗ ತನ್ನನ್ನು ಆದಾಗ ಅದೊಂದು ಬಹುಶಃ ಅದ್ಭುತ ಆಧ್ಯಾತ್ಮಿಕ ಕಲ್ಪನೆ ಆಗ್ತದೆ ಅನ್ನುವಂಥದ್ದು. ಈ 4 ತಂತಿಯನ್ನು ಕೇಳಿದ ಮೇಲೆ ಇದು ನನ್ನ ಪ್ರಯತ್ನ, ಇದೇ ಸರಿ ಅಂತ ಹೇಳಲಾರೆ. ತಮ್ಮ ಶಕ್ತಿಗೆ ಅನುವರ್ಸಾಗಿ ಪ್ರಯತ್ನ ಮಾಡಿದಾಗ ಬೇರೆ ಬೇರೆ ಅರ್ಥಗಳು ಹೊಡೆದವು. ಬೇಂದ್ರೆಯವರ ಸಾಹಿತ್ಯದ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಹೇಳ್ಬೋದು. ಒಂದು ಹೇಳಬೇಕು ಅಂದ್ಕೊಂಡದ್ದು 1000 ಇತ್ತು. ಇನ್ನು ನಾರಿ ನಿನ್ನ ಮಾರಿ ಮ್ಯಾಲ ನಗಿ ನೆವಿಲ ಆಡತಿತ್ತ, ಅದ್ಭುತವಾದಂಥ ಪದ್ಯ. ಅಥವಾ ಬೆಳದಿಂಗಳ ನೋಡ ಅನ್ನುವಂಥದ್ದು. ಅಥವಾ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ಆದಂಥ ಅದ್ಭುತ ಪದ್ಯ. ಬೆಳಗು ನೋಡೋಕೆಲ್ಲ ಚೆನ್ನಾಗಿ ಅನಿಸುತ್ತೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನ ಎರಕವ ಹೊಯ್ದ. ಹತ್ತಿಕೊಳ್ಳ ಅಂತಿದೆ ಧಾರವಾಡದಲ್ಲಿ. ಸ್ಟೇಷನ್ ದಾಟಿದ ತಕ್ಷಣ ದೊಡ್ಡ ಕೊಳ್ಳ. ನಾವೆಲ್ಲ ಹುಡುಗರಾಗಿದ್ದಾಗ ಹೋಗೋರು ಓದೋದಕ್ಕೆ ಅಂತ ನೆವ. ಎಲ್ಲಿ ಓದೋದಕ್ಕೆ ಹೋಗಬೇಕು, ಮನೆಯ ಜಾಗ ಇಲ್ವಾ? ಅಲ್ಲಿ ಹೋಗಿ ಅಲ್ಲಿ ಮಾವಿನ ತೋಟ, ತುಂಬ ಮಾವಿನ ತೋಟಗಳಿದೆ. ಆ ಮಾವಿನ ತೋಟದಲ್ಲಿ 2 ಆ ಕೊಂಬೆಗಳು ಹೀಗೆ ಪ್ಯಾರಲಲ್ ಆಗಿ ಬಂದಿರಬೇಕು. ಅದು ಮನೆಯಿಂದ ಹೋಗೋದೇ ಚಂದ ನಮಗೆ. ಜಮಖಾನೆ ಸುತ್ಕೊಂಡು ಓದೋದಕ್ಕೆ, ಜಮಖಾನೆ ಸುತ್ಕೊಂಡು ಊಟ ಗಿಟ ಕಟ್ಕೊಂಡು ಅಲ್ಲಿ ಹೋಗಿ ನೀರು ತಗೊಂಡು ಆ ಕೊಂಬೆಗಳ ಮೇಲೆ, ಬಾಲ ಒಂದಿಲ್ಲ ಅಂದರೆ ಅಲ್ಲೇ ಇರಬೇಕಾದವ್ರು ನಾವು, ಆ 2 ಟೊಂಬೆಗಳ ಮೇಲೆ ಜಮಖಾನೆ ಹಾಸ್ಕೊಂಡು ಹಗ್ಗ ಕಟ್ಟಿ ಅದ್ಮೇಲೆ ಮಲ್ಕೊಳ್ಳೋದು. ಯಾಕಂದರೆ ಮಾರ್ಚ್ ತಿಂಗಳು ಪರೀಕ್ಷೆ ಬರ್ತಿತ್ತಲ್ಲ, ಆಗಲೇ ಏಪ್ರಿಲಲ್ಲಿ ಪರೀಕ್ಷೆ ನಮಗೆಲ್ಲ. ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಮಾವಿನಕಾಯಿ ಬರೋಕ್ಕೆ ಶುರು ಆಗ್ತವೆ. ಅದು ಆಕರ್ಷಣೆ ನಮಗೆ. ಅಲ್ಲಿ ಹೋಗಿ ಕೂತ್ಕೊಂಡು ಓದಬೇಕು. ಹತ್ತಿಕೊಳ್ಳಕ್ಕೆ ಹೋದಾಗ ಬೇಂದ್ರೆಯವರು ಅದನ್ನು ಮೂಡಲ ಮನೆಯ ಅನುಭವಿಸಿದರು ಅಂತ. ಅದು ನೋಡೋದಕ್ಕೆ ಹೇಗೆ ಅನಿಸುತ್ತೆ ಅಂತಂದರೆ, ಅದು ಮೇಲ್ನೋಟಕ್ಕೆ ಅದು ಚೆನ್ನಾಗಿ ಬೆಳಗು ಅಂತ ಅನಿಸುತ್ತೆ. ರತ್ನದರಸದ ಕಾರಂಜಿಯು ಪುಟಪುಟನೇ ಪುಟಿದು ತಾನೇ ಪುಟಪುಟನೇ ಪುಟಿದು, ಮಗಮಗಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡಿದು ತಾನೇ ಪಟಪಟನೆ ಒಡಿದು, ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು, ಯಾರಿರಿಸಿರುವರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು, ತಂಗಾಳಿಯ ಕೈಯೊಳಗಿರಿಸಿ ಎಸಳೀನಾ ಚವರಿ, ಹೂವಿನ ಎಸಳೀನಾ ಚವರಿ, ಹಾರಿಸಿ ಬಿಟ್ಟರು ದುಂಬಿಯ ದಂಡು, ಮೈಯೆಲ್ಲ ಸವರಿ ಗಂಧ ಮೈಯೆಲ್ಲ ಸವರಿ. ಓದ್ಕೊಂಡು ಹೋದಾಗ ಇದು ಯಾವುದೋ ಒಂದು ಅದ್ಭುತ ಪ್ರಕೃತಿ ವರ್ಣನೆ ಅಂತ ಅನಿಸುತ್ತೆ. ಈ ಸಾಲು ಮಾತ್ರ ಎಲ್ಲ ವಿಮರ್ಶಕರ ಸಾಹಿತಿಗಳ ಮನಸ್ಸನ್ನು ಎಳೆದಂಥದ್ದು. ಮಾಸ್ತಿಯವರು ಬರೀತಾರೆ ಅದನ್ನು ಮುನ್ನುಡಿ ಬರೆದಾಗಿ, ಗರಿ ಪುಸ್ತಕ ಬರೆದಾಗ ಹೇಳ್ತಾರೆ, ಈ ಸಾಲು ನನ್ನ ಮನನ ಅಪಹರಿಸಿಬಿಡ್ತು ಅಂತ. ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು. ಆ ಕಲ್ಪನೆ ಕವಿದು ಹೇಗಿರುತ್ತೆ ನೋಡಿ. ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು, ಅದು ಗಿಡಗಂಟೆಗಳಿಂದನೇ ಬರ್ತದೆ ಅಂತ ಅನ್ನಿಸು ಹಾಗೆ ಹಕ್ಕಿಗಳ ಹಾಡು ಕೇಳಿಸ್ತಿತ್ತಂತೆ. ಹೊರಟಿತು ಹಕ್ಕಿಗಳ ಹಾಡು, ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು, ಕ್ಷಣದೊಳು ಕಾಡಿನ ನಾಡು. ಇದು ಮುಂದಿನ ಮಾತ್ರ ಅದು ಬೇಂದ್ರೆ ಸ್ಪೆಷಾಲಿಟಿ. ಅದು
ಮಾತಾಡ್ತಾ ನಿಸರ್ಗ ವರ್ಣನೆ ಮಾಡ್ತಾರೆ ಅಂದ್ಕೊಂಡು ಠಕ್ ಅಂತ ಮೇಲೆ ಹೋಗ್ಬಿಡ್ತಾರೆ. ಕಂಡಿತು ಕಣ್ಣು ಸವಿದಿತು ನಾಲಿಗೆ ಪಡೆದೀತಿ ಗೇಹ, ಸ್ಪರ್ಶ ಪಡೆದೀತಿ ದೇಹ, ಕೇಳಿತು ಕಿವಿಯು ಮೂಸಿತು ಮೂಗು ತನ್ಮಯವೀ ಗೇಹ, ದೇವರದಿ ಮನಸ್ಸಿನ ಗೇಹ. ಕೊನೆಯದು ಬಂದಾಗ ಇಷ್ಟೆಲ್ಲ ನೋಡಿದ ಸುಳ್ಳು ಅಂತ ನಂಗೆ ಆಗ್ಬಿಡ್ತದೆ ಹೇಳ್ತಾರೆ. ಹೇಳಿಬಿಟ್ಟು ಅರಿಯದು ಅಳವು ತಿಳಿಯದು ಮನವು ಕಾಣದೋ ಬಣ್ಣ ಕಣ್ಣಿಗೆ ಕಾಣದೋ ಬಣ್ಣ, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ಮೇಲೆ ಪದ್ಯದ ಹೆಸರೇ ಬೆಳಗು ಅಂತ ಹೇಳಿ ಬೆಳಗು ಹೋದಾಗ ಏನೇನು ಪ್ರಕೃತಿಯಲ್ಲಿ ಅದ್ಭುತ ಸೃಷ್ಟಿ ಆಗ್ತದೆ ಅನ್ನೋದನ್ನು ವರ್ಣನೆ ಮಾಡ್ಕೊಂಡ್ಬಿಡ್ತಾರೆ. ನಾವು ಪಂಚೇಂದ್ರಿಯಗಳ ಮೂಲಕ ಅನುಭವವನ್ನು ಪಡ್ಕೊಳ್ತೇವೆ. ಅದೆಲ್ಲ ಕಣ್ಣು ಕಿವಿ ನಾಲಿಗೆ ಎಲ್ಲ ಹೇಳ್ತಾರೆ. ಅದಕ್ಕೆ ಕಂಡಿತು ಕಣ್ಣು ಸವಿದಿತು ನಾಲಿಗೆ ಪಡೆದೀತಿ ದೇಹ, ಸ್ಪರ್ಶ ಪಡೆದೀತಿ ದೇಹ, ಕೇಳಿತು ಕಿವಿಯು ಮೂಸಿತು ಮೂಗು, ಎಲ್ಲ ಪಂಚೇಂದ್ರಿಯಗಳು ಹೇಳ್ತಾ ತನ್ಮಯವೀ ದೇಹ ಗೇಹ, ದೇವರದಿ ಮನಸ್ಸಿನ ಗೇಹ ಅಂದ್ಬಿಟ್ಟು ಕೊನೆಗೆ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತಾರೆ. ಈ ಬೆಳಗು ಹೊರಗೆ ಕಣ್ಣಿಗೆ ಕಾಣಿಸುವಂಥ ಬೆಳಗಾಗಬಾರ್ದು, ಒಳಗೆ ಮನಸ್ಸಿನಲ್ಲಿ ಆಗುವಂಥ ಬೆಳಗಾಗಬೇಕು, ಮನಸ್ಸನ್ನು ಸ್ಪಷ್ಟ ಮಾಡಿಕೊಳ್ಳುವಂಥ ಬೆಳಗಾಗಬೇಕು, ಶುದ್ಧೀಕರಣದ ಕ್ರಿಯೆ ಆಗಬೇಕು ಅಂತ ಹೇಳಿ ಥಟ್ಟಂತ ಹೇಳಿ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಪಂಚೇಂದ್ರಿಯಗಳ ಮೂಲಕ ಜ್ಞಾನೇಂದ್ರಿಯ ತಲುಪಿಸಿ ನಮಗೆ ಆ ದರ್ಶನ ಮಾಡುವಂಥ ಪದ್ಯ ಮೂಡಲಮನೆಯ ಮುತ್ತಿನ ನೀರಿನ. ಇನ್ನೊಂದು ನನಗೆ ಭಾಳ ಹೇಳಬೇಕು ಅಂತಿದ್ದದ್ದು ಅಂದರೆ ಇಳಿದು ಬಾ ತಾಯೇ ಇಳಿದು ಬಾ. ಏನು ಅದ್ಭುತ ಪದ್ಯ ಅದು. ಇಳಿದು ಬಾ ತಾಯಿ ಇಳಿದು ಬಾ, ಅದು ನೆನೆಸ್ಕೋಬೇಕಾದ ಪದ್ಯ ಅದು. ಹೇಳ್ಕೊಂಡು ಹೋದಾಗ ಗಂಗಾವತರಣ ಹೇಳಿದಾಗ ಎಷ್ಟೋ ಸಲ ಹೇಳ್ತಾರೆ, ಬೇಂದ್ರೆ ಹೇಳಬೇಕಾದ್ರೆ ಮಳೆ ಬರ್ತಿತ್ತು ಅಂತ. ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ. ಎಷ್ಟೋ ಜನ ವಿಮರ್ಶಕರು ಓದದೇನೆ ಸರಿಯಾಗಿ, ಸಾಮಾನ್ಯವಾಗಿ ಹಂಗಾಗ್ತದೆ, ಓದ್ದೇನೆ ವಿಮರ್ಶೆ ಮಾಡಿದರೆ ಹಂಗಾಗೋದು. ಹೇಳ್ತಾರೆ ನೋಡಿ, ಸುಮ್ಮನೆ ಪ್ರಾಸಕ್ಕೋಸ್ಕರ ಬೇಂದ್ರೆ ಏನೋ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಋಷಿ ತೊಡೆಯಿಂದ ಅಂದರೆ ಏನರ್ಥ? ಹರನ ಜಡೆಯಿಂದ ಬಂದವಳು ಗಂಗೆ, ಋಷಿ ತೊಡೆ ಏನಿದು ಅಂದದಕ್ಕೆ ಬನ್ನಂಜಿಯವರು ಖಾರವಾಗಿ ಬರೆದಿದ್ದಾರೆ. ನಿಮಗೆ ಓದೋ ಶಕ್ತಿ ಇದ್ದರೆ ಕ್ರಿಟಿಸೈಸ್ ಮಾಡೋಕ್ಕೆ ಹೋಗಬೇಡಿ. ಜನ್ಹು ಅನ್ನುವಂಥ ಋಷಿಯ ತೊಡೆಯಿಂದ ಬಂದದ್ರಿಂದ ಆಕೆ ಜಾಹ್ನವಿ ಆದ್ಲು ಅಂತ. ಅದು ಗೊತ್ತಿಲ್ಲ, ಅದಕ್ಕೆ ಬರೆದಿದ್ದಾರೆ. ಇಳಿದು ಬಾ ತಾ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ಇಳಿದು ಬಾ ತಾ ಇಳಿದು ಬಾ. ಇದನ್ನು ಓದಿದರೆ, ಮೊದಲಿನ ಭಾಗ ನೋಡಿದರೆ ಇದು ಜಗತ್ತನ್ನು ಕಲ್ಯಾಣ ಮಾಡ್ಲಿಕ್ಕೆ ಬಾ ಅಂತ ಕೇಳಿದ ಹಾಗಿದೆ. ಇಡೀ ಜಗತ್ತನ್ನು ಕಲ್ಯಾಣ ಮಾಡ್ಲಿಕ್ಕೆ ಬಾ ನೀನು ಗಂಗಾ. ಭಗೀರಥ ಪ್ರಯತ್ನ ತಮಗೊತ್ತು. ಭಗೀರಥ ಕೇಳಿದಾಗ ಗಂಗೆ ಇಳಿದು ಬಂದ್ಲು ಹರನ ಜಡೆಯಿಂದ ಅಂತ. ಇಡೀ ಜಗತ್ತಿಗೆ ಒಳ್ಳೇದಾಗಲಿ, ಆತ ಕರೆದದ್ದು ಭಗೀರಥ ಕರೆದದ್ದು ತನ್ನ ಮನೆತನದ ಉದ್ಧಾರ ಆಗಲಿ ಅಂತ. ಅಷ್ಟು ಜನ 60,000 ಜನ ಸತ್ತೋಗಿದ್ದಾರೆ, ಸಗರಪುತ್ರ ಸತ್ತೋಗಿದ್ದಾರಲ್ಲ, ಅದರ ಮೇಲೆ ಗಂಗೆ ಹೋದರೆ ಅವ್ರು ಬದುಕ್ತಾರೆ ಅಂತ. ಆದರೆ ಮೊದಲಿನ ಆಶಯ ಹೇಗಿದೆ ನೋಡಿ, ಮೊದಲನೇ ಆಶಯ ಸ್ವಾರ್ಥ ಇಲ್ಲ, ಒಂದು ಇಡೀ ಜಗತ್ತಿಗೆ ಒಳ್ಳೇದು ಮಾಡಬಾ, ದೇವರನ್ನು ತಣಿಸಿ ಬಾ, ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ. ಇಡೀ ಜಗತ್ತಿಗೆ ಕೇಳ್ತಾ ಇದ್ದಾನೆ. ಇಲ್ಲಿ ಮುಂದೆ ನಿನಗೆ ಪೊಡ ಮಾಡುವೆ, ನಿನ್ನ ರೊಡ ತೊಡುವೆ, ಏಕೆ ಎಡೆ ತಡವೆ ಅಂತ ಕೇಳ್ತಾನೆ. ಇದ್ರಲ್ಲಿ ಭಾಳ ಜನ ತಕರಾರು ಮಾಡಿದ್ದು. ತೊಡುವೆ ಅಂದ್ರೆ ಏನು? ಬಟ್ಟೆನ ಅದು. ಗಂಗೆ ಇಳಿದು ಬರ್ಬೇಕಾದ್ರೆ ಬಟ್ಟೆ ಅಂತ ಯಾಕೆ ಬರ್ತದೆ ಅನ್ನೋದಕ್ಕೆ ಒಂದು ಅದ್ಭುತವಾದನ್ನ ಹೇಳ್ತಾರೆ. ಜಗನ್ನಾಥ ದಾಸರು ತತ್ವ ಸುವಾಲಿ ಅಂತ ಬರೆದಿದ್ದಾರೆ. ಅದರಲ್ಲಿ ಬರ್ತದೆ, ಆನಂದಮಯ ಹರಿಗೆ ನಾನು ಆಭರಣವಾದೆ, ಪಾನೀಯವಾದೆ, ಪಟವಾದೆ, ಪಂಕಜ ಪಾಣಿನಿ ನಮಗೆ ದಯವಾದೆ ಅಂತ. ಅಂದರೆ ಆನಂದಮಯ ಹರಿಗೆ ನಾನು ಬಟ್ಟೆ ಆದೆ ಅಂತ ಹೇಳ್ತಾರೆ. ಅದಕ್ಕೆ ಹಾಗೆ ಇಲ್ಲಿ ಕೂಡ ನೀನು ಬಟ್ಟೆಯಾಗಿ ಬಾ. ಮುಂದೆ ನೋಡಿ ನೆಕ್ಸ್ಟ್ ಹೆಜ್ಜೆ ಬರುವಂಥದ್ದು, ಇಡೀ ಪ್ರಪಂಚ ಬಿಟ್ಟು ತನ್ನ ಸ್ವಲ್ಪನೇ ಹತ್ತಿರಕ್ಕೆ ಬರ್ತಾರೆ. ಈ ಜಗತ್ತಿಗೆ ಬಾ. ಮೊದಲು ಚರಾಚರಗಳಿಗೆ ದಿಗಂತಗಳಿಗೆ ಎಂದವರಿಗೆ ಸ್ವಲ್ಪ ತಂದು ಸ್ವರ್ಗ ತೊರೆದು ಬಾ, ಬಯಲು ಜರೆದು ಬಾ, ನೆಲದಿ ಹರಿದು ಬಾ, ಬಾರೆ ತಾಯಿ ಇಳಿದು ಬಾ. ನೆಲಕ್ಕೆ ಬಾ. ಜಗತ್ತು ಬಿಟ್ಟರು, ತಮ್ಮ ದೇಶಕ್ಕೆ ಬಂದರು. ಮುಂದೆ ಕೊಳೆಯ ತೊಳೆಯುವವರು ಇಲ್ಲ ಬಾ. ದೀನನ ಕೇಳ್ಕೊಳ್ಳುವಂಥದ್ದು. ಮೊದಲು ದಿಗಂತಗಳಿಗೆ ಹೋದವನು, ತನ್ನ ದೇಶಕ್ಕೆ ಬಂದಂಥವನು, ಈಗ ನಮ್ಮ ಕೊಳೆ ತೊಗಿ ಬಾ, ತುಂಬ ಕೊಳೆಯಾಗಿದೆ ಇದು. ಕೊಳೆಯ ತೊಳೆಯುವವರು ಇಲ್ಲ ಬಾ, ಬೇರೆ ಶಕ್ತಿಗಳು ಹೊಲ್ಲ ಬಾ, ಹೀಗೆ ಮಾಡದಿರು ಅಲ್ಲ ಬಾ, ನಾಡಿಯನ್ನು ತುತ್ತ ಬಾ, ನಮ್ಮ ನಾಡನ್ನೇ ಸುತ್ತ ಬಾ, ಸತ್ತ ಜನರನ್ನು ಎತ್ತ ಬಾ. ಎಷ್ಟು ಸ್ಟೆಪ್ ಬರುವಂಥದ್ದು. ಯಾಕೆ ಕಲ್ಪನೆ ಬರಬೇಕು ಅಂತಂದರೆ ಅವತರಣ ಇದು. ಅವತರಣ ಅಂದರೆ ಇಳಿದು ಬರುವಂಥದ್ದು, ಏರುವಂಥದ್ದಲ್ಲ. ಮೇಲಿಂದ ಇಳಿದು ಬರುವಂಥದ್ದು. ಜಗತ್ತನ್ನು ನೋಡ್ಕೊಳ್ಳುವಂಥ ತಾಯಿ, ನಮ್ಮ ದೇಶ ನೋಡ್ಕೊಳ್ಳೋ ತಾಯಿ, ನಮ್ಮ ಊರಿಗೆ ಬಂದು ಸತ್ತ ಜನರು ಎತ್ತ ಬಾ. ರಸಬೂರ ಜನ್ಯ ನೀನಲ್ಲ ಅನ್ನೆ ಸಚ್ಚಿದಾನಂದ ಕನ್ನೆ. ಮುಂದಿನ ಸಾಲು ಮಾತ್ರ ಅದ್ಭುತಪ್ಪ. ನಾನು ನೆನೆಸ್ಕೊಂಡಾಗೆಲ್ಲ ಅದ್ಭುತ ಅನಿಸ್ಬಿಡುತ್ತೆ. ಬಂದಾರೆ ಬಾರೆ ಒಂದಾರೆ ಸಾರೆ ಕಣ್ಧಾರೆ ತಡೆವರೇನೆ, ಅವತಾರವೆಂದೆ ಎಂದಾರ ತಾಯಿ ಈ ಅಧಃಪಾತವನ್ನೇ. ಅವತರಣ ಅಂದರೆ ಕೆಳಗಿಳಿದು ಬರೋದು. ನಮ್ಮ ಉದ್ಧಾರಕ್ಕೋಸ್ಕರ ಗಂಗೆ ಕೆಳಗಿಳಿದು ಬಂದ್ಲು, ನಮ್ಮ ಉದ್ಧಾರಕ್ಕೋಸ್ಕರ. ಆದರೆ ಗಂಗೆಗೆ ಆದದ್ದು ಅಧಃಪಾತನೇ ಅದು.
ಸ್ವರ್ಗದಲ್ಲಿರುವಂಥ ಗಂಗೆ, ಶಿವನ ತಲೆ ಮೇಲಿರುವಂಥ ಗಂಗೆ ನಮ್ಮೆಲ್ಲರ ಪಾಪ ತೊಳಗೆ ತೆಳಗೆ ಬರಬೇಕಲ್ಲ, ಆಕೆ ದೃಷ್ಟಿಯಿಂದ ಅಧಪಾತ ಅಲ್ವಾ ಅದು? ಅದಕ್ಕೆ ಹೇಳ್ತಾರೆ ಅವತಾರವೆಂದು ಎಂದಾರೆ ತಾಯಿ ಈ ಅಧಪಾತವನ್ನೇ. ನಿನಗೆ ಅಧಪಾತ, ನಮಗೆ ದೊಡ್ಡದು, ಒಳ್ಳೇದಾಯ್ತು, ನೀನು ಅಧಪಾತ. ಹರಕೆ ಸಂದಂತೆ ಮಮತೆ ಬಿಂದಂತೆ ದುಂಬಿ ಬಂದಂತೆ ದುಮ್ ದುಮ್ ಎಂದಂತೆ ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ. ಈಗ ವೈಯಕ್ತಿಕವಾಗಿ ಬಂದರು, ನಿನ್ನ ಕಂದನ್ನ ಹುಡುಕಿ ಬಾ. ಪ್ರಪಂಚ ಜಗತ್ತು ತನ್ನ ದೇಶ ಓಣಿ ಬದುಕಿಸೋದು ಕೊಳೆ ತೊಳೆಯಕ್ಕೆ ಬರುವಂಥದ್ದು, ಕೊಳೆಗೆ ನಿನ್ನ ಕಂದನ್ನು ಹುಡುಕಿ ಬಾ. ಶಂಭು ಶಿವಹರನ ಚಿತ್ತೆ ಬಾ, ದತ್ತ ಹರಿಹರಿಯ ಮುತ್ತೆ ಬಾ, ಅಂಬಿಕಾ ತನಯ ದತ್ತೆ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಹೇಗೆ ಮನುಷ್ಯ ಇಡೀ ಪ್ರಪಂಚವನ್ನು ಕೇಳಿ ಕೊನೆ ಸ್ವಂತಕ್ಕೆ ಬರ್ತಾನೆ, ನನ್ನ ಉದ್ಧಾರ ಮಾಡು. ಕೊನೆ ನನ್ನ ಮನಸ್ಸಲ್ಲಿ ಗಂಗೆ ಅವತರಣ ಆಗಬೇಕು. ಗಂಗೆ ಅವತರಣ ಆಗೋದು ನೀರು ಬರಬೇಕು ಅಂತಲ್ಲ, ಮನಸ್ಸಿನ ಕೊಳೆಯನ್ನು ತೊಳೆಯೋದಕ್ಕೆ ಸಚ್ಚಿದಾನಂದ ಕನ್ನೆ ಆ ಗಂಗೆ ಬರಬೇಕು, ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಬೇಂದ್ರೆ ಅವ್ರ ಮಾತು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಅದು. ಅಂಬಿಕಾ ತನಯನ ಅತ್ತೆ ಬಾ, ಅಂಬಿಕಾ ತನಯನ ಅತ್ತೆ ಅಲ್ಲ, ಅಂಬಿಕಾ ತನಯನ ಅತ್ತೆ, ಅವನ ಹತ್ರ ಬಾ ನೀನು ಅಂತ ಹೇಳಿ ಶಂಭು, ಬಹಳ ಇಂಟರ್ಪ್ರಿಟೇಷನ್ ಇದೆ ಮಾಡ್ಕೊಂಡು ಹೋದರೆ. ಶಂಭು ಅಂದರೆ ಆನಂದಮಯ, ಶಿವ ಅಂದರೆ ಮಂಗಲಕರ, ಶಿವನ ಮಂಗಲಕರ ಚಿತ್ತದಿಂದ ಬಾ ಅಂತ ಹೇಳ್ತಾರೆ. ದತ್ತ ನರಹರಿಯ ಮುತ್ತೆ, ಮುಂದೆ ಕಥೆ ಇರುವುದಂಥದ್ದು ರುದ್ರನೇ ಮುಂದೆ ಶೇಷನಾಗಿ ಪದವಿಗೆ ಬರ್ತಾನೆ ಅಂತ ಮಾತು ಸಿದ್ಧಾಂತದಲ್ಲಿ ಕಲ್ಪನೆ ಇದೆ. ಶೇಷನಾಗಿ ಬರ್ತಾನೆ. ಆ ಶೇಷಶಾಹಿ ಆದಂಥ ಹರಿ ಮುತ್ತೆ. ಈಗ ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ನಡುವೆ ಇರುವಂಥ ದತ್ತಾತ್ರೇಯ ರೂಪ, ಅದಕ್ಕೆ ಅಂಬಿಕಾ ತಾನೆ ದತ್ತಾತ್ರೇಯ ರೂಪದಲ್ಲಿ ಹರಿ ಇದ್ದಾನೆ, ಆ ರೂಪದಿಂದ ಇಳಿದು ಬಾ ಅಂತ ಹೇಳುವಂಥ ಒಂದು ವ್ಯಾಖ್ಯಾನ ಇದೆ. ಇಳಿದು ಬಾ ತಾಯಿ ಅಂತ ಹೇಳುವಂಥದ್ದು. ಇದೆಲ್ಲ ಪದ್ಯಗಳನ್ನು ಕೇಳಿದ ಮೇಲೆ ನನಗನ್ನಿಸ್ತು ಮುಗಿಸ್ಬೇಕಾದ್ರೆ ಒಂದೇ ಒಂದು ಮಾಡಿ ಮುಗಿಸ್ಬೋದು ಇದನ್ನು. ಯಾಕಂದರೆ ಎಷ್ಟು ಹೇಳಿದರೂ ಸಾಲದು ಅದು ಬೇಂದ್ರೆ ಬಗ್ಗೆ. ಅದು ಅದ್ಭುತ ಕಾವ್ಯ ಪ್ರಪಂಚ, ಶಬ್ದ ಪ್ರಪಂಚ. ನಾನು ಅಂದ್ಕೊಂಡದ್ದು ಕೊನೆಗೆ ಇದು ಹೇಳಬೇಕಾದ್ರೆ ನನ್ನ ಮಾತು ಹೇಳೋದಕ್ಕಿಂತ ನಮ್ಮ ಸ್ನೇಹಿತರು ಒಂದು ಪದ್ಯ ಬರೆದುಬಿಟ್ಟಿದ್ದು, 5 ನಿಮಿಷ ಟೈಮ್ ಕೊಟ್ಟಿದ್ರು ಅನಿಸುತ್ತೆ ಅವ್ರಿಗೇನು ಮಾತಾಡು ಅಂಥೇಳಿ. ಅವ್ರು ಹೇಳಿದರು, ಬೇಂದ್ರೆ ಬಗ್ಗೆ ಸುಮತೀಂದ್ರ ನಾಡಿಗೆ ಅವ್ರು ಹೇಳ್ತಾರೆ, ಯುಗ ಯುಗದ ಕವಿ ನೀನು, ಜಗದ ಕವಿ ನೀನು. ಒಂದು ಸ್ಪೆಷಾಲಿಟಿ ಬೇಂದ್ರೆ ಅವ್ರದ್ದಂದರೆ, ರಾಮಸ್ವಾಮಿ ಅವರು ಇದೇ ಹೇಳಿದ ಹಾಗೆ ಅವರು ಜನಮನದ ಕವಿ ಆಗಿಬಿಟ್ರು, ಹಾಡ್ತಾ ಕವಿ ಆದರು, ಹಾಡುವ ಕವಿ ಆದರು. ಒಂದು ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ, ಯಾಕೆ ಅದ್ಭುತ ಅನಿಸುತ್ತೆ. ಬೇಂದ್ರೆ ಬಗ್ಗೆ ಹೇಳಿದಾಗ ಕಣ್ಣು ಒದ್ದೆ ಆಗಿಬಿಡುತ್ತೆ ನನಗೆ. ಬೆಂಕಿಯಲ್ಲಿ ಹೋದಾಗ ಪಾವಕ ಆಗ್ತದೆ ವಸ್ತು ಅಂತ ಹೇಳ್ತಾರೆ, ಬೆಂಕಿ ಶುದ್ಧ ಆಗ್ತದೆ ವಸ್ತು. ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿದಾಗ ಸುಡೋದು ಬಂಗಾರ ಅಲ್ಲ, ಕಸರು ಮಾತ್ರ ಸುಡುತ್ತೆ. ಬಂಗಾರ ಇನ್ನೂ ಹೆಚ್ಚು ಶುದ್ಧವಾಗಿ ಬರ್ತದೆ, ಪುಟಕಿಟ ಬಂಗಾರ ಅಂತ ಕರಿತೇವೆ. ಹಾಗೆ ಬೇಂದ್ರೆ ಪ್ರತಿ ಕ್ಷಣಕ್ಕೂ ಬೆಂಕಿಯಲ್ಲಿ ಹಾಯ್ದು ಬಂದವರು, ಅಗ್ನಿ ದಿವ್ಯವಾಗಿ ಬಂದಂಥವ್ರು. ಅಗ್ನಿ ದಿವ್ಯವಾಗಿ ಬಂದಾಗ ಕೊನೆಗೆ ಎಷ್ಟೋ ಸಲ ಹೇಳ್ತಾರೆ, ಬೇಂದ್ರೆ ವಯಸ್ಸಾದಮೇಲೆ ಅವ್ರು ಮಾತಾಡಿದ ಅರ್ಥ ಆಗಲಿಲ್ಲ ಅಂತ. ವೇದಗಳ ಬಗ್ಗೆನೂ ಇದೇ ಮಾತನ್ನು ಹೇಳ್ತಾರೆ. ಯಾಸ್ಕರು ಹೇಳ್ತಾರೆ, ಮೊನ್ನೆ ದಿವಸ ಬನ್ನಂಜಿ ಹೇಳ್ತಾ ಇದ್ರು, ವೇದಗಳಿಗೆ ಅರ್ಥ ಇಲ್ಲ ಅಂತ ಹೇಳಬೇಡಿ, ಅರ್ಥ ನಿಮಗೆ ಆಗಲಿಲ್ಲ ಅಷ್ಟೇ. ಆ ಮಾತು ಎಷ್ಟು ಗೂಢ ಆಯಿತು ಅಂಥೇಳಿ. ನಾನು ಆ ಪ್ರಯತ್ನ ಮಾಡಿ ಆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನನಗೆ ಅರ್ಥ ಆದೀತು. ಬೇಂದ್ರೆ ಆ ಹಂತಕ್ಕೆ ಹೋದರು. ಬೆಳಗ್ಗೆ ನಾನು ಸಾಶಿ ಮರಳವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರು ಅಂದ್ರಂತೆ, ಬೇಂದ್ರೆ ಅವ್ರ ಹತ್ರ ಹೋಗಿ ನನಗೆ 4 ತಂತಿ ಸ್ವಲ್ಪ ಆದರೂ ವ್ಯಾಖ್ಯೆ ಕೊಡ್ತೀರಾ ಅಂದಾಗ, MA ಪಾಸ್ ಆಗಿಲ್ಲೇನು ನೀನು ಅಂತ ಕೇಳಿದ್ರಂತೆ. ಎಲ್ಲರೂ ಕೇಳೋ ಹಾಗೆ, ನೀನೇ ಬರೆಯಲ್ಲ ಅರ್ಥ, ನಾನು ಯಾಕೆ ಬರೀಬೇಕು ಅಂದ್ರಂತೆ. ಅದಕ್ಕೆ ಮರಳಯ್ಯನವ್ರು ಭಾಳ ಚೆಂದ ಹೇಳಿದ್ರಂತೆ, ಸ್ವಾಮಿ ಪ್ರಾಬ್ಲಮ್ ಏನಾಗಿದೆ ನಮಗೆ ಅಂದರೆ, 4 ತಂತಿಯ ಕವಿ ನಾದಲೀಲಿಯ ಕವಿ ಅಲ್ಲ. ನಾದಲೀಲಿಯ ಕವಿತೆಗಳನ್ನು ಯಾರಾದರೂ ಓದ್ಕೊಂಡು ಅರ್ಥ ಮಾಡ್ಕೊಂಡು ಸಂತೋಷ ಪಡಬಹುದು, ಆದರೆ 4 ತಂತಿ ಮಾತ್ರ ನಾದಲೀಲಿ ಆಗಲಿಲ್ಲ, ಕವಿ ಬೇರೆ ಆಗಿದ್ದಾನೆ ಅಂದ ತಕ್ಷಣ ಬೇಂದ್ರೆ ಹೇಳಿದ್ರಂತೆ, ನಾನು ಹಾಗೆ ಉಳಿಬೇಕಾಗಿತ್ತೇನು? ಅರ್ಥ ಆಗಬೇಕು ಅಂತ ಬರೆಯೋದಿಲ್ಲ ನಾನು, ಮಂದಿಗೆ ಅರ್ಥ ಆಗಬೇಕು ಅಂತ ಬರಿತಾ ಇಲ್ಲ. ನನಗೆ ಆ ಶಬ್ದ ಏನು ಬರೆದಿದ್ನಲ್ಲ, ಆ ಶಬ್ದಕ್ಕೆ 4 ಅರ್ಥ ಹೊಳಿತಾ ಇದೆ, ಈಗ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ 4ರಲ್ಲಿ ಯಾವುದೋ ಒಂದು ಚಿಮ್ಮಿ ಬರೀತೇನೆ, ಅದು ಅರ್ಥ ಆಗ್ಬಿಡುತ್ತೆ ನಿಮಗೆ ಅಷ್ಟೇ. ನನ್ನ ಮನಸ್ಸಲ್ಲಿ ಅರ್ಥ ನಿಮ್ಮ ಮನಸ್ಸಿನಲ್ಲೂ ಸ್ಫುಟವಾದರೆ ಅದು ಅರ್ಥ ಸರಿ ಆಗ್ಬೋದು, ಇದ್ರ ಬೇರೆ ಅರ್ಥ ಆಗ್ಬೋದು. ಆದ್ದರಿಂದ ನಿಮ್ಮ ಅರ್ಥ ನಿಮಗೆ ಬರ್ಕೊಂಡು ಹೋಗಿ ನನಗೆ ತೃಪ್ತಿ ಕೊಡುವಂಥದ್ದು. ಹೇಳಿದ್ನಲ್ಲ, ಕೊನೆಗೆ ಸಾಂಖ್ಯಶಾಸ್ತ್ರಕ್ಕೆ ಹೋದರು. ಅರವಿಂದೋ ಇದರಲ್ಲಿ ಪ್ರೀತಿಯೊಳಗೆ ಅರವಿಂದೋ ಮಾರ್ಗದಲ್ಲಿ ಹೋಗಿ ಅದು ತುಂಬ್ಕೊಂಡ್ಬಿಡು ತಲೆಯಲ್ಲಿ. ಇನ್ನೊಂದು ಪದ್ಯ ಇದೆ, ತರೋದು ಬೇಡ ಜಾಸ್ತಿ ಆಯಿತು ಅಂದ್ಬಿಟ್ಟೆ ನಾನು. ಬರೀ ಪದ್ಯ ನೂ ಅಂತೆ ಪದ್ಯ ಇದೆ, ಒಂದು ಬರೀ ನೂ ಅಂತ ಪದ್ಯ. ನೂ ಅಂದರೆ ಏನು, ಆ ನೋವು ಹೇಗಾಗ್ತದೆ, ಪಾವನ ಹೇಗಾಗ್ತದೆ, ಈ ಹಂತವನ್ನು ಚೆನ್ನಾಗಿ ಗಮನಿಸಿದ್ದಾರೆ. ಅದು ನಮ್ಮ ಜೀವನದಲ್ಲಿ ಇಳಿದ್ರೆ ನಮ್ಮ ಜೀವನಕ್ಕೊಂದು ಸಾರ್ಥಕ್ಕೆ ಬರ್ತದೆ ಅಂತ ಅನಿಸುತ್ತೆ. ನೂ ಅನ್ನುವಂಥದ್ದು ನೋವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾರೂ ನಾವು. ಆ ನೂ ಹೋಗಿ ಸಂವೇದನೆ ಆಗಬೇಕು. ಆ ನೂ ಅನ್ನುವಂಥ ವೇದನೆ ಇದೆಯಲ್ಲ, ಆ ವೇದನೆ ಹೋಗಿ ಸಂವೇದನೆ ಆಗಬೇಕು. ಆ ಸಂವೇದನೆ ಹೋಗಿ ನಿವೇದನೆ ಆಗಬೇಕು ಭಗವಂತನಿಗೆ. ಆ ನಿವೇದನೆ ಆದಾಗ ಒಂದು ಅನುಭವ ಆಗ್ತದೆ.
ಆ ಅನುಭವ ಪಕ್ವವಾದಾಗ ಅನುಭವ ಆಗ್ತದೆ ಅನ್ನುವಂಥದ್ದು. ಈ ನೋದಿಂದ ಅನುಭವಕ್ಕೆ ಹೋಗುವಂಥ ಯಾತ್ರೆ ಬೇಂದ್ರೆ ಜೀವನ ಯಾತ್ರೆ. ಜೀವನದುದ್ದಕ್ಕೂ ನೋವು ಪಟ್ಟಂಥ ಬೇಂದ್ರೆ ಕೊನೆಗೆ ಅನುಭವದ ಹಂತವನ್ನು ಏರಿದ್ರಲ್ಲ, ಆ ಹಂತವನ್ನು ನಾವು ಪರೀಕ್ಷೆ ಮಾಡೋದಾಗಲಿ, ಅದನ್ನು ಪಾಲಿಸೋದಾಗಲಿ, ಆ ಹಂತದಲ್ಲಿ ಸ್ವಲ್ಪ 4 ಹೆಜ್ಜೆ ನಡೆಯೋದಾದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳಿ ಈ 6 ದಿವಸದ ಪ್ರಯಾಣದಲ್ಲಿ ನನ್ನನ್ನು ಮತ್ತೊಮ್ಮೆ ಬೇಂದ್ರೆ ಮಾರ್ಗಕ್ಕೆ ಕರ್ಕೊಂಡು ಹೋದಂಥ, ಮತ್ತೊಮ್ಮೆ ನನಗೆ ತುಂಬ ಗೌರವಾನ್ವಿತರು, ನನ್ನ ಪ್ರೀತಿಗೆ ಪಾತ್ರರಾದರು, ಮೆಚ್ಚುಗೆ ಪಾತ್ರರಾದಂಥವರು, ಅವರ ಜೊತೆಗಿರುವಂಥ ಭಾಗ್ಯ ಭಗವಂತ ನನಗೆ ಕೊಟ್ಟನಲ್ಲ, ಅದು ನೆನೆಸ್ಕೊಳ್ಳುವಂಥ ಅವಕಾಶ ಕೊಟ್ಟಂಥ ಗೋಖಲೆ ಸಂಸ್ಥೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.